ಹಾಯ್ ಹಲೋ ಸ್ಟೂಡೆಂಟ್ಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಟು PW ಕನ್ನಡ ಫೌಂಡೇಶನ್ ಚಾನಲ್. ನಾನು ನಿಮ್ಮ ಸೋಷಿಯಲ್ ಸೈನ್ಸ್ ಟೀಚರ್ ಪರಮೇಶ್ ಕೇಸ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ಸ್ಟೂಡೆಂಟ್ಸ್, ನಿಮ್ಮ ಸ್ಟಡೀಸ್ ಎಲ್ಲ ಚೆನ್ನಾಗಿ ನಡೀತಾ ಇದೆ ಅಂತ ಅನ್ಕೊಳ್ತೀನಿ. ವೆಲ್ಕಮ್ ಟು ದ ಟುಡೇಸ್ ಕ್ಲಾಸ್ ಸ್ಟೂಡೆಂಟ್ಸ್. ಇವತ್ತಿನ ಕ್ಲಾಸ್ ಅಲ್ಲೂ ಕೂಡ ನಾವು ನೆಕ್ಸ್ಟ್ ಚಾಪ್ಟರ್, ನಿಮ್ಮ ಸೋಷಿಯಲ್ ಸೈನ್ಸ್ ನ ಏನು ನಾವು ಎಲ್ಲಾ ಚಾಪ್ಟರ್ಗಳನ್ನು ಒನ್ ಶಾರ್ಟ್ ಲೆಕ್ಚರ್ಸ್ ಅಲ್ಲಿ ಕವರ್ ಮಾಡ್ತಾ ಬರ್ತಾ ಇದ್ವಿ. ಅದರಲ್ಲಿ ಇವತ್ತು ನಾವು ದಿ ಸ್ಟೇಟ್ ಗವರ್ನಮೆಂಟ್, ರಾಜ್ಯ ಸರ್ಕಾರಗಳ ಚಾಪ್ಟರ್ ಬಗ್ಗೆ ಕ್ಲಿಯರ್ ಆಗಿ ತಿಳ್ಕೊಳ್ತಾ ಹೋಗ್ತೀವಿ ಸ್ಟೂಡೆಂಟ್ಸ್. ವೆರಿ ಈಸಿ ಆಗಿರ್ತಕ್ಕಂಥ ಚಾಪ್ಟರ್, ಆಸ್ ಲೈಕ್ ಲಾಸ್ಟ್ ಚಾಪ್ಟರ್ ಯೂನಿಯನ್ ಗವರ್ನಮೆಂಟ್, ಕೇಂದ್ರ ಸರ್ಕಾರ ಏನು ಲಾಸ್ಟ್ ಕ್ಲಾಸ್ ಅಲ್ಲಿ ನಾವು ತಿಳ್ಕೊಂಡಿದ್ವಿ ಅಲ್ವಾ? ಸೊ ಅದೇ ರೀತಿ ಅದೇ ರೀತಿಯಾಗಿರ್ತಕ್ಕಂಥ ಒಂದು ಟಾಪಿಕ್. ಸ್ವಲ್ಪ ಕೆಲವೊಂದು ಟರ್ಮ್ಸ್ ಏನಪ್ಪಾ ಅಂತಂದ್ರೆ ಚೇಂಜ್ ಆಗುತ್ತೆ, ಬಟ್ ಆಲ್ಮೋಸ್ಟ್ ಒಂದು ನಿಮಗೆ ಆ ಚಾಪ್ಟರ್ ಕ್ಲಿಯರ್ ಆಗಿ ಅರ್ಥ ಆಗಿದ್ರೆ, ಯೂನಿಯನ್ ಗವರ್ನಮೆಂಟ್ ಚಾಪ್ಟರ್ ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗಿದ್ರೆ, ಸೊ 60% ಸೇಮ್ ಇದೆ. ಒಂದು 40% ಏನಾಗುತ್ತಪ್ಪ ಅಂತಂದ್ರೆ ಕೆಲವೊಂದು ಟರ್ಮ್ಸ್ ಚೇಂಜಸ್ ಬರುತ್ತೆ. ಸೊ ಅದನ್ನ ಮಾತ್ರ ನಾವಿಲ್ಲಿ ಏನ್ ಮಾಡ್ಬೇಕು, ಸ್ವಲ್ಪ ಫೋಕಸ್ ಮಾಡಿ ಕಲಿತಾ ಹೋಗ್ಬೇಕು ಸ್ಟೂಡೆಂಟ್ಸ್. ಕ್ಲಾಸ್ ಸ್ಟಾರ್ಟ್ ಮಾಡ್ತಾ ಹೋಗೋಣ. ಐ ಹೋಪ್ ಎಲ್ಲರೂ ಕೂಡ ಏನು ತುಂಬಾ ಜೋಶಲ್ಲಿ ಇದ್ದೀರಾ ಅನ್ಕೊಳ್ತೀನಿ. ವೆರಿ ಈಸಿ ಚಾಪ್ಟರ್ ಸ್ಟೂಡೆಂಟ್ಸ್. ಸೊ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವ್ ನಲ್ಲೂ ಕೂಡ ಏನು 3 ಮಾರ್ಕ್ ಕ್ವಶನ್ಸ್ ಬರೋ ಚಾನ್ಸಸ್ ಇರುತ್ತೆ, 2 ಮಾರ್ಕ್ ಕ್ವಶನ್ಸ್ ಬರೋ ಚಾನ್ಸಸ್ ಇರುತ್ತೆ. ವೆರಿ ಈಸಿ ಆಗಿರ್ತಕ್ಕಂಥ ಚಾಪ್ಟರ್. ನೀವು ಜಸ್ಟ್ ಒಂದು ಶಾರ್ಟ್ ಲೆಕ್ಚರ್ಸ್ ನೋಡಿದ್ರೆ ಸಾಕು, ನಿಮಗೆ ಕಂಪ್ಲೀಟ್ ಆಗಿ ಏನಾಗುತ್ತೆ, ಕ್ಲಿಯರ್ ಆಗ್ತಾ ಹೋಗುತ್ತೆ. ಕಂಪ್ಲೀಟ್ ಒಂದು ಚಾಪ್ಟರ್ ನಿಮಗೆ ಕ್ಲಿಯರ್ ಆಗ್ತಾ ಹೋಗುತ್ತೆ. ಓಕೆ, ಫಸ್ಟ್ ನಾವು ಆಸ್ ಯೂಶುವಲ್ ಏನ್ ಮಾಡೋದಪ್ಪ ಅಂತಂದ್ರೆ ಲಾಸ್ಟ್ ಕ್ಲಾಸ್ ಬಗ್ಗೆ ನೋಡ್ತಾ ಬರೋಣ. ಓಕೆ, ಲಾಸ್ಟ್ ಕ್ಲಾಸ್ ಅಲ್ಲಿ ನಾವು ಯಾವ ಟಾಪಿಕ್ ಬಗ್ಗೆ ಕಲ್ತಿದ್ವಿ, ಯಾವ ಚಾಪ್ಟರ್ ಬಗ್ಗೆ ಕಲ್ತಿದ್ವಿ ಅನ್ನೋದನ್ನ ನಾವು ನೋಡ್ತಾ ಬರೋಣ. ಓಕೆ, ಯಾವ ಚಾಪ್ಟರ್ ಬಗ್ಗೆ ಕಲ್ತಿದ್ವಿ ನಾವು ಲಾಸ್ಟ್ ಕ್ಲಾಸ್ ಅಲ್ಲಿ? ನಿಮಗೆ ಗೊತ್ತಿದೆ, ಯೂನಿಯನ್ ಗವರ್ನಮೆಂಟ್. ಯೂನಿಯನ್ ಗವರ್ನಮೆಂಟ್ ಮೀನ್ಸ್ ಕೇಂದ್ರ ಸರ್ಕಾರ. ಗೊತ್ತಿದೆಯಲ್ವಾ? ಕ್ಲಿಯರ್ ಆಗಿದೆ ಅಂತ ಅನ್ಕೊಳ್ತೀನಿ ನಾನು ನಿಮಗೆ. ಕೇಂದ್ರ ಸರ್ಕಾರ ಈ ಒಂದು ಚಾಪ್ಟರ್ ಬಗ್ಗೆ ನಾವು ಲಾಸ್ಟ್ ಕ್ಲಾಸ್ ಅಲ್ಲಿ ಡೀಟೇಲ್ ಆಗಿ ತಿಳ್ಕೊಂಡಿದ್ದೀವಿ. ಸೊ ಅಲ್ಲಿ ಯಾವ್ಯಾವ ವಿಚಾರಗಳ ಬಗ್ಗೆ ನಾವು ಡಿಸ್ಕಸ್ ಮಾಡಿದೀವಿ ಅಂತಂದ್ರೆ, ಫಸ್ಟ್ ಥಿಂಗ್ ರಾಜ್ಯಸಭಾ ಬಗ್ಗೆ ನೋಡಿದೀವಿ ನಾವು. ರಾಜ್ಯಸಭಾ ಮತ್ತೆ ಲೋಕಸಭಾ ಬಗ್ಗೆ ನೋಡಿದೀವಿ. ಅದರ ಸ್ಟ್ರಕ್ಚರ್, ಮೆಂಬರ್ಶಿಪ್, ಕ್ವಾಲಿಫಿಕೇಶನ್ಸ್, ಫಂಕ್ಷನ್ಸ್ ಬಗ್ಗೆ ನೋಡಿದೀವಿ. ರಾಜ್ಯಸಭಾ ಅಂದ್ರೆ ನಾವು ಏನು, ಈಗ ನಿಮಗೆ ಸಿಂಪಲ್ ಆಗಿ ಈಗ ಹೇಳ್ಬೇಕು ಅಂತಂದ್ರೆ ಅಪ್ಪರ್ ಹೌಸ್ ಆಫ್ ದ ಪಾರ್ಲಿಮೆಂಟ್ ಅಂತ ಹೇಳ್ಬಿಟ್ಟು ಕರಿತೀವಿ. ಅಲ್ಲಿ ಏನು MP ಗಳೇನಿರ್ತಾರಲ್ವಾ, ಆ MP ಗಳನ್ನ ಯಾರು ಸೆಲೆಕ್ಟ್ ಮಾಡ್ತಾರೆ? ಈ ಲೋಕಸಭಾದಲ್ಲಿ ಇದ್ದಂತ ಮತ್ತೆ ಸಾರಿ ನಾಟ್ ಲೋಕಸಭಾ, ಈ ರಾಜ್ಯಸಭೆಗಳು ಇರ್ತಾವಲ್ವಾ, ಯಾವುದು ಪ್ರತಿ ರಾಜ್ಯದ ಒಂದು ಏನಿರುತ್ತೆ ವಿಧಾನಸಭೆಯ MLA ಗಳೇನಿರ್ತಾರೆ, ಅವ್ರು ಏನ್ ಮಾಡ್ತಾರೆ, ಈ ಒಂದು ರಾಜ್ಯಸಭಾ ಮೆಂಬರ್ ಎಲ್ಲ ಆಯ್ಕೆ ಮಾಡ್ಬಿಟ್ಟು ಕಳಿಸ್ತಾರೆ. ಅದು ನಿಮಗೆ ಕ್ಲಿಯರ್ ಆಗಿದೆಯಲ್ವಾ? ಸೊ ದೆನ್ ಅದಾದ್ಮೇಲೆ ರಾಷ್ಟ್ರಪತಿಗಳು ಕೂಡ ಏನ್ ಮಾಡ್ತಾರೆ, ಕೆಲವೊಂದು ಒಂದಿಷ್ಟು ಜನ ಏನ್ ಮಾಡ್ತಾರೆ, ನಾಮಿನೇಟ್ ಮಾಡ್ತಾರೆ ರಾಜ್ಯಸಭೆಗೆ. ಕ್ಲಿಯರ್ ಆಗಿದೆ. ಲೋಕಸಭಾ ಅಂತಂದ್ರೆ ಜನಗಳಿಂದ ಡೈರೆಕ್ಟ್ ಆಗಿ ಎಲೆಕ್ಷನ್ ಮುಖಾಂತರ 5 years ಎಲೆಕ್ಷನ್ ಆಗುತ್ತಲ್ವಾ, ಆ ಎಲೆಕ್ಷನ್ಸ್ ಮುಖಾಂತರ ಏನಾಗ್ತಾರೆ, ಇವರು ಲೋಕಸಭಾ MP ಗಳು ಆಯ್ಕೆ ಆಗ್ತಾರೆ ಅನ್ನೋದು ಕೂಡ ನಿಮ್ಗೆ ಗೊತ್ತಿದೆ. ಟೋಟಲ್ 543 ಸೀಟ್ಸ್ ಇದೆ ಪ್ರೆಸೆಂಟ್. ರಾಜ್ಯಸಭಾ ಟೋಟಲ್ 250 ಇದೆ. ಕ್ಲಿಯರ್ ಆಗಿದೆಯಲ್ವಾ? ರಾಜ್ಯಸಭಾ ಮೆಂಬರ್ ಅನ್ನ ಒಂದ್ ಸೆಕೆಂಡ್ ನಿಮಗೆ ಕ್ಲಿಯರ್ ಇರಲಿ, ಸೆಲೆಕ್ಟ್ ಮಾಡೋದು ಯಾರಪ್ಪ ಅಂತಂದ್ರೆ ಎಲ್ಲಾ ರಾಜ್ಯ ಮತ್ತೆ ಕೇಂದ್ರಾಡಳಿತ ಪ್ರದೇಶಗಳ ವಿಧಾನಸಭಾ ಸದಸ್ಯರು ರಾಜ್ಯಸಭಾ ಮೆಂಬರ್ಸ್ ಅನ್ನ ಆಯ್ಕೆ ಮಾಡಿ ಕಳಿಸ್ತಾರೆ. ಪ್ಲಸ್ ರಾಷ್ಟ್ರಪತಿಗಳು ನಾಮಿನೇಟ್ ಮಾಡ್ತಾರೆ. ಸೊ ಅದು ನಮಗೆ ಏನಾಗಿದೆ, ಕ್ಲಿಯರ್ ಆಗಿದೆ ಅಂತ ನಾನು ಅನ್ಕೊಳ್ತೀನಿ. ದೆನ್ ಸೆಂಟ್ರಲ್ ಎಕ್ಸಿಕ್ಯೂಟಿವ್, ಕೇಂದ್ರ ಕಾರ್ಯಾಂಗದ ಬಗ್ಗೆ ತಿಳ್ಕೊಂಡಿದ್ವಿ. ಸೊ ಅಲ್ಲಿ ಯಾರು ಬರ್ತಾರೆ, ಪ್ರೆಸಿಡೆಂಟ್ ಬರ್ತಾರಲ್ವಾ, ಅವರ ಬಗ್ಗೆ ಏನು ಕ್ವಾಲಿಫಿಕೇಶನ್ಸ್, ಆಮೇಲೆ ಎಲೆಕ್ಷನ್ ಯಾವ ರೀತಿ ನಡೆಯುತ್ತೆ ಅದನ್ನು ಕೂಡ ನಾವು ಕ್ಲಿಯರ್ ಆಗಿ ತಿಳ್ಕೊಂಡಿದ್ವಿ. ಪ್ರೆಸಿಡೆಂಟ್ ಅವರ ಎಲೆಕ್ಷನ್ಸ್ ಯಾವ ರೀತಿ ನಡೆಯುತ್ತೆ ಅನ್ನೋದು, ಪಾರ್ಲಿಮೆಂಟ್ ಮತ್ತೆ ರಾಜ್ಯ ಸರ್ಕಾರಗಳ ವಿಧಾನಸಭಾ ಮೆಂಬರ್ಸ್ ಅದಲ್ಲಿ ಭಾಗಿಯಾಗಿ, ಎಲೆಕ್ಟೆಡ್ ಮೆಂಬರ್ಸ್ ಭಾಗಿಯಾಗಿ ಏನ್ ಮಾಡ್ತಾರೆ, ಅವರನ್ನ ಸೆಲೆಕ್ಟ್ ಮಾಡ್ತಾರೆ ಅಂತ ನಾವು ಹೇಳಿದ್ವಿ. ಆ ಚುನಾವಣೆಯಲ್ಲಿ ಇಂಡೈರೆಕ್ಟ್ ಎಲೆಕ್ಷನ್ ಮುಖಾಂತರ ಪ್ರೆಸಿಡೆಂಟ್, ಇಂಡೈರೆಕ್ಟ್ ಎಲೆಕ್ಷನ್ ಮುಖಾಂತರ ಅದು ನಿಮ್ಗೆ ಕ್ಲಿಯರ್ ಆಗಿದೆ ಅನ್ಕೊಳ್ತೀನಿ. ಕ್ವಾಲಿಫಿಕೇಶನ್ಸ್ ನಿಮಗೆ ಕ್ಲಿಯರ್ ಆಗಿದೆಯಲ್ವಾ? ಸೊ ಭಾರತದ ಪ್ರಜೆ ಆಗಿರ್ಬೇಕು, ಮಿನಿಮಮ್ ಇಂತಿಷ್ಟು ಏಜ್ ಆಗಿರ್ಬೇಕು, ಅದೆಲ್ಲ ಕೂಡ ಡಿಸ್ಕಸ್ ಮಾಡಿದೀವಿ. ನೀವು ಒಂದ್ ಸೆಕೆಂಡ್ ಅದನ್ನ ಏನ್ ಮಾಡ್ಬೋದಪ್ಪ ಅಂತಂದ್ರೆ ರಿವೈಸ್ ಮಾಡಿ ಚಾಪ್ಟರ್ ಅನ್ನ. ಓಕೆ, ತುಂಬಾ ಸುಲಭ ಆಗಿದೆ. ದೆನ್ ಪ್ರೈಮ್ ಮಿನಿಸ್ಟರ್ ಬಗ್ಗೆ ನೋಡಿದ್ವಿ, ಪ್ರಧಾನಮಂತ್ರಿಗಳು ಅವರ ಕೆಲಸಗಳೇನು, ಕ್ಯಾಬಿನೆಟ್ ಬಗ್ಗೆ ನೋಡಿದ್ವಿ, ಮಂತ್ರಿಮಂಡಲದ ಬಗ್ಗೆ, ಮತ್ತೆ ಅವರ ಪವರ್ಸ್ ಮತ್ತೆ ಫಂಕ್ಷನ್ಸ್, ಏನೇನು ಕಾರ್ಯಗಳಿದೆ, ಅವ್ರಿಗೆ ಏನೇನು ಅಧಿಕಾರ ಇದೆ, ಅದೆಲ್ಲದನ್ನು ಕೂಡ ನಾವು ಕ್ಲಿಯರ್ ಆಗಿ ಡಿಸ್ಕಸ್ ಮಾಡಿದ್ವಿ. ಓಕೆ ಸ್ಟೂಡೆಂಟ್ಸ್, ಸೊ ಐ ಹೋಪ್ ನಿಮಗೆ ಇದಿಷ್ಟು ಕೂಡ ಕ್ಲಿಯರ್ ಆಗಿದೆ ಅಂತ ಅನ್ಕೊಳ್ತೀನಿ. ಸಿ ದ ಸೇಮ್ ಟುಡೇ ಚಾಪ್ಟರ್ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ದ ಸ್ಟೇಟ್ ಗವರ್ನಮೆಂಟ್ ಈಸ್ ಆಲ್ಸೋ ಲೈಕ್ ದ ಸೇಮ್. ಓಕೆ, 60% ಆ ಒಂದು ಸಿಸ್ಟಮ್ ಅನ್ನೋದೇನಿದೆಯಲ್ವಾ ಅದು ಸೇಮ್ ಇದೆ. ಓಕೆ, ಓನ್ಲಿ ಟರ್ಮ್ಸ್ ಏನಪ್ಪಾ ಅಂತಂದ್ರೆ ಚೇಂಜ್ ಆಗುತ್ತೆ. ಬಟ್ ನಿಮಗೆ ಯೂನಿಯನ್ ಗವರ್ನಮೆಂಟ್ ಚಾಪ್ಟರ್ ಕ್ಲಿಯರ್ ಆಗಿ ಅರ್ಥ ಆಗಿದೆ ಅಂತಂದ್ರೆ, ಸೊ ರಿಮೈನಿಂಗ್ 40% ಸುಲಭವಾಗಿ ಅರ್ಥ ಆಗುತ್ತೆ ಸ್ಟೂಡೆಂಟ್ಸ್. ವೆರಿ ಈಸಿ ಆಗಿದೆ. ಓಕೆ, ಟೆನ್ಷನ್ ಬೇಡ. ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವ್ ಇಂದ 3 ಮಾರ್ಕ್ ಕ್ವಶನ್ಸ್ ಬರೋ ಚಾನ್ಸಸ್ ಇರುತ್ತೆ, 2 ಮಾರ್ಕ್ಸ್ ಕೇಳ್ತಾರೆ. ಸೊ ವೆರಿ ಇಂಪಾರ್ಟೆಂಟ್.
ಒಂದೇ ಸರಿ ಈ ಚಾಪ್ಟರ್ ನೀವು ಒಂದ್ಸತಿ ಒಂದು ಶಾರ್ಟ್ ಲೆಕ್ಚರ್ಸ್ ನೋಡಿದ್ರೆ ಕ್ಲಿಯರ್ ಆಗಿ ತಿಳ್ಕೊಬಹುದು. ಓಕೆ, ಸೊ ಇಲ್ಲಿ ನಾವ್ ಏನೇನು ಡಿಸ್ಕಸ್ ಮಾಡ್ತಾ ಹೋಗ್ತೀವಿ ಈ ಕ್ಲಾಸ್ ಅಲ್ಲಿ ಅಂತ ಅಂದ್ರೆ, ಮೊದಲನೇದಾಗಿ ನೋಡಿ ನೇಚರ್ ಆಫ್ ದ ಸ್ಟೇಟ್ ಲೆಜಿಸ್ಲೇಚರ್, ರಾಜ್ಯ ಶಾಸಕಾಂಗ ಯಾವ ರೀತಿ ಇದೆ ಅನ್ನೋದ್ರ ಬಗ್ಗೆ ನೋಡ್ತೀವಿ. ಅಲ್ಲಿ ದ ಲೆಜಿಸ್ಲೇಟಿವ್ ಅಸೆಂಬ್ಲಿ, ವಿಧಾನಸಭಾ ಅಥವಾ ವಿಧಾನಸಭೆ ಅಂತ ಹೇಳ್ತೀವಲ್ಲ, ಅದರ ಪವರ್ಸ್ ಮತ್ತೆ ಫಂಕ್ಷನ್ಸ್ ಬಗ್ಗೆ ನಾವು ಕ್ಲಿಯರ್ ಆಗಿ ತಿಳ್ಕೊಳ್ತೀವಿ. ಓಕೆ, ದೆನ್ ಲೆಜಿಸ್ಲೇಟಿವ್ ಕೌನ್ಸಿಲ್, ವಿಧಾನ ಪರಿಷತ್ ಬಗ್ಗೆ ಕ್ಲಿಯರ್ ಆಗಿ ತಿಳ್ಕೊಳ್ತೀವಿ. ಸೊ ಅಲ್ಲಿ ಯಾವ ರೀತಿ, ಮತ್ತೆ ಅದರ ಪವರ್ಸ್ ಮತ್ತು ಫಂಕ್ಷನ್ಸ್ ಬಗ್ಗೆ ತಿಳ್ಕೊಳ್ತೀವಿ. ಓಕೆ, ಅಲ್ಲಿ ಯಾವ ರೀತಿ, ಎಲ್ಲಿ ಪಾರ್ಲಿಮೆಂಟ್ ಅಲ್ಲಿ ಯಾವ ರೀತಿ ಲೋಕಸಭೆ ರಾಜ್ಯಸಭೆ ಅಂತ ಇತ್ತಲ್ವಾ, ಸೊ ಇಲ್ಲೂ ಕೂಡ ಏನ್ ಬರುತ್ತಪ್ಪ ಅಂತಂದ್ರೆ ನೋಡಿ, ಲೆಜಿಸ್ಲೇಟಿವ್ ಅಸೆಂಬ್ಲಿ ಪ್ಲಸ್ ಲೆಜಿಸ್ಲೇಟಿವ್ ಕೌನ್ಸಿಲ್ ಅಂತ ಬರುತ್ತೆ ಸ್ಟೂಡೆಂಟ್ಸ್. ಓಕೆ, ಇದು ನಮಗೆ ಕ್ಲಿಯರ್ ಆಗಿರ್ಲಿ. ಸೊ ಅದು ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ ಡೀಟೇಲ್ ಆಗಿ ತಿಳಿಸ್ತೇನೆ ನಾನು. ಸೊ ಇಲ್ಲಿ ಈ ತರ ಬರುತ್ತೆ. ದೆನ್ ಇನ್ ಸ್ಟೇಟ್ ಎಕ್ಸಿಕ್ಯೂಟಿವ್, ದ ಗವರ್ನರ್ ಇಸ್ ಪವರ್ ಅಂಡ್ ಫಂಕ್ಷನ್ಸ್. ಸೊ ಅಲ್ಲಿ ಯಾವ ರೀತಿ ಏನೋ ಯೂನಿಯನ್ ಗವರ್ನಮೆಂಟ್ ಅಂತ ಬಂದಾಗ ಪ್ರೆಸಿಡೆಂಟ್ ಬರೋಲ್ವಾ, ಸೊ ಇಲ್ಲಿ ಯಾರು ಬರ್ತಾರೆ, ಗವರ್ನರ್ ಬರ್ತಾರೆ ಸ್ಟೇಟ್ ಎಕ್ಸಿಕ್ಯೂಟಿವ್ ಅಲ್ಲಿ. ಅವರ ಪವರ್ ಮತ್ತೆ ಫಂಕ್ಷನ್ಸ್ ಬಗ್ಗೆ ಕ್ಲಿಯರ್ ಆಗಿ ನಾವು ಡಿಸ್ಕಸ್ ಮಾಡ್ತೀವಿ. ಸೊ ದೆನ್ ಅಪಾಯಿಂಟ್ಮೆಂಟ್ ಅಂತ ಚೀಫ್ ಮಿನಿಸ್ಟರ್ ಇಸ್ ಪವರ್ ಅಂಡ್ ಫಂಕ್ಷನ್ಸ್. ಆಮೇಲೆ ಅಲ್ಲಿ ಯಾವ ರೀತಿ ನಾವು ಪ್ರಧಾನಮಂತ್ರಿಗಳ ಬಗ್ಗೆ ನೋಡಿದ್ವಿ, ಅದೇ ರೀತಿ ಇಲ್ಲಿ ಚೀಫ್ ಮಿನಿಸ್ಟರ್, ಮುಖ್ಯಮಂತ್ರಿಗಳು. ಬಿಕಾಸ್ ನಾವಿಲ್ಲಿ ಯಾವ್ದ್ರ ಬಗ್ಗೆ ಕಲಿತಾ ಇರೋದು, ಸ್ಟೇಟ್ ಗವರ್ನಮೆಂಟ್, ರಾಜ್ಯ ಸರ್ಕಾರಗಳ ಬಗ್ಗೆ ಅಲ್ವಾ ನಾವು ಕಲಿತಾ ಇರೋದು. ಯಾವ್ದ್ರ ಬಗ್ಗೆ, ರಾಜ್ಯ ಸರ್ಕಾರಗಳು. ರಾಜ್ಯ ಸರ್ಕಾರಗಳಂದ್ರೆ ಏನ್ ಹೇಳಿ, ರಾಜ್ಯಗಳಿದೆಯಲ್ವಾ, ಕರ್ನಾಟಕ, ಮಹಾರಾಷ್ಟ್ರ, ತಮಿಳುನಾಡು, ಆಂಧ್ರ ಪ್ರದೇಶ್, ತೆಲಂಗಾಣ, ಉತ್ತರ ಪ್ರದೇಶ್, ರಾಜಸ್ಥಾನ್, ಗುಜರಾತ್, ಅಸ್ಸಾಂ, ಮೇಘಾಲಯ, ಈ ರೀತಿಯಂತ ಸ್ಟೇಟ್ಗಳೇನಿದೆ ನಮ್ಮ ಭಾರತದೊಳಗಡೆ ಇರ್ತಕ್ಕಂಥ ಆ ಸ್ಟೇಟು, ಆ ಒಂದೊಂದು ಸ್ಟೇಟ್ನ ಸ್ಟೇಟ್ ಗವರ್ನಮೆಂಟ್ ಯಾವ ರೀತಿ ವರ್ಕ್ ಆಗುತ್ತೆ ಅನ್ನೋದ್ರ ಬಗ್ಗೆ ನಾವಿಲ್ಲಿ ತಿಳ್ಕೊಳ್ತಾ ಹೋಗ್ತೀವಿ. ಓಕೆ, ಲಾಸ್ಟ್ ಕ್ಲಾಸ್ ಅಲ್ಲಿ ನಾವು ಕಲ್ತಿರೋದು ಸೆಂಟ್ರಲ್ ಗವರ್ನಮೆಂಟ್, ಇಡೀ ಇಂಡಿಯಾಗೆ ಇರ್ತಕ್ಕಂಥ ಒಂದು ಗವರ್ನಮೆಂಟ್, ಸೆಂಟ್ರಲ್ ಗವರ್ನಮೆಂಟ್ ಬಗ್ಗೆ ತಿಳ್ಕೊಂಡಿರೋದು. ಸೊ ಸ್ಟೇಟ್ ಗವರ್ನಮೆಂಟ್, ರಾಜ್ಯ ಸರ್ಕಾರಗಳಂದ್ರೆ ಇಂಡಿವಿಜುವಲ್ ಆಗಿ ಏನು ನಮ್ಮ ರಾಜ್ಯಗಳಿದೆಯಲ್ವಾ, ಆ ರಾಜ್ಯಗಳ ಬಗ್ಗೆ ಒಂದೊಂದು ರಾಜ್ಯ ಸರ್ಕಾರ ಯಾವ ರೀತಿ ವರ್ಕ್ ಮಾಡುತ್ತೆ, ಅದ್ರ ಸಿಸ್ಟಮ್ ಯಾವ ರೀತಿ ಇರುತ್ತೆ ಅನ್ನೋದ್ರ ಬಗ್ಗೆ ನಾವಿಲ್ಲಿ ಕ್ಲಿಯರ್ ಆಗಿ ತಿಳ್ಕೊಳ್ತಾ ಹೋಗ್ತೀವಿ. ಓಕೆ, ಫಸ್ಟ್ ಸ್ಟಾರ್ಟ್ ಮಾಡ್ತಾ ಹೋಗೋಣ. ಸ್ಟೇಟ್ ಗವರ್ನಮೆಂಟ್ ಮೀನ್ಸ್ ರಾಜ್ಯ ಸರ್ಕಾರ, ರಾಜ್ಯ ಸರ್ಕಾರದ ಬಗ್ಗೆ ನೋಡ್ತಾ ಇದೀವಿ. ಸೊ ಇಲ್ಲಿ ನಾನು ಒಂದು ಪಿಕ್ಚರ್ ಕೊಟ್ಟಿದ್ದೀನಿ, ನಿಮಗೆ ಇಲ್ಲಿ ಕ್ಲಿಯರ್ ಆಗಿ ಹೋಗುತ್ತೆ. ಓಕೆ, ಸೊ ಏನಪ್ಪಾ ಅಂತ ನೋಡಿ, ಸ್ಟೇಟ್ ಗವರ್ನಮೆಂಟ್, ರಾಜ್ಯ ಸರ್ಕಾರ ಇದೆ ಇಲ್ಲಿ. ಓಕೆ, ಸೊ ಹಿಯರ್ ರಾಜ್ಯ ಸರ್ಕಾರ, ಸ್ಟೇಟ್ ಗವರ್ನಮೆಂಟ್ ಇಸ್ ದೇರ್. ಇನ್ ಸ್ಟೇಟ್ ಗವರ್ನಮೆಂಟ್ ಜನರಲಿ 3 organs are there. Organs, one is legislature, ಶಾಸಕಾಂಗ, then ಕಾರ್ಯಾಂಗ, then ನ್ಯಾಯಾಂಗ. ಸೊ ಏನ್ ಲಾಸ್ಟ್ ಚಾಪ್ಟರ್ ಅಲ್ಲಿ ಇದೆ ಬಂದಿತ್ತು, ಇಲ್ಲೂ ಕೂಡ ಇದೇ ರೀತಿ. ಓಕೆ, ಬಟ್ ಇಲ್ಲಿ ಏನ್ ಬರುತ್ತಪ್ಪ ಅಂತಂದ್ರೆ, ಶಾಸಕಾಂಗ ಅಂತ ಅಂದ್ರೆ ಲೆಜಿಸ್ಲೇಚರ್ ಅಂತೀವಿ ಇಂಗ್ಲಿಷ್ ಅಲ್ಲಿ. ಸೊ ಇಲ್ಲಿ ನೋಡಿ, ಕರ್ನಾಟಕ ಲೆಜಿಸ್ಲೇಟಿವ್ ಅಸೆಂಬ್ಲಿ, ಲೋವರ್ ಹೌಸ್, ವಿಧಾನಸಭೆ ಅಥವಾ ವಿಧಾನಸಭಾ ಅಂತೀವಲ್ವಾ ಅದು. ದೆನ್ ಲೆಜಿಸ್ಲೇಟಿವ್ ಕೌನ್ಸಿಲ್, ವಿಧಾನ ಪರಿಷತ್ ಅಂತೀವಿ, ಅದನ್ನ ನಾವು ಅಪ್ಪರ್ ಹೌಸ್ ಅಂತ ಹೇಳ್ಬಿಟ್ಟು ಕರಿತೀವಿ. ಡೀಟೇಲ್ ಆಗಿ ಲೇಟರ್ ನಾವು ಒಂದನ್ನ ಸ್ಟಡಿ ಮಾಡ್ತೀವಿ. ಬಟ್ ಇದು ಏನೋ ಈ ರೀತಿ ಪಿಕ್ಚರ್ ಮುಖಾಂತರ ನಿಮಗೆ ಕ್ಲಿಯರ್ ಆಗಿ ಗೊತ್ತಿರಬೇಕು. ದೆನ್ ಎಕ್ಸಿಕ್ಯೂಟಿವ್ ಬರುತ್ತೆ, ಅಲ್ಲಿ ಕಾರ್ಯಾಂಗದಲ್ಲಿ ಗವರ್ನರ್ ಬರ್ತಾರೆ. ಓಕೆ, ಅಲ್ಲಿ ಯಾವ ರೀತಿ ರಾಷ್ಟ್ರಪತಿಗಳು ಬರೋರು, ಇಲ್ಲಿ ಗವರ್ನರ್ ಬರ್ತಾರೆ. ಚೀಫ್ ಮಿನಿಸ್ಟರ್, ಸ್ಟೇಟ್ ಗವರ್ನಮೆಂಟ್ ಅಲ್ಲಿ ಚೀಫ್ ಮಿನಿಸ್ಟರ್, ಯೂನಿಯನ್ ಗವರ್ನಮೆಂಟ್ ಅಲ್ಲಿ ಪ್ರೈಮ್ ಮಿನಿಸ್ಟರ್. ದೆನ್ ಇಲ್ಲೂ ಕೂಡ ಸ್ಟೇಟ್ ಕ್ಯಾಬಿನೆಟ್ ಬರುತ್ತೆ, ಅಲ್ಲೂ ಕೂಡ ಯೂನಿಯನ್ ಕ್ಯಾಬಿನೆಟ್ ರೀತಿ ಮಂತ್ರಿ ಮಂಡಲ ಅನ್ನೋದಿರುತ್ತೆ. ಇಲ್ಲೂ ಕೂಡ ಇಲ್ಲಿ ಯಾರು ಬರ್ತಾರೆ, ಅಡ್ವೊಕೇಟ್ ಜನರಲ್ ಅವರು ಬರ್ತಾರೆ. ಓಕೆ, ಸೊ ಅಲ್ಲಿ ಅಟಾರ್ನಿ ಜನರಲ್ ಅಂತ ನಾವು ಓದಿದ್ವಿ ಅಲ್ವಾ. ಸೊ ಅಟಾರ್ನಿ ಜನರಲ್ ಅಂತ ನಾವು ಓದಿದ್ವಿ ಅಂತ ಅನ್ಕೊಳ್ತೀನಿ. ಸೊ ಐ ಫರ್ಗಾಟ್ ಎಕ್ಸಾಕ್ಟ್ ಟೈಮ್, ಬಟ್ ಹಿಯರ್ ವಿ ಡಿಸ್ಕಸ್ ಅಬೌಟ್ ಅಡ್ವೊಕೇಟ್ ಜನರಲ್. ಓಕೆ, ದೆನ್ ಜುಡಿಷಿಯರಿ ಬರುತ್ತೆ, ನ್ಯಾಯಾಂಗ, ಸಬಾರ್ಡಿನೇಟ್ ಕೋರ್ಟ್ಸ್ ಬರುತ್ತೆ. ಓಕೆ, ಜುಡಿಷಿಯರಿ ಅಂತಂದ್ರೆ ಯಾವ್ದು ಬರುತ್ತೆ, ಹೈಕೋರ್ಟ್ ಬರುತ್ತೆ. ರಾಜ್ಯ ಸರ್ಕಾರಗಳಲ್ಲಿ ಯಾವ್ದು ಬರುತ್ತೆ, ಹೈಕೋರ್ಟ್ ಬರುತ್ತಲ್ವಾ ಅದು. ಮತ್ತೆ ಸಬಾರ್ಡಿನೇಟ್ ಕೋರ್ಟ್ಸ್ ಅಂದ್ರೆ ಡಿಸ್ಟ್ರಿಕ್ಟ್ ಕೋರ್ಟ್ಸ್, ತಾಲೂಕ್ ಕೋರ್ಟ್ಸ್ ಗಳೆಲ್ಲ ಏನ್ ಬರುತ್ತಲ್ವಾ, ಸೊ ಅದ್ರ ಬಗ್ಗೆನೂ ಕೂಡ ನಾವಿಲ್ಲಿ ಇಲ್ಲಿ ಡಿಸ್ಕಸ್ ಮಾಡ್ತಾ ಹೋಗ್ತೀವಿ ಜುಡಿಷಿಯರಿಯಲ್ಲಿ. ಓಕೆ, ಸೊ ಐ ಹೋಪ್ ನಿಮಗೆ ಇಷ್ಟು ಕೂಡ ಏನಾಗಿದೆ, ಕ್ಲಿಯರ್ ಆಗಿದೆ ಅಂತ ನಾನು ಅನ್ಕೊಳ್ತೀನಿ. ಸೊ ದೆನ್ ನೋಡಿ, ಸ್ಟೇಟ್ ಲೆಜಿಸ್ಲೇಚರ್, ರಾಜ್ಯದ ಶಾಸಕಾಂಗ ಯಾವ ರೀತಿ ಇರುತ್ತಪ್ಪ ಅಂತ ನಾವು ರಾಜ್ಯ ಸ್ಟೇಟ್ ಲೆಜಿಸ್ಲೇಚರ್ ಮೀನ್ಸ್ ರಾಜ್ಯ ಶಾಸಕಾಂಗ ಯಾವ ರೀತಿ ಇರುತ್ತೆ ಅಂದ್ರೆ ಸ್ಟಾರ್ಟ್ ಮಾಡೋಣ. ದ ಸ್ಟೇಟ್ ಲೆಜಿಸ್ಲೇಚರ್, ವಿಧಾನ ಮಂಡಲ ಅಂತ ಹೇಳ್ಬಿಟ್ಟು ಕೂಡ ನಾವು ಕರಿತೀವಿ, ಇಸ್ ಕಂಪೋಸ್ಡ್ ಆಫ್ ದ ಗವರ್ನರ್ ಅಂಡ್ 2 houses. ವೆರಿ ಇಂಪಾರ್ಟೆಂಟ್. ಓಕೆ, ನಾನು ಈ ರೀತಿ ಬಾಕ್ಸ್ ಅಲ್ಲಿ ಏನ್ ಮಾರ್ಕ್ ಮಾಡ್ತಾ ಹೋಗ್ತೀನಲ್ವಾ, ಇದು ನಮಗೆ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಾನು ಯಾವ್ದನ್ನ ಮಾರ್ಕ್ ಮಾಡ್ತೀನಿ ಅದನ್ನ ನೀವು ಮಿಸ್ ಮಾಡಂಗೆ ಇಲ್ಲ. ಈ ಸ್ಟೇಟ್ ಲೆಜಿಸ್ಲೇಚರ್ ಅಲ್ಲಿ ಯಾರು 2 ಹೌಸ್ ಬರುತ್ತೆ, ಯಾರ್ಯಾರು ಬರ್ತಾರಪ್ಪ ಅಂತಂದ್ರೆ, ಫಸ್ಟ್ ಒನ್ ಗವರ್ನರ್ ಬರ್ತಾರೆ. ಓಕೆ, ರಾಜ್ಯಪಾಲರು. ದೆನ್ 2 houses ಬರುತ್ತೆ, 2 ಹೌಸ್ಗಳು ಬರುತ್ತೆ.
ಯಾವ್ದ್ಯಾವ್ದಪ್ಪ ಅಂತಂದ್ರೆ ದ ಅಪ್ಪರ್ ಹೌಸ್ ಇಸ್ ಕಾಲ್ಡ್ ಲೆಜಿಸ್ಲೇಟಿವ್ ಕೌನ್ಸಿಲ್, ವಿಧಾನ ಪರಿಷತ್. ದೆನ್ ಅಂಡ್ ದ ಲೋವರ್ ಹೌಸ್ ಇಸ್ ಕಾಲ್ಡ್ ಲೆಜಿಸ್ಲೇಟಿವ್ ಅಸೆಂಬ್ಲಿ, ವಿಧಾನ ಸಭಾ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ ಸ್ಟೂಡೆಂಟ್ಸ್. ಓಕೆ, ಇದಿಷ್ಟು ನಮಗೆ ಕ್ಲಿಯರ್ ಆಗಿರ್ಲಿ. ಸಿ ಜಸ್ಟ್ ನಾನು ಪಿಕ್ಚರ್ ತೋರಿಸ್ತೀನಂತೆ. ದ ಲೆಜಿಸ್ಲೇಟಿವ್ ಅಸೆಂಬ್ಲಿ ಹ್ಯಾಸ್ representatives of the people, whereas the legislative council represents from various states. ಅಂದ್ರೆ ಲೆಜಿಸ್ಲೇಟಿವ್ ಅಸೆಂಬ್ಲಿ ಅಂತ ಏನಿದೆಯಲ್ವಾ, ಲೆಜಿಸ್ಲೇಟಿವ್ ಅಸೆಂಬ್ಲಿ ಇಲ್ಲಿ ಬರಿತೀನಿ ನೋಡಿ ನಾನು, ವಿಧಾನಸಭೆ. ಓಕೆ, ಇಲ್ಲಿ ನಾನು ವಿಧಾನಸಭೆ ಬಗ್ಗೆ ಬರ್ತಿದ್ದೀನಿ. ಇಲ್ಲಿ ನಾನು ವಿಧಾನ ಪರಿಷತ್ ಬಗ್ಗೆ ಬರ್ದಿದ್ದೀನಿ. ಓಕೆ, ಕ್ಲಿಯರ್ ಆಗಿದೆಯಲ್ವಾ ನಿಮಗೆ? ಸೊ ಇಲ್ಲಿ ಇದನ್ನ ನಾವು ಲೆಜಿಸ್ಲೇಟಿವ್ ಅಸೆಂಬ್ಲಿ ಅಂತ ಹೇಳ್ಬಿಟ್ಟು ಕರಿತೀವಿ. ಓಕೆ, ಸೊ ಇವರು ಯಾರಿಂದ ಆಯ್ಕೆ ಆಗ್ತಾರಪ್ಪ ಅಂತಂದ್ರೆ ಡೈರೆಕ್ಟ್ ಪೀಪಲ್, ಜನಗಳಿಂದಲೇ ಡೈರೆಕ್ಟ್ ಆಗಿ ಆಯ್ಕೆ ಆಗ್ತಾರೆ ಇವರು. 5 ವರ್ಷಕ್ಕೊಂದ್ಸತಿ MLA ಎಲೆಕ್ಷನ್ ಆಗುತ್ತಲ್ವಾ, MLA ಎಲೆಕ್ಷನ್, ಆ MLA ಎಲೆಕ್ಷನ್ ಮುಖಾಂತರ ಇವ್ರು ಏನಾಗ್ತಾರೆ, ಡೈರೆಕ್ಟ್ ಆಗಿ ಆಯ್ಕೆ ಆಗ್ತಾರೆ. ಸೊ ಓಕೆ, ಇದು ನಿಮಗೆ ಕ್ಲಿಯರ್ ಆಗಿ ಗೊತ್ತಿರ್ಲಿ, ಜನಗಳಿಂದಲೇ ಆಯ್ಕೆ ಆಗ್ತಾರೆ MLA ಅವರು ಇವರು. ಸೊ ನಾವು ಇವರನ್ನ MLAs ಅಂತ ಹೇಳ್ಬಿಟ್ಟು ಕೂಡ ಕರಿತೀವಿ. ಓಕೆ, ಜನಗಳಿಂದ ಆಯ್ಕೆ ಆಗ್ತಾರೆ. ಮತ್ತೆ ಇವರನ್ನ ನಾವ್ ಏನಂತ ಕರಿತೀವಿ, MLAs, ಮೆಂಬರ್ ಆಫ್ ಲೆಜಿಸ್ಲೇಟಿವ್ ಅಸೆಂಬ್ಲಿ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ. ಸೊ ದೆನ್ ವಿಧಾನ ಪರಿಷತ್ ಅಲ್ಲಿ ನೋಡಿ, ಇದನ್ನ ಲೆಜಿಸ್ಲೇಟಿವ್ ಕೌನ್ಸಿಲ್ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ. ಇಲ್ಲ ನೋಡಿದ್ರಲ್ವಾ, ಲೆಜಿಸ್ಲೇಟಿವ್ ಕೌನ್ಸಿಲ್ ಅಥವಾ ವಿಧಾನ ಪರಿಷತ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಆಮೇಲೆ ಇದನ್ನ ಸಾರಿ ನೋಡಿ, ಇಲ್ಲಿ ಈ ವಿಧಾನಸಭೆಯನ್ನ ನಾವು ಏನಂತ ಕರಿತೀವಿ ನೋಡಿ, ಲೋವರ್ ಹೌಸ್ ಅಂತ ಹೇಳ್ಬಿಟ್ಟು ಕೂಡ ಕರಿತೀವಿ. ಸೊ ಲೆಜಿಸ್ಲೇಟಿವ್ ಕೌನ್ಸಿಲ್ ಇಂದ ಅಪ್ಪರ್ ಹೌಸ್ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ. ನಾನು ಸಿಂಪಲ್ ಆಗಿ ಬರಿತಾ ಇದ್ದೀನಿ. ಸೊ ದೆನ್ ಇವರನ್ನ ನಾವು MLCs ಅಂತ ಹೇಳ್ಬಿಟ್ಟು ಕರಿತೀವಿ. ಓಕೆ, ಏನಂತ ಕರಿತೀವಿ, MLCs, ಮೆಂಬರ್ ಆಫ್ ಲೆಜಿಸ್ಲೇಟಿವ್ ಕೌನ್ಸಿಲ್ಸ್ ಅಂತ ಹೇಳ್ಬಿಟ್ಟು ನಾವು ಕರಿತಾ ಹೋಗ್ತೀವಿ. ಓಕೆ, ಇದು ನಮಗೆ ಕ್ಲಿಯರ್ ಆಗಿರ್ಲಿ. ದೆನ್ ಆಗ್ತೀವಿ. ದೆನ್ ಯಾರಿಂದ ಸೆಲೆಕ್ಟ್ ಆಗ್ತಾರಪ್ಪ ಈ ವಿಧಾನ ಪರಿಷತ್ ಏನು ಮೆಂಬರ್ಸ್ ಯಾರಿಂದ ಸೆಲೆಕ್ಟ್ ಆಗ್ತಾರಪ್ಪ ಅಂತಂದ್ರೆ ನೋಡಿ, ರೆಪ್ರೆಸೆಂಟ್ ಫ್ರಮ್ ವೇರಿಯಸ್ ಫೀಲ್ಡ್ಸ್. ಆ ವೇರಿಯಸ್ ಫೀಲ್ಡ್ಸ್ ಅಲ್ಲಿ ಇರ್ತಕ್ಕಂಥವ್ರನ್ನ ಯಾರು ಸೆಲೆಕ್ಟ್ ಮಾಡ್ತಾರೆ. ಓಕೆ, ಅಲ್ಲೂ ಕೂಡ ನೀವು ಈ ಪದವೀಧರರ ಚುನಾವಣೆ ಅಂತ ಹೇಳ್ಬಿಟ್ಟು ನೀವೆಲ್ಲ ಕೇಳಿರ್ತೀರಾ. ಸೊ ಈ ರೀತಿ ಏನು ಎಲೆಕ್ಷನ್ ಆದಾಗ ಅವ್ರನ್ನ ಆಯ್ಕೆ ಮಾಡ್ತಾರೆ. ಓಕೆ, ಸೊ ಇದು ನಿಮಗೆ ಕ್ಲಿಯರ್ ಆಗಿ ಗೊತ್ತಿರಲಿ ಸ್ಟೂಡೆಂಟ್ಸ್. ಓಕೆ, ಇಷ್ಟು ಕೂಡ ನಿಮಗೆ ಕ್ಲಿಯರ್ ಆಗಿದೆ ಅಂತ ನಾನು ಅನ್ಕೊಳ್ತೀನಿ. ಸೊ ದೆನ್ ಇಲ್ಲಿ ನಾನು ಪಿಕ್ಚರ್ ತೋರಿಸ್ತಾ ಇದ್ದೀನಿ. ಇದು ವಿಧಾನಸೌಧ ಬೆಂಗಳೂರು. ಸೊ ದಿಸ್ ಇಸ್ ಸುವರ್ಣಸೌಧ ಬೆಳಗಾವಿ. ಓಕೆ, ಈ ಎರಡು ಕಡೆಗಳಲ್ಲಿ ಏನು ಸರ್ಕಾರದ, ರಾಜ್ಯ ಸರ್ಕಾರದ, ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದ ಅಧಿವೇಶನಗಳು ನಡೆಯೋದು ಇಲ್ಲೇನೆ. ಓಕೆ, ಸೊ ಇದು ಏನೋ ಬೆಂಗಳೂರಲ್ಲಿ ಇರ್ತಕ್ಕಂಥ ಯಾವ್ದಿದು ವಿಧಾನಸೌಧ ಬೆಂಗಳೂರು. ಓಕೆ, ದೆನ್ ಸುವರ್ಣಸೌಧ ಬೆಳಗಾವಿ. ಸೊ ನೀವು ನೋಡಿರ್ತೀರ, ಈ ಸಾಮಾನ್ಯವಾಗಿ ಈ ಏನೋ ಸಾರಿ ಏನಪ್ಪಾ ಅಂತಂದ್ರೆ, ಈ ಒಂದು ಅಸೆಂಬ್ಲಿ ಎಲ್ಲ ನಡೆಸ್ಬೇಕಾದ್ರೆ ಒಂದು ಬಾರಿ ಅಸೆಂಬ್ಲಿನ ವಿಧಾನಸೌಧದಲ್ಲಿ ನಡೆಸಿದ್ರೆ ಒಂದು ಬಾರಿ ಸುವರ್ಣಸೌಧದಲ್ಲಿ ನಡೆಸ್ತಾರೆ. ಓಕೆ, ಇದು ನಮಗೆ ಕ್ಲಿಯರ್ ಆಗಿ ಗೊತ್ತಿರಲಿ. ಓಕೆ, ಸೊ ಇದ್ರ ಒಳಗಡೆನೆ ಏನು ಲೆಜಿಸ್ಲೇಟಿವ್ ಅಸೆಂಬ್ಲಿ ಮತ್ತೆ ಲೆಜಿಸ್ಲೇಟಿವ್ ಕೌನ್ಸಿಲ್ ಮೆಂಬರ್ಸ್ ಎರಡು ಜನ ಕೂಡ ಏನು ಈ ಎರಡು ಒಂದು ಇದ್ರ ಒಳಗಡೆ ವಿಧಾನಸೌಧ ಮತ್ತೆ ಸುವರ್ಣಸೌಧ ಒಳಗಡೆ ಕೂತ್ಕೊಂಡು ಅಲ್ಲಿ ಏನ್ ಮಾಡ್ತಾರೆ, ಡಿಬೇಟ್ ಅನ್ನ ಮಾಡ್ತಾರೆ. ಸಾಮಾನ್ಯವಾಗಿ ನಾನು ಲಾಸ್ಟ್ ಕ್ಲಾಸ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಯಾವ್ಯಾವಾಗ ಅಧಿವೇಶನಗಳು ನಡೆಯುತ್ತೆ ಹೇಳಿ. ಈ ಸಾಮಾನ್ಯವಾಗಿ ಬಜೆಟ್ ಅಧಿವೇಶನ ನಡೆಯುತ್ತೆ. ಈ ಫೆಬ್ರವರಿ ಅಥವಾ ಮಾರ್ಚ್ ಟೈಮಲ್ಲಿ ಏನು ಬಜೆಟ್ ತರ್ತಾರಲ್ವಾ ಸರ್ಕಾರಗಳು, ಆ ಟೈಮಲ್ಲಿ ಅಧಿವೇಶನ ಬಜೆಟ್ ಮೇಲೆ ಚರ್ಚೆ ನಡೆಯುತ್ತೆ. ಸೊ ದೆನ್ ಯಾವ್ದ್ರ ಮೇಲೆ ನಡೆಯುತ್ತೆ, ಮಳೆಗಾಲದ ಅಧಿವೇಶನ ಅಂತ ನಡೆಯುತ್ತೆ. ಮತ್ತೆ ಮಳೆಗಾಲ ಟೈಮಲ್ಲಿ ದೆನ್ ಚಳಿಗಾಲದ ಅಧಿವೇಶನ ಅಂತ ನಡೆಯುತ್ತೆ. ಸೊ ಅದನ್ನ ಈ 3 ರೀತಿ ಅಧಿವೇಶನಗಳನ್ನ ನಾವು ಈ ಒಂದು ವಿಧಾನಸೌಧ ಮತ್ತೆ ಸುವರ್ಣಸೌಧದಲ್ಲಿ ಕಾಣಬಹುದು. ಓಕೆ, ಇಲ್ಲೇನೆ ಅವುಗಳು ಕೂಡ ನಡೆಯೋದು ಸ್ಟೂಡೆಂಟ್ಸ್. ಓಕೆ, ನಮ್ಮ ಕರ್ನಾಟಕದ ವಿಚಾರವಾಗಿ ಬಂದ್ರೆ ಸೊ ಇದು ನಮಗೆ ಕ್ಲಿಯರ್ ಆಗಿರ್ಲಿ. ಸೊ ದೆನ್ ವಿಧಾನಸಭಾ ಬಗ್ಗೆ ನೋಡ್ತಾ ಹೋಗೋಣ. ಸೊ ಕ್ಲಿಯರ್ ಇಲ್ಲಿ ಕನ್ಫ್ಯೂಷನ್ ಆಗ್ಬೇಡಿ, ವಿಧಾನಸೌಧ ಬೇರೆ ವಿಧಾನಸಭಾ ಬೇರೆ. ಓಕೆ, ವಿಧಾನಸೌಧ ಅಂತಂದ್ರೆ ನೋಡಿ ಇಲ್ಲಿ ನೋಡ್ತಿದ್ರ ಇದು. ಓಕೆ, ವಿಧಾನಸಭಾ ಅಂತಂದ್ರೆ 2 ಹೌಸ್ಗಳು ಬರುತ್ತಲ್ವಾ, ಆ ಹೌಸ್. ಓಕೆ, ಇದು ನಮಗೆ ಕ್ಲಿಯರ್ ಆಗಿರ್ಲಿ. ಹೌಸಸ್ ಫಸ್ಟ್ ಒಂದು ವಿಧಾನಸಭಾ ಬಗ್ಗೆ ನಾವು ನೋಡ್ತಾ ಹೋಗೋಣ. ವಿಧಾನಸಭೆ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ ವಿಧಾನಸಭೆ. ಓಕೆ, ವಿಧಾನಸಭೆ ಇಸ್ ದ ಲೋವರ್ ಹೌಸ್ ಆಫ್ ದ ಸ್ಟೇಟ್ ಲೆಜಿಸ್ಲೇಚರ್. ಲೋವರ್ ಹೌಸ್ ನಾನು ಎಲ್ಲೆಲ್ಲಿ ಇರ್ತೀನಿ ಮಾರ್ಕ್ ಮಾಡ್ತಾ ಹೋಗ್ತೀನಿ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್, ಕ್ಲಿಯರ್ ಆಗಿರ್ಲಿ. ಅದು ನಮಗೆ ಕೀ ಟರ್ಮ್ಸ್ ಆಗುತ್ತೆ.
ಯು ಶುಡ್ ನಾಟ್ ಫರ್ಗೆಟ್ ದಟ್. ವಿಧಾನಸಭಾ ಇಸ್ ದ ಲೋವರ್ ಹೌಸ್ ಆಫ್ ಸ್ಟೇಟ್ ಲೆಜಿಸ್ಲೇಚರ್. ರಾಜ್ಯ ಶಾಸಕಾಂಗದ ಲೋವರ್ ಹೌಸ್ ಅಂತ ನಾವು ಯಾವ್ದನ್ನ ಕರಿತೀವಿ? ವಿಧಾನಸಭೆಯನ್ನ ಕರಿತೀವಿ. ದ ಸ್ಟ್ರೆಂತ್ ಆಫ್ ವಿಧಾನಸಭಾ ಡಿಪೆಂಡ್ಸ್ ಆನ್ ದ ಪಾಪ್ಯುಲೇಷನ್ ಆಫ್ ದ ಸ್ಟೇಟ್. ಸೊ ಎಷ್ಟು ಜನ ಇರ್ತಾರಪ್ಪ ಮೆಂಬರ್ಸ್ ವಿಧಾನಸಭೆಯಲ್ಲಿ ಅಂತಂದ್ರೆ, ಇದು ಸ್ಟೇಟ್ ಇಂದ ಸ್ಟೇಟ್ಗೆ, ರಿಮೆಂಬರ್ ಇಟ್ ವಿಲ್ ಚೇಂಜ್ ಫ್ರಮ್ ಸ್ಟೇಟ್ ಟು ಸ್ಟೇಟ್. ಓಕೆ, ಆ ರಾಜ್ಯಗಳ ಜನಸಂಖ್ಯೆ ಇಲ್ಲಿ ಕೊಟ್ಟಿದಾರಲ್ವಾ ನೋಡಿ, ಡಿಪೆಂಡ್ಸ್ ಆನ್ ದ ಪಾಪ್ಯುಲೇಷನ್. ಆ ರಾಜ್ಯದ ಪಾಪ್ಯುಲೇಷನ್ ಅನ್ನ ಆಧಾರವಾಗಿಟ್ಕೊಂಡು, ಜನಸಂಖ್ಯೆಯನ್ನ ಆಧಾರವಾಗಿಟ್ಕೊಂಡು ಏನಾಗುತ್ತೆ? ಚೇಂಜ್ ಆಗ್ತಾ ಹೋಗುತ್ತೆ. ಬಟ್ ಇನ್ ಅವರ್ ಕರ್ನಾಟಕ ವಿ ಹ್ಯಾವ್ ಪ್ರೆಸೆಂಟ್ 224 ಸೀಟ್ಸ್, MLA ಸೀಟ್ಸ್. ಏನ್ ಹೇಳಿ MLA ಸೀಟ್ಸ್ ಅಂದ್ರೆ? ಇಡೀ ಕರ್ನಾಟಕ ಇದೆಯಲ್ವಾ, ಅದನ್ನ MLA ಕ್ಷೇತ್ರಗಳಾಗಿ ವಿಂಗಡಣೆ ಮಾಡಿದ್ದಾರೆ. ಎಲೆಕ್ಷನ್ ಟೈಮಲ್ಲಿ ನಿಮಗೆ ಗೊತ್ತಿರುತ್ತೆ, ಎಲೆಕ್ಷನ್ ಟೈಮಲ್ಲಿ ಅಲ್ಲಿ ಬೀದರಿಂದ ಚಾಮರಾಜನಗರದವರೆಗೂ, ಈ ಕಡೆ ಇಲ್ಲಿ ಮಂಗಳೂರಿಂದ ತುಮಕೂರು ಈ ಕಡೆ ಭಾಗದವರೆಗೂ, ಕೋಲಾರದ ಭಾಗದವರೆಗೂ ಏನ್ ಮಾಡಿದಾರಪ್ಪ ಅಂತಂದ್ರೆ, ಕರ್ನಾಟಕವನ್ನ ವಿಧಾನಸಭಾ ಕ್ಷೇತ್ರಗಳಾಗಿ, MLA ಕ್ಷೇತ್ರಗಳಾಗಿ ವಿಂಗಡಣೆ ಮಾಡಿದ್ದಾರೆ. ಒಂದೊಂದು ಕ್ಷೇತ್ರದಿಂದಲೂ ಕೂಡ ಒಬ್ಬೊಬ್ರು MLA ಎಲೆಕ್ಷನ್ ಅಲ್ಲಿ ಏನ್ ಮಾಡ್ತಾರೆ? ಆಯ್ಕೆ ಮಾಡ್ತಾರೆ. ಯಾರು ಹೆಚ್ಚು ಓಟ್ ತಗೊಳ್ತಾರಲ್ವಾ ಅವರನ್ನ ಆಯ್ಕೆ ಮಾಡ್ತಾರೆ MLAಗಳಾಗಿ. ಆ ರೀತಿ ಒಟ್ಟು ಎಷ್ಟು ಸೀಟ್ಸ್ ಇದೆ ಇಡೀ ಕರ್ನಾಟಕದಲ್ಲಿ? 224 ಇದೆ. ಓಕೆ, ಎಷ್ಟಿದೆ? 224 ಇದೆ ಪ್ರೆಸೆಂಟ್. ಅದು ಯಾವ ರೀತಿ ಡಿಪೆಂಡ್ ಆಗುತ್ತೆ ಅಂದ್ರೆ, ಆ ರಾಜ್ಯದ ಪಾಪ್ಯುಲೇಷನ್, ಜನಸಂಖ್ಯೆ ಮೇಲೆ ಡಿಪೆಂಡ್ ಆಗುತ್ತೆ. ಸ್ಟೂಡೆಂಟ್ಸ್, ಇಟ್ ಶುಡ್ ಬಿ ವೆರಿ ಕ್ಲಿಯರ್ ಟು ಯು. ಓಕೆ, ಸೊ ಇಟ್ ವಿಲ್ ಚೇಂಜ್ ಫ್ರಮ್ ಸ್ಟೇಟ್ ಟು ಸ್ಟೇಟ್. ಕರ್ನಾಟಕದಲ್ಲಿ 224 ಇದ್ರೆ ತಮಿಳುನಾಡಲ್ಲಿ ಅಷ್ಟೇ ಇರಲ್ಲ. ಫಾರ್ ತಮಿಳುನಾಡು ಇಟ್ ಇಸ್ ಚೇಂಜ್, ಫಾರ್ ಆಂಧ್ರ ಪ್ರದೇಶ್ ಇಟ್ ಇಸ್ ಚೇಂಜ್, ಕೇರಳಕ್ಕೆ ಚೇಂಜ್ ಇದೆ, UPಗೆ ಚೇಂಜ್ ಇದೆ, ಮತ್ತೆ ಮಧ್ಯಪ್ರದೇಶಕ್ಕೂ ಕೂಡ ಏನಿದೆ? ಚೇಂಜ್ ಇದೆ. ಸ್ಟೇಟ್ ಇಂದ ಸ್ಟೇಟ್ಗೆ ಏನಾಗುತ್ತೆ? ಚೇಂಜ್ ಆಗುತ್ತೆ. ಓಕೆ, ಬಟ್ ದ ಮ್ಯಾಕ್ಸಿಮಮ್ ನಂಬರ್ ಆಫ್ ಸೀಟ್ಸ್ ಆಫ್ ಎನಿ ವಿಧಾನಸಭಾ ಶುಡ್ ನಾಟ್ ಎಕ್ಸೀಡ್ 500 ಆರ್ ಬಿಲೋ 60. ಸೊ ಅಂದ್ರೆ ಇಲ್ಲಿ ಏನ್ ಹೇಳ್ತಿದಾರಪ್ಪ ಅಂತಂದ್ರೆ, ಯಾವುದೇ ವಿಧಾನಸಭಾಕ್ಕೆ ಕೂಡ, ಯಾವುದೇ ರಾಜ್ಯದ ವಿಧಾನಸಭಾಕ್ಕೆ ಏನಾಗಿರ್ಬೇಕು? ಮ್ಯಾಕ್ಸಿಮಮ್ ಸೀಟ್ ಎಷ್ಟಿರ್ಬೇಕಂತಂದ್ರೆ 500ಕ್ಕಿಂತ ದಾಟಬಾರ್ದು ಅಂತ ಹೇಳ್ತಿದ್ದಾರೆ ನೋಡಿ. ಶುಡ್ ನಾಟ್ ಎಕ್ಸೀಡ್ ಮೀನ್ಸ್ 500ಕ್ಕಿಂತ ಜಾಸ್ತಿ ಇರಬಾರ್ದು, 500 ಆರ್ ಬಿಲೋ 60. 500ಕ್ಕಿಂತ ಜಾಸ್ತಿ ಇರಬಾರ್ದು, 60ಕ್ಕಿಂತ ಕಮ್ಮಿ ಇರಬಾರ್ದು. ಓಕೆ, ಸೊ ಇದನ್ನೆಲ್ಲ ಯಾರು ಡಿಸೈಡ್ ಮಾಡ್ತಾರೆ? ಯಾವ ರಾಜ್ಯಕ್ಕೆ ಎಷ್ಟು ಸೀಟನ್ನ ಕೊಡಬೇಕು ಅನ್ನೋದನ್ನ ಅಲ್ಲಿ ಡಿಲಿಮಿಟೇಷನ್ ಕಮಿಷನ್ ಅಂತ ಬರುತ್ತೆ. ಓಕೆ, ಅದು ಸಾಮಾನ್ಯವಾಗಿ ಈ ಜನಗಣತಿ ಆಗುತ್ತಲ್ವಾ, ಆ ಜನಗಣತಿ ಆದ್ಮೇಲೆ ಡಿಲಿಮಿಟೇಷನ್ ಕಮಿಷನ್ ಅನ್ನೋದು ಬಂದು ಅವ್ರು ಏನ್ ಮಾಡ್ತಾರೆ? ಅದನ್ನ ಚೇಂಜ್ ಮಾಡ್ತಾರೆ. ಓಕೆ, ಚೇಂಜ್ ಮಾಡ್ತಾರೆ ಪ್ರತಿ 10 ವರ್ಷಕ್ಕೊಂದ್ಸತಿ. ಆ ರೀತಿ ಅವರು ಚೇಂಜ್ ಮಾಡ್ತಾ ಹೋಗ್ತಾರೆ. ಸೊ ಪ್ರೆಸೆಂಟ್ ಎಷ್ಟಿದೆ? ಸೊ ಬಟ್ ಇಲ್ಲಿ ಕ್ಲಿಯರ್ ಇರಲಿ, ಯಾವುದೇ ರಾಜ್ಯಕ್ಕಾದ್ರಷ್ಟು ಕೂಡ ಎಷ್ಟು? ಮ್ಯಾಕ್ಸಿಮಮ್ 500ಕ್ಕಿಂತ ಜಾಸ್ತಿ ಹೋಗ್ಬಾರ್ದು, ಮಿನಿಮಮ್ 60ಕ್ಕಿಂತ ಕಮ್ಮಿ ಹೋಗ್ಬಾರ್ದು ಅನ್ನೋ ಒಂದು ರೂಲ್ ಇದೆ, ಕ್ಲಿಯರ್ ಇರಲಿ. ಹೌಎವರ್ ದ ನಂಬರ್ ಆಫ್ ಸೀಟ್ಸ್ ಸ್ಮಾಲ್ ಸ್ಟೇಟ್ ಇಸ್ ಲೆಸ್. ಓಕೆ, ಬಟ್ ಏನ್ ಮಾಡೋದು ನೋಡಿ, ಎಕ್ಸಾಂಪಲ್ ಸಿಕ್ಕಿಂ ಲೆಜಿಸ್ಲೇಟಿವ್ ಅಸೆಂಬ್ಲಿ ಕನ್ಸಿಸ್ಟ್ ಆಫ್ 32 ಮೆಂಬರ್ಸ್. ಕರ್ನಾಟಕ ಲೆಜಿಸ್ಲೇಟಿವ್ ಅಸೆಂಬ್ಲಿ ಅಟ್ ಪ್ರೆಸೆಂಟ್ ಕನ್ಸಿಸ್ಟ್ ಆಫ್ 224 ಎಲೆಕ್ಟೆಡ್ ಮೆಂಬರ್ಸ್ ಟಿಲ್ ದ ಎಂಡ್ ಆಫ್ 15th ಲೆಜಿಸ್ಲೇಟಿವ್ ಅಸೆಂಬ್ಲಿ. ಅಂದ್ರೆ ಇಲ್ಲಿ ಏನ್ ಹೇಳ್ತಿದ್ರಪ್ಪ ಅಂತಂದ್ರೆ, ಸೊ ಇಲ್ಲೇನೋ ಅವ್ರು ಹೇಳಿದ್ರು ಮ್ಯಾಕ್ಸಿಮಮ್ ಎಷ್ಟಿರ್ಬೇಕು? 500 ದಾಟಬಾರ್ದು. ಸೊ ಹಿಯರ್ ದೇ ಟೋಲ್ಡ್ ಅಬೌಟ್ ಬಿಲೋ 60 ಇರಬಾರ್ದು ಅಂತ. ಬಟ್ ಕೆಲವೊಂದು ರಾಜ್ಯಗಳಲ್ಲಿ ಚಿಕ್ಕ ಚಿಕ್ಕ ರಾಜ್ಯಗಳಿದೆ. ನೀವು ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಕೊಟ್ಟಿದ್ದಾರೆ, ಎಲ್ಲೋಯ್ತು? ಸಿಕ್ಕಿಂ ನೋಡಿ, ಸಿಕ್ಕಿಂ ಅನ್ನೋ ರಾಜ್ಯ ಇದೆ, ನೀವು ನೋಡಿದ್ದೀರಲ್ವಾ? ಪಶ್ಚಿಮ ಬಂಗಾಳ ನೋಡಿ, ಸಿಕ್ಕಿಂ ಇಲ್ಲಿ ಬರುತ್ತೆ, ಈ ಭಾಗದಲ್ಲಿ ಬರುತ್ತೆ. ಇಲ್ಲಿ ಬಿಹಾರ್ ಈ ಭಾಗದಲ್ಲಿ ಬರುತ್ತೆ. ಓಕೆ, ಬಿಹಾರ ಮತ್ತೆ ವೆಸ್ಟ್ ಬೆಂಗಾಲ್ ಅದ್ರ ಪಕ್ಕ ಬರುತ್ತೆ ಸಿಕ್ಕಿಂ. ಓಕೆ, ಸೊ ಆ ರಾಜ್ಯದಲ್ಲಿ ಎಷ್ಟು ಸೀಟ್ ಇದೆ? 32 ಮೆಂಬರ್ಸ್ ಇದ್ದಾರೆ. ಬಟ್ ಇಲ್ಲಿ ಹೇಳಿದಾರಲ್ಲ 60ಕ್ಕಿಂತ ಕಮ್ಮಿ ಇರಬಾರ್ದು ಅಂತ. ಬಟ್ 32 ಇದಾರಲ್ಲ ಅಂತಂದ್ರೆ, ಸೊ ಜನಸಂಖ್ಯೆನೇ ಕಮ್ಮಿ ಇದ್ರೆ ಅಲ್ಲಿ ಏನ್ ಮಾಡೋಂಗೆ ಇಲ್ಲ. ಓಕೆ, ಜನಸಂಖ್ಯೆ ಕಮ್ಮಿ ಇರೋದ್ರಿಂದ ಅಲ್ಲಿ ಏನ್ ಮಾಡಿದ್ದಾರೆ? 32 ಮೆಂಬರ್ಸ್ ಕೊಟ್ಟಿದ್ದಾರೆ. ಅದು ಕೂಡ ನಮಗೆ ತಿಳ್ಕೊಬೇಕಾಗುತ್ತೆ. ಓಕೆ, ಕೆಲವು ಚಿಕ್ಕ ಚಿಕ್ಕ ಸ್ಟೇಟ್ಗಳು ಬರುತ್ತೆ. ಓಕೆ, ಸೊ ದೆನ್ ಕರ್ನಾಟಕದಲ್ಲಿ ಎಷ್ಟಿದೆ ಅಂತ ನಿಮಗೆ ಕ್ಲಿಯರ್ ಆಗಿ ಗೊತ್ತಿರಬೇಕು. 224. ಯಾವ್ದ್ರ ಒಳಗಡೆ? 15ನೇ ಲೆಜಿಸ್ಲೇಟಿವ್ ಅಸೆಂಬ್ಲಿಯ ಎಂಡ್ ಒಳಗಡೆ 224 ಇದಾರೆ ಅನ್ನೋದು ನಿಮಗೆ ಗೊತ್ತಿರಬೇಕು. ಓಕೆ, ಸೊ ಇಲ್ಲಿ ನಾನು ಜಸ್ಟ್ ಒಂದು ಪಿಕ್ಚರ್ ಕೊಟ್ಟಿದ್ದೀನಿ ವಿಧಾನಸಭಾ. ನೀವು ಪಿಕ್ಚರ್ ಅಲ್ಲೆಲ್ಲ ಪಿಕ್ಚರ್ ಅಂತೀನಿ, ಪಿಕ್ಚರ್ ಅಂದ್ರೆ ಆ ನ್ಯೂಸ್ ಮತ್ತೆ ಮೀಡಿಯಾದಲ್ಲಿ ಪೇಪರ್ ಎಲ್ಲ ನೋಡಿರ್ತೀರಾ, ಚರ್ಚೆ ಆಗುತ್ತಲ್ವಾ? CM ಅವರು, ನಮ್ಮ ರಾಜ್ಯದ CM ಆಪೋಸಿಟ್ ಏನು ವಿರೋಧ ಪಕ್ಷದ ನಾಯಕರು ಅವರೆಲ್ಲ ಕುತ್ಕೊಂಡು ಡಿಬೇಟ್ ಮಾಡ್ತಾರಲ್ವಾ, ಚರ್ಚೆ ಮಾಡ್ತಾರಲ್ವಾ ಅಲ್ಲಿ ರಾಜ್ಯದ ಒಂದು ಸಮಸ್ಯೆಗಳ ಬಗ್ಗೆ. ಸೊ ಇಲ್ಲೆಲ್ಲ ನೀವು ನೋಡ್ತಾ ಇದ್ರೆ ಇಲ್ಲೆಲ್ಲ ಕೂತಿದಾರೋದು ಯಾರು? MLAಗಳು. ಸೊ ಇಲ್ಲಿ ಸ್ಪೀಕರ್ ಕೂತಿರ್ತಾರೆ, ಮೈನ್ ಆಗಿ ಇಲ್ಲಿ ಸ್ಪೀಕರ್ ಕೂತಿರ್ತಾರೆ. ಅವ್ರು ಏನ್ ಮಾಡ್ತಾರೆ?
ಈ ಒಂದು ಏನೋ ಸದನವನ್ನ ನಡೆಸ್ತಾರೆ. ಓಕೆ, ಇಲ್ಲೆಲ್ಲ ಏನ್ ಕೂತಿರ್ತಲ್ಲ, ಇದು ದಿಸ್ ಇಸ್ ಜಸ್ಟ್ ಅ ಪಿಕ್ಚರ್. ಓಕೆ, ವಿಧಾನಸಭೆಯ ಒಂದು ಪಿಕ್ಚರ್ ನಿಮಗೆ ಕೊಟ್ಟಿದ್ದೀನಿ ನಾನು ಇಲ್ಲಿ. ಸೊ ದೆನ್ ಹಾಗೆ ನೋಡ್ತಾ ಹೋಗೋಣ. ಕರ್ನಾಟಕ ಅಸೆಂಬ್ಲಿ ಹ್ಯಾಡ್ 225 ಮೆಂಬರ್ಸ್. ದ ಪ್ರೆಸೆಂಟ್ 16th ಲೆಜಿಸ್ಲೇಟಿವ್ ಅಸೆಂಬ್ಲಿ ಹ್ಯಾವಿಂಗ್ 224 ಎಲೆಕ್ಟೆಡ್ ಮೆಂಬರ್ಸ್. ನೋಡಿ ಇಲ್ಲಿ ಅಸೆಂಬ್ಲಿ ಹ್ಯಾಡ್, ಕರ್ನಾಟಕ ಅಸೆಂಬ್ಲಿ ಹ್ಯಾಡ್. ಹ್ಯಾಡ್ ಅಂತಂದ್ರೆ ಹಿಂದೆ ಇತ್ತು ಅಂತ. ಹಿಂದೆ ಹ್ಯಾಡ್ ಮೀನ್ಸ್ ಪ್ರೀವಿಯಸ್. ಹಿಂದೆ ಎಷ್ಟಿತ್ತು? 225 ಸೀಟ್ಸ್ ಇದ್ವು, ಮೆಂಬರ್ಸ್ ಇದ್ರು. ಬಟ್ ಪ್ರೆಸೆಂಟ್ 16th ಲೆಜಿಸ್ಲೇಟಿವ್ ಅಸೆಂಬ್ಲಿ, ಈಗ ಏನಿದೆಯಲ್ವಾ 16th ಲೆಜಿಸ್ಲೇಟಿವ್ ಅಸೆಂಬ್ಲಿ, ಇವಾಗ ಎಷ್ಟಿದ್ದಾರೆ? 224 ಇದ್ದಾರೆ ಅನ್ನೋದು ನಿಮಗೆ ಗೊತ್ತಿರಬೇಕು. ಈಗ ಪ್ರೆಸೆಂಟ್ ಎಷ್ಟಿದ್ದಾರೆ ಅಂತ ಕೇಳಿದ್ರೆ 224 ಅನ್ನೋದು ನಮಗೆ ಗೊತ್ತಿರಬೇಕು. ಓಕೆ, ಬಟ್ ರಿಮೆಂಬರ್ 224 ಮೆಂಬರ್ಸ್ ಆರ್ ಡೈರೆಕ್ಟ್ಲಿ ಎಲೆಕ್ಟೆಡ್ ಬೈ ದ ಪೀಪಲ್. ಈ 224 ಜನರು ಏನಾಗಿರ್ತಾರೆ? ಡೈರೆಕ್ಟ್ ಆಗಿ ಜನಗಳಿಂದಲೇ ಎಲೆಕ್ಷನ್ ಮುಖಾಂತರ ಆಯ್ಕೆಯಾಗಿ ಬರ್ತಾರೆ. ಓಕೆ, ದೆನ್ ಅಂಟಿಲ್ 2020 ದ ಗವರ್ನರ್ ವಾಸ್ ಅಲೌಡ್ ಟು ನಾಮಿನೇಟ್ 1 ಮೆಂಬರ್ ಫ್ರಮ್ ಆಂಗ್ಲೋ ಇಂಡಿಯನ್ ಕಮ್ಯುನಿಟಿ ಟು ದ ಸ್ಟೇಟ್ ಅಸೆಂಬ್ಲಿ. ಏನಾಯ್ತಪ್ಪ ಅಂತಂದ್ರೆ ನೋಡಿ, 2020 ಲಾಸ್ಟ್ ಕ್ಲಾಸ್ ಅಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ಅಲ್ಲಿ ಪ್ರೆಸಿಡೆಂಟ್ ಏನ್ ಮಾಡೋರು? ನಾಮಿನೇಟ್ ಮಾಡೋರು 2 ಜನ ಮೆಂಬರ್ ಅನ್ನ ಪಾರ್ಲಿಮೆಂಟ್ಗೆ, ಆಂಗ್ಲೋ ಇಂಡಿಯನ್ ಕಮ್ಯುನಿಟಿ ಅಂತ ಹೇಳ್ಬಿಟ್ಟು. ಸೊ ಇಲ್ಲೂ ಕೂಡ ಇಲ್ಲಿ ಯಾರು? ರಾಜ್ಯ ಸರ್ಕಾರಗಳಂತ ಬಂದಾಗ ಯಾರು ನೋಡಿ? ಗವರ್ನರ್ ಮುಂಚೆ ಏನ್ ಮಾಡೋರು? ನಾಮಿನೇಟ್ ಮಾಡೋರು ಒಬ್ಬ ಮೆಂಬರ್ನ ಆಂಗ್ಲೋ ಇಂಡಿಯನ್ ಕಮ್ಯುನಿಟಿಯಿಂದ ಅಸೆಂಬ್ಲಿಗೆ ನಾಮಿನೇಟ್ ಮಾಡೋರು. ಓಕೆ, ಬಟ್ 2020 ಅಲ್ಲಿ ಏನಾಗಿದಪ್ಪ ಅಂತಂದ್ರೆ ನೋಡಿ, ಬಟ್ ಅಕಾರ್ಡಿಂಗ್ ಟು ದ 104th ಈ ಒಂದು ಆಕ್ಟ್ ಮುಖಾಂತರ 104ನೇ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಆಕ್ಟ್ ಮುಖಾಂತರ ಏನ್ ಮಾಡಿದಾರಪ್ಪ ಅಂತಂದ್ರೆ, ದ ಪ್ರಾಕ್ಟೀಸ್ ಆಫ್ ನಾಮಿನೇಟಿಂಗ್ 1 ಮೆಂಬರ್ ಫ್ರಮ್ ಆಂಗ್ಲೋ ಇಂಡಿಯನ್ ಕಮ್ಯುನಿಟಿ ಟು ದ ಸ್ಟೇಟ್ ಅಸೆಂಬ್ಲಿ ವಾಸ್ ನಾಟ್ ಕಂಟಿನ್ಯೂಡ್. ಅದನ್ನ ಏನ್ ಮಾಡಿದ್ದಾರೆ? ಕ್ಯಾನ್ಸಲ್ ಮಾಡಿದ್ದಾರೆ, ತೆಗ್ದಾಕಿದ್ದಾರೆ. ಆ ಒಂದು ಪಾಲಿಸಿನ, ಆ ಒಂದು ರೂಲ್ ಏನಿತ್ತಲ್ವಾ ಅದನ್ನ ತೆಗ್ದಾಕಿದ್ದಾರೆ. ಈಗ ಆ ಪಾಲಿಸಿ ಇಲ್ಲ. ದಟ್ಸ್ ವೈ ಆ ಒಂದು ಪಾಲಿಸಿ ತೆಗ್ದಾಕಿದ್ರೆ ಎಷ್ಟಾಗಿದೆ ಸೀಟ್ಸ್? ಪ್ರೆಸೆಂಟ್ಲಿ 224 ಆಗಿದೆ. ಓಕೆ, 2020 ಇಂದ ಈ ಕಡೆ ತಂದಿರೋದು 104th ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಆಕ್ಟ್ ಮುಖಾಂತರ ಕ್ಲಿಯರ್ ಆಗಿರಲಿ. ಸೊ ಅದಾದ ನಂತರ henceforth ಕರ್ನಾಟಕ ಲೆಜಿಸ್ಲೇಟಿವ್ ಅಸೆಂಬ್ಲಿ ವಿಲ್ ಹ್ಯಾವ್ ಓನ್ಲಿ 224 ಎಲೆಕ್ಟೆಡ್ ಮೆಂಬರ್ಸ್. ಓಕೆ, ಸೊ ಅದರಲ್ಲಿ ನೋಡಿ 36 ಸೀಟ್ಸ್ ನ ಶೆಡ್ಯೂಲ್ ಕಾಸ್ಟ್ ಅವರಿಗೆ ಮತ್ತೆ 15 ಸೀಟ್ಸ್ ನ ಶೆಡ್ಯೂಲ್ ಟ್ರೈಬ್ಸ್ ಅವರಿಗೆ ಏನ್ ಮಾಡಿದ್ದಾರೆ? ರಿಸರ್ವ್, ಮೀಸಲಾತಿಯಾಗಿ ಕೊಟ್ಟಿದ್ದಾರೆ. ಓಕೆ, ಎಲ್ಲಿ? ನಮ್ಮ ಕರ್ನಾಟಕದಲ್ಲಿ. ಇದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದು ನೀವು, ನಾನು ಇಲ್ಲಿ ಸ್ಟಾರ್ ಮಾರ್ಕ್ ಹಾಕಿದ್ದೀನಿ ಸಿಂಪಲ್ ಆಗಿ, ಕ್ಲಿಯರ್ ಆಗಿ ನಿಮಗೆ ನೆನಪಿರ್ಲಿ. ಓಕೆ, 36 ಸೀಟ್ಸ್ ಫಾರ್ ಶೆಡ್ಯೂಲ್ ಕಾಸ್ಟ್ ಅಂಡ್ 15 ಸೀಟ್ಸ್ ಫಾರ್ ಶೆಡ್ಯೂಲ್ ಟ್ರೈಬ್ಸ್. ಓಕೆ, ಕ್ಲಿಯರ್? ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಮೀಸಲಾತಿನ ಕೊಟ್ಟಿದ್ದಾರೆ. ಅಂದ್ರೆ ಈ 36 ಸೀಟ್ಸ್ ಅಲ್ಲಿ ಏನು ಶೆಡ್ಯೂಲ್ ಕಾಸ್ಟ್ಗೆ ಸೇರಿದಂತವ್ರು ಮಾತ್ರ ಎಲೆಕ್ಷನ್ಗೆ ಕಂಟೆಸ್ಟ್ ಮಾಡಬೇಕು. ಈ 15 ಸೀಟ್ಸ್ ಅಲ್ಲಿ ಶೆಡ್ಯೂಲ್ ಟ್ರೈಬ್ಸ್ಗೆ ಸೇರಿದಂತ ವ್ಯಕ್ತಿಗಳು ಮಾತ್ರ ಏನ್ ಮಾಡಬೇಕು? ಎಲೆಕ್ಷನ್ಸ್ಗೆ ಏನು ಚುನಾವಣೆಗೆ ಸ್ಪರ್ಧಿಸಬಹುದು. ಅಲ್ಲಿ ಯಾವುದು? ಮೀಸಲಾತಿ ಮುಖಾಂತರ ಕೊಟ್ಟಿರ್ತಕ್ಕಂಥದ್ದು. ಓಕೆ, ನಿಮಗೆ ಇದು ಕ್ಲಿಯರ್ ಆಗಿರ್ಲಿ. ಇದಾದ ನಂತರ 106 ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಆಕ್ಟ್ ಮುಖಾಂತರ ನಾರಿ ಶಕ್ತಿ ವಂದನಾ ಅಧಿನಿಯಮದ ಪ್ರಕಾರ 33% ಸೀಟ್ಸ್ ಅನ್ನ ಏನ್ ಮಾಡ್ಬೇಕು? ಲೆಜಿಸ್ಲೇಟಿವ್ ಅಸೆಂಬ್ಲಿ ಯಾರಿಗೆ ಕೊಡ್ಬೇಕಂತ ಹೇಳಿದ್ದಾರೆ? ಮಹಿಳೆಯರಿಗೆ. ಲಾಸ್ಟ್ ಕ್ಲಾಸ್ ಅಲ್ಲೂ ನಾವು ಹೇಳಿದ್ವಲ್ವಾ? ಲಾಸ್ಟ್ ಕ್ಲಾಸ್ ಅಲ್ಲೂ ಇದು ಬಂದಿತ್ತು. ಓಕೆ, ಟು ವುಮೆನ್. ಲಾಸ್ಟ್ ಕ್ಲಾಸ್ ಅಲ್ಲೂ ಕೂಡ ಇದು ಬಂದಿತ್ತು ನಮಗೆ. ಐ ಹೋಪ್ ನಿಮಗೆ ನೆನಪಿದೆ ಅಂತ ಅನ್ಕೊಳ್ತೀನಿ. ಯೂನಿಯನ್ ಗವರ್ನಮೆಂಟ್ ಚಾಪ್ಟರ್ ಮಾಡ್ಬೇಕಾದ್ರೆ ಸೊ ಅಲ್ಲೂ ಕೂಡ 33% ಇದೆ, ಇಲ್ಲೂ ಕೂಡ 33%. ಈ ಪಾಯಿಂಟ್ ಸೇಮ್ ಇದೆ. ಓಕೆ, ಸೊ ನೀವು ನೋಡ್ತಾ ಹೋಗಿ, ಕೆಲವೊಂದು ಅಂಶಗಳು ಅಷ್ಟೇ ಚೇಂಜ್ ಆಗೋದು ಸ್ಟೂಡೆಂಟ್ಸ್. ಓಕೆ, ಆಲ್ಮೋಸ್ಟ್ ಇನ್ನೆಲ್ಲ ಕೂಡ ಏನು ಸಿಮಿಲರ್ ಆಗಿರುತ್ತೆ. ನೀವು ನೋಡ್ತಾ ಹೋಗ್ತೀರಾ. ವೆರಿ ಈಸಿ ಆಗಿರ್ತಕ್ಕಂಥ ಚಾಪ್ಟರ್ ಇದು. ಓಕೆ, ಅರ್ಥ ಆಗ್ತಿದೆಯಲ್ವಾ? ತುಂಬಾ ಸುಲಭವಾಗಿ ಏನ್ ಮಾಡೋಣ? ಕಲಿತಾ ಹೋಗೋಣ. ಇದನ್ನ ನೋಡಿ, ಕ್ವಾಲಿಫಿಕೇಶನ್ಸ್ ಫಾರ್ ಎ ಲೆಜಿಸ್ಲೇಟಿವ್ ಅಸೆಂಬ್ಲಿ ಮೆಂಬರ್ಸ್. ಈಗ ವಿಧಾನಸಭೆಯ ಬಗ್ಗೆ ತಿಳ್ಕೊಂಡ್ವಿ, ಅದು ಯಾವ ರೀತಿ ಇತ್ತು ಅನ್ನೋದೆಲ್ಲ ತಿಳ್ಕೊಂಡ್ವಿ. ಹಾಗಾದ್ರೆ ಅರ್ಹತೆಗಳೇನಪ್ಪ? ಅರ್ಹತೆಗಳು ಯಾರನ್ನ ಬೇಕಾದ್ರೂ ನಾವು ಕಳಿಸ್ಬೋದಾ? ವಿಧಾನಸೌಧಕ್ಕೆ ಹೋಗಿ ನೀವು ನಮ್ಮ ಪರವಾಗಿ ಆಡಳಿತ ಮಾಡಿ ಅಂತ ಹೇಳ್ಬಿಟ್ಟು ಇಲ್ಲ. ಸೊ ಕೆಲವೊಂದು ಕಂಡೀಷನ್ಸ್ ಇದೆ. ಸೇಮ್ ಲಾಸ್ಟ್ ಕ್ಲಾಸ್ ಅಲ್ಲಿ ಏನಿತ್ತು ಅದೇ ರೀತಿ ಕೆಲವೊಂದು ರಿಪೀಟ್ ಆಗುತ್ತೆ. ನೋಡ್ತಾ ಹೋಗಿ. ಶುಡ್ ಬಿ ಅ ಸಿಟಿಸನ್ ಆಫ್ ಇಂಡಿಯಾ. ಶುಡ್ ಬಿ ಅಂತಂದ್ರೆ ಇರಬೇಕು. ಏನಾಗಿರ್ಬೇಕು? ಸಿಟಿಸನ್ ಆಫ್ ಇಂಡಿಯಾ, ಭಾರತದ ಪ್ರಜೆನೇ ಆಗಿರ್ಬೇಕು. ಬೇರೆ ದೇಶದ ಪ್ರಜೆಗಳನ್ನ ಕರ್ಕೊಂಡ್ಬಂದು ನಾವು ಎಲೆಕ್ಷನ್ಗೆ ನಿಲ್ಲಿಸ್ಲಿಕ್ಕೆ ಆಗೋದಿಲ್ಲ. ಓಕೆ, ಭಾರತದ ಪ್ರಜೆ ಆಗಿರ್ಬೇಕು. ಶುಡ್ ಹ್ಯಾವ್ ಕಂಪ್ಲೀಟೆಡ್ ದ 25 ಇಯರ್ಸ್ ಆಫ್ ಏಜ್. 25 ವರ್ಷ ಕಂಪ್ಲೀಟ್ ಆಗಿರ್ಬೇಕು ಸ್ಟೂಡೆಂಟ್. ಕ್ಲಿಯರ್ ಇರಲಿ. ಓಕೆನಾ? 25 ವರ್ಷ. ಅಲ್ಲೂ ಕೂಡ ಲೋಕಸಭೆಗೆ ಎಷ್ಟು ಬರೋದು? 25 ಬರೋದು. ರಾಜ್ಯಸಭೆಗೆ 30, ಪ್ರೆಸಿಡೆಂಟ್ಗೆ 35 ಬಂತಲ್ವಾ? ಸೊ ಇಲ್ಲೂ ಕೂಡ ನೋಡಿ ಲೋಕಸಭೆಗೆ 25 ಬರುತ್ತೆ. ಓಕೆ,
ಈ ಸೇಮ್ ಒಂದು ವಿಚಾರ ನೀವು ಕ್ಲಿಯರ್ ಇಟ್ಕೊಳ್ಳಿ, ಲೋಕಸಭಕ್ಕೆ ಎಷ್ಟು ಸ್ಟ್ರಾಂಗ್ ಇದೆಯಲ್ಲ, ಪಾರ್ಲಿಮೆಂಟ್ ಅಲ್ಲಿ ಯಾವ ರೀತಿ ಲೋಕಸಭಾ ಬರುತ್ತೋ ಅದೇ ರೀತಿ ರಾಜ್ಯ ಸರ್ಕಾರಗಳಲ್ಲಿ ಯಾವ್ದು ಬರುತ್ತೆ, ಲೆಜಿಸ್ಲೇಟಿವ್ ಅಸೆಂಬ್ಲಿ ಬರುತ್ತೆ. ಓಕೆ, ಪಾರ್ಲಿಮೆಂಟ್ ಅಲ್ಲಿ ಯಾವ ರೀತಿ ರಾಜ್ಯಸಭೆ ಬರುತ್ತೋ ಸೊ ಇಲ್ಲಿ ಅದೇ ರೀತಿ ಯಾವ್ದು ಬರುತ್ತೆ, ಲೆಜಿಸ್ಲೇಟಿವ್ ಕೌನ್ಸಿಲ್ ಬರುತ್ತೆ. ಓಕೆ, ಅಂದ್ರೆ ಇವೆರಡರದ್ದು ಫೀಚರ್ಸ್ ಏನಾಗಿರುತ್ತೆ ಅಂತಂದ್ರೆ ಆಲ್ಮೋಸ್ಟ್ ಸೇಮ್ ಆಗಿರುತ್ತೆ. ಪವರ್ಸು ಮತ್ತೆ ಫಂಕ್ಷನ್ಸ್ ಅಲ್ಲೆಲ್ಲ ಲೋಕಸಭಾ ಮತ್ತೆ ಏನೋ ಎಕ್ಸಾಕ್ಟ್ಲಿ ಸೇಮ್ ಅಂತಲ್ಲ, ಬಟ್ ನಿಮಗೊಂದು ಏನೋ ನೆನ್ಪಿಟ್ಕೊಳ್ಳಿಕ್ಕೆ ಒಂದು ನಾನು ಏನ್ ಮಾಡ್ತಾ ಇರೋದು, ಒಂದು ಟ್ರಿಕ್ಸ್ ಕೊಡ್ತಾ ಇರೋದು. ಸೊ ಇವೆರಡು ಕೂಡ ಏನಾಗಿರುತ್ತೆ, ಸೇಮ್ ಇರುತ್ತೆ, ಒಂದೇ ರೀತಿ ಇರುತ್ತೆ ಅಂದ್ರೆ ಮೇಲೆ ಕ್ಲಿಯರ್ ಆಗಿ ತಿಳ್ಕೊಬೇಕು. ಓಕೆ, ಕ್ಲಿಯರ್ ಆಗಿ ತಿಳ್ಕೊಬೇಕು ಸ್ಟೂಡೆಂಟ್ಸ್. ಯಾ, ದೆನ್ ನೋಡಿ, ಯು ಶುಡ್ ನಾಟ್ ಬಿ ಎಂಪ್ಲಾಯ್ಡ್ ಇನ್ ಎನಿ ಆಫೀಸ್ ಆಫ್ ಪ್ರಾಫಿಟ್ ಆಫ್ ದ ಗವರ್ನಮೆಂಟ್. ಆಫೀಸ್ ಆಫ್ ಪ್ರಾಫಿಟ್ ಅಂತಂದ್ರೆ ಸರ್ಕಾರದ ಯಾವುದೇ ಲಾಭದಾಯಕ ಹುದ್ದೆಗಳಲ್ಲಿ ಅವರು ಇರಬಾರ್ದು ಅನ್ನೋದನ್ನ ಕೂಡ ನಾವಿಲ್ಲಿ ತಿಳಿಸ್ತಾ ಇದ್ದಾರೆ. ಶುಡ್ ನಾಟ್ ಹ್ಯಾವ್ ಬೀನ್ ಪನಿಷ್ಡ್ ಬೈ ಎನಿ ಕೋರ್ಟ್. ಯಾವುದೇ ಕೋರ್ಟ್ ಇಂದ ಈ ಭ್ರಷ್ಟಾಚಾರ ಮತ್ತೆ ದೊಡ್ಡ ದೊಡ್ಡ ಸೀರಿಯಸ್ ಕ್ರಿಮಿನಲ್ ವಿಚಾರಗಳಲ್ಲಿ ಶಿಕ್ಷೆಗೆ ಒಳಪಟ್ಟಿರಬಾರ್ದು. ಶುಡ್ ನಾಟ್ ಬಿ ಎ ಅನ್ಸೌಂಡ್ ಮೈಂಡ್. ಅನ್ಸೌಂಡ್ ಮೈಂಡ್ ಅಂದ್ರೆ ಯಾವಾಗಲೂ ಕೂಡ ಸೈಲೆಂಟ್ ಆಗಿರತಕ್ಕಂಥದ್ದು ಅಥವಾ ಆತರ ಇರಬಾರ್ದು. ಅವ್ರು ಏನ್ ಮಾಡ್ಬೇಕು, MLA ಯಾರು, ಅವರು ಜನಗಳ ಸಮಸ್ಯೆನ ಅಸೆಂಬ್ಲಿಗೆ ಹೋಗ್ಬಿಟ್ಟು ಅಲ್ಲಿ ಪ್ರಶ್ನೆ ಮಾಡ್ಬೇಕು. ಅವ್ರು ಹೋಗಿ ಸುಮ್ಮನೆ ಅಲ್ಲಿ ಕೂತು ಎದ್ದು ಬರೋದಲ್ಲ ಅಲ್ವಾ. ಸೊ ಆ ರೀತಿ ಅನ್ಸೌಂಡ್ ಮೈಂಡ್ ಆಗಿರಬಾರ್ದು. ಯಾವಾಗಲೂ ಕೂಡ ಏನ್ ಮಾಡ್ತಾ ಇರ್ಬೇಕು, ಅವರು ಆಕ್ಟಿವ್ ಆಗಿ ಒಂದು ಸ್ಟ್ರಾಂಗ್ ಮೈಂಡ್ ವಾಯ್ಸ್ ಇರ್ತಕ್ಕಂಥ ವ್ಯಕ್ತಿ ಆಗಿರ್ಬೇಕು ಅನ್ನೋದನ್ನ ಕೂಡ ಇಲ್ಲಿ ನಾವು ಕ್ಲಿಯರ್ ಆಗಿ ತಿಳ್ಕೊಬಹುದು. ಓಕೆ, ಸೊ ದೆನ್ ಶುಡ್ ನಾಟ್ ಬಿ ಅನ್ ಇನ್ಸಾಲ್ವೆಂಟ್. ಇನ್ಸಾಲ್ವೆಂಟ್ ಅಂತಂದ್ರೆ ಅಪರಾಧಿ ಆಗಿರಬಾರ್ದು, ಭ್ರಷ್ಟಾಚಾರಗಳಲ್ಲಿ ತೊಡಗಿರಬಾರ್ದು ಅನ್ನೋದನ್ನ ಕೂಡ ನಾವಿಲ್ಲಿ ನೋಡಬಹುದು. ಓಕೆ, ಅದಾದ ನಂತರ should possess the qualifications as decided by the parliament from time to time. ಪಾರ್ಲಿಮೆಂಟ್ ಏನಾದ್ರು ಟೈಮ್ ಟು ಟೈಮ್ಗೆ ಬೇರೆ ಬೇರೆ ಕಾನೂನುಗಳಂತಂದ್ರೆ ನೋಡಪ್ಪ, ಈ ವರ್ಷದಿಂದ ಇಲ್ಲಿವರೆಗೂ ಈ ತರ ರೂಲ್ಸ್ ಇರಲಿಲ್ಲ. ಓಕೆ, ಟಿಲ್ ಟುಡೇ ವಿ ಡೋಂಟ್ ಹ್ಯಾವ್ ದೀಸ್ ಕೈಂಡ್ ಆಫ್ ರೂಲ್ಸ್, ಬಟ್ ವಿ ಆರ್ ಗೋಯಿಂಗ್ ಟು ಬ್ರಿಂಗ್ ದಿಸ್ ಕೈಂಡ್ ಆಫ್ ಸಮ್ ರೂಲ್. ಏನೋ ಒಂದು ರೂಲ್ಸ್ ಈ ತರ ತರ್ತಾ ಇದೀವಿ ನಾವು. ಸೊ ಇದನ್ನ ನೀವು ಮೆಂಬರ್ ಆಗ್ಬೇಕು ಅಂದ್ರೆ, MLA ಅಂತಂದ್ರೆ ನೀವು ಇದನ್ನ ಏನೋ ಪೊಸೆಸ್ ಮಾಡ್ಲೇಬೇಕು. ಈ ಒಂದು ಕ್ವಾಲಿಫಿಕೇಶನ್ ನಿಮ್ಗೆ ಇರ್ಲೇಬೇಕು ಅಂತಂದ್ರೆ ಅವಾಗ ಆ ಕ್ವಾಲಿಫಿಕೇಶನ್ಸ್ ಕೂಡ ಇವ್ರು ಏನ್ ಮಾಡ್ಬೇಕು, ಹೊಂದಿರ್ಬೇಕಾಗ್ತದೆ. ಓಕೆ, ಯಾರ್ ತರೋದು, ಪಾರ್ಲಿಮೆಂಟ್ ತರ್ತಕ್ಕಂಥ ಏನೋ ಒಂದು ರೂಲ್ಸ್. ಓಕೆ, ಕ್ವಾಲಿಫಿಕೇಶನ್ಸ್. ಓಕೆ, ಸೊ ನಿಮಗೆ ಇಷ್ಟು ಕೂಡ ಕ್ಲಿಯರ್ ಆಗಿದೆ ಅಂತ ಅನ್ಕೊಳ್ತೀನಿ ನಾನು. ಸೊ ದೆನ್ ಟರ್ಮ್ ಆಫ್ ಆಫೀಸ್ ಮೀನ್ಸ್ ಅಧಿಕಾರಾವಧಿ. ಎಷ್ಟು ವರ್ಷ ಇರ್ತಾರಪ್ಪ ಇವ್ರಾಗಂದ್ರೆ, ಒಂದ್ ಪ್ರತಿ ಎಲೆಕ್ಷನ್ ಆಗುತ್ತೆ, ಅಧಿಕಾರಕ್ಕೆ ಬರ್ತಾರೆ, ಎಷ್ಟು ವರ್ಷ ಇರ್ತಾರೆ, ಎಷ್ಟು ವರ್ಷ ಬೇಕಾದ್ರೂ ಇರ್ಬೋದು ಅವರು. ಅವ್ರಿಗೆ ಎಲ್ಲಾ ರೀತಿಯಾದಂತ ಸಂಪೂರ್ಣವಾಗಿ ಅಧಿಕಾರ ಇದೆಯಾ, ಎಷ್ಟು ವರ್ಷ ಬೇಕಾದ್ರೆ ಇರ್ಲಿಕ್ಕಂತಂದ್ರೆ ದ ಟರ್ಮ್ ಆಫ್ ಲೆಜಿಸ್ಲೇಟಿವ್ ಅಸೆಂಬ್ಲಿ 5 years. ಎಷ್ಟು, 5 years. ಓಕೆ, 5 ವರ್ಷ. ಓಕೆ, ದ ಅಸೆಂಬ್ಲಿ ಮೇ ಬಿ ಡಿಸಾಲ್ವ್ಡ್ ಬೈ ಗವರ್ನರ್ ಬಿಫೋರ್ ದ ಎಕ್ಸ್ಪೈರಿ ಆಫ್ ದ ಫುಲ್ ಟರ್ಮ್ ಆನ್ ದ ರೆಕಮೆಂಡೇಶನ್ ಆಫ್ ದ ಕ್ಯಾಬಿನೆಟ್. ಸೊ ಏನಪ್ಪಾ, ಏನ್ ಮಾಡ್ಬೋದಪ್ಪ ಅಂತಂದ್ರೆ ಗವರ್ನರ್ ಅವರು ಈ ಒಂದು ಮುಖ್ಯಮಂತ್ರಿ ಮತ್ತೆ ಅವರ ಮಂತ್ರಿಮಂಡಲ ಇರುತ್ತಲ್ವಾ, ಅವ್ರು ಏನಾದ್ರು ಗವರ್ನರ್ಗೆ 5 ವರ್ಷಕ್ಕಿಂತ ಮುಂಚೆನೆ, ಸಪೋಸ್ ಈಗ 1/1/2025 ಒಂದು ಗವರ್ನಮೆಂಟ್ ಕ್ರಿಯೇಟ್ ಆಗಿದೆ. ಓಕೆ, 1/1/2025 ಗವರ್ನಮೆಂಟ್ ಕ್ರಿಯೇಟ್ ಆಗಿದೆ. ಸೊ ಇವರಿಗೆ ನೋಡಿ 25 ಅಂತಂದ್ರೆ 25, 26, 27, 28, 29 ಇಲ್ಲಿವರೆಗೂ ಅವ್ರಿಗೆ ಏನಿರುತ್ತೆ, ಏನಿರುತ್ತಪ್ಪ ಅಂತಂದ್ರೆ ಏನಿರುತ್ತೆ, ಅವರ ಅಧಿಕಾರಾವಧಿ ಇರುತ್ತೆ. ಜನರಲ್ ಆಗಿ ನಾನು ಹೇಳ್ತಾ ಇರೋದು. ಸೊ ಇವ್ರು ಏನ್ ಮಾಡ್ಬೋದಪ್ಪ ಅಂತಂದ್ರೆ ನೋಡಿ, ಇದು ಅಧಿಕಾರಾವಧಿ ಇಷ್ಟಿದ್ರೆ, ಬಟ್ ಈ CM ಇರ್ತಾರಲ್ವಾ, ಈ CM ಪ್ಲಸ್ ಅವರ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಇವರಿಬ್ರು ಸೇರಿ ಗವರ್ನರ್ಗೆ ಒಂದು ಇದ್ ಮಾಡ್ಬೋದು, ಏನನ್ನ ರಿಕ್ವೆಸ್ಟ್ ಅನ್ನ ಮಾಡ್ಬೋದು. ಏನಪ್ಪಾ ಅಂತಂದ್ರೆ ನೋಡಿ, ನೀವು ಅವಧಿಗಿಂತ ಮುಂಚೆನೆ ಅಸೆಂಬ್ಲಿಯನ್ನು ವಿಸರ್ಜನೆ ಮಾಡಿ ಅಂತ ರಿಕ್ವೆಸ್ಟ್ ಮಾಡಿದ್ರೆ ಅವಾಗ ಗವರ್ನರ್ ಏನ್ ಮಾಡ್ಬೋದು, 5 ವರ್ಷ ಆಗಿಲ್ಲ ಅಂತಂದ್ರು, ಇವರೆಲ್ಲೋ ಮಿಡಲ್ ಅಲ್ಲಿ ಎಲ್ಲೋ ಇದಾರೆ, ಅವಾಗ ನೋಡಿ 6ನೇ ತಾರೀಕು ಜೂನ್ 2026 ಅಲ್ಲಿ ಇದ್ದಾರೆ ಅಂತಂದ್ರು ಕೂಡ ಈ ಟೈಮಲ್ಲಿ ಏನಾದ್ರು ಇವ್ರು ಏನ್ ಮಾಡ್ತಾರೆ, ಈ ಒಂದು ರಿಕ್ವೆಸ್ಟ್ ಅನ್ನ ಕಳಿಸ್ತಾರೆ ಗವರ್ನರ್ಗೆ. ಅವಾಗ ಗವರ್ನರ್ ಏನ್ ಮಾಡ್ಬೋದು, ಅದನ್ನ ಏನ್ ಮಾಡ್ಬೋದು, ಆ ಒಂದು ಲೋಕಸಭೆಯನ್ನ ವಿಸರ್ಜನೆಗೊಳಿಸಿ ಹೊಸ ಎಲೆಕ್ಷನ್ಸ್ಗೆ ಏನ್ ಮಾಡ್ಬೋದು, ಹೋಗ್ಬೋದು. ಅದನ್ನೊಂದು ಕೂಡ ನಾವು ತಿಳ್ಕೊಬೇಕಾಗುತ್ತೆ. ಬಟ್ ರಿಮೆಂಬರ್ ಇರ್ಲಿ, ಗವರ್ನರ್ ಅವ್ರು ಒಬ್ಬೊಬ್ಬರೇ ಮಾಡಂಗಿಲ್ಲ, ಗವರ್ನರ್ ಅವ್ರು ಇಷ್ಟ ಬಂದಂಗೆ ಮಾಡಂಗಿಲ್ಲ, ಯಾರ ಅಡ್ವೈಸ್ ಮೇಲೆ, ರೆಕಮೆಂಡೇಶನ್ ಆಫ್ ದ ಕ್ಯಾಬಿನೆಟ್, ವೆರಿ ಇಂಪಾರ್ಟೆಂಟ್. ರೆಕಮೆಂಡೇಶನ್ ಮಾಡ್ಬೇಕು ಅವರು, ಯಾರು, ಕ್ಯಾಬಿನೆಟ್ ಮುಖ್ಯಮಂತ್ರಿ ಮತ್ತೆ ಅವರ ಮಂತ್ರಿಮಂಡಲ ಇರುತ್ತಲ್ವಾ, ಅವರು ರೆಕಮೆಂಡ್ ಮಾಡಿದ್ರೆ ಮಾತ್ರ, ಗವರ್ನರ್ ಅವರು ವಾಲಂಟಿಯರ್ ಆಗಿ ಮಾಡೋಗಿಲ್ಲ. ಓಕೆ, ಈ ಶುಡ್ ಬಿ ಕ್ಲಿಯರ್ ಟು ಯು. ಹೆಡೆಡ್ ಬೈ ಚೀಫ್ ಮಿನಿಸ್ಟರ್ಸ್
ಹೆಡೆಡ್ ಬೈ ಚೀಫ್ ಮಿನಿಸ್ಟರ್ ಅವರ ಹೆಡ್ ಆಗಿರ್ತಾರೆ. ದ ಮೆಂಬರ್ಸ್ ಡು ನಾಟ್ ಇಂಟೆಂಡ್ ಟು ಕಂಟಿನ್ಯೂ ಇನ್ ದ ಅಸೆಂಬ್ಲಿ, ದೇ ಶುಡ್ ಸಬ್ಮಿಟ್ ದರ್ ರೆಸಿಗ್ನೇಷನ್ ಟು ದ ಸ್ಪೀಕರ್. ಓಕೆ, ಸೊ ಏನ್ ಹೇಳಿದಾರಪ್ಪ ಅಂತಂದ್ರೆ ಈ ಮಂತ್ರಿ ಮಂಡಲದ ಕ್ಯಾಬಿನೆಟ್ ಯಾರು ಹೆಡ್ ಆಗಿರ್ತಾರೆ? ಮುಖ್ಯಮಂತ್ರಿಗಳು, ಸಿಎಂ ಅಲ್ವಾ. ಸೊ ದೆನ್ ಇಫ್ ದ ಮೆಂಬರ್ಸ್ ಡು ನಾಟ್ ಇಂಟೆಂಡ್ ಅಂದ್ರೆ ಆ ಮೆಂಬರ್ಸ್ ಯಾರೋ ಒಬ್ಬ ಮೆಂಬರ್ಸ್ ಇದಾರಲ್ವಾ, ಆ 224 ಮೆಂಬರ್ಸ್ ಅಲ್ಲಿ ಸಪೋಸ್ ಯಾರೋ ಒಬ್ರು ಮೆಂಬರ್ಗೆ ಇಷ್ಟ ಇಲ್ಲ, ನನಗೆ ಇಷ್ಟ ಇಲ್ಲಪ್ಪ, ನಾನು ಇಲ್ಲಿ ಕಂಟಿನ್ಯೂ ಮಾಡೋದ, ನನಗೆ MLA ಆಗಿ ಕಂಟಿನ್ಯೂ ಮಾಡಕ್ಕೆ ಆಗ್ತಾ ಇಲ್ಲ, ಇಷ್ಟ ಇಲ್ಲ ಅಂತಂದ್ರೆ ಅವಾಗ ಅವ್ರು ಏನ್ ಮಾಡ್ಬೋದಪ್ಪ ಅಂತಂದ್ರೆ ನೋಡಿ, ಯಾರಿಗೆ ರೆಸಿಗ್ನೇಷನ್, ಸ್ಪೀಕರ್ ಇರ್ತಾರಲ್ವಾ, ವಿಧಾನಸಭೆಯ ಸ್ಪೀಕರ್, ಅವ್ರಿಗೆ ಏನ್ ಮಾಡ್ಬೋದು? ರೆಸಿಗ್ನೇಷನ್ ಲೆಟರ್ ಅನ್ನ ಕೊಡ್ಬೋದು, ರಾಜೀನಾಮೆ ಪತ್ರವನ್ನ ಕೊಡ್ಬೋದು. ನನಗೆ ಇಷ್ಟ ಇಲ್ಲ, ನಾನು ರಾಜೀನಾಮೆ ಕೊಡ್ತೀನಿ ನನ್ನ ಸ್ಥಾನಕ್ಕೆ ಅಂತ ಹೇಳ್ಬಿಟ್ಟು. ಓಕೆ, ಸೊ ಇದಕ್ಕೆ ಕ್ಲಿಯರ್ ಆಗಿರಬೇಕು. ಸೊ ದೆನ್ ನೋಡಿ ಸ್ಪೀಕರ್ ಬಗ್ಗೆ ನೋಡ್ತಾ ಹೋಗೋಣ. ಈ ತರ ಸ್ಪೀಕರ್ ಬಗ್ಗೆ ಮಾತಾಡಿದ್ವಿ. ಪ್ರೆಸೆಂಟ್ ಸ್ಪೀಕರ್ ಇರೋದು UT ಖಾದರ್ ಸರ್ ಅವರು. ಅವ್ರ ಫೋಟೋ ಎಲ್ಲ ಹಾಕ್ತಿದೆ ನಿಮಗೆ ಗೊತ್ತಿರ್ಲಿ. ಸೊ ನಾನು ಆಲ್ರೆಡಿ ತೋರಿಸ್ತೇನೆ ನಿಮಗೆ. ಆ ಒಂದು ಏನು ನೀವು ಇಲ್ಲೇ ನೋಡ್ತಾ ಇದ್ದೀರಾ, ಏನು ಈ ಪಿಕ್ಚರ್ ಅಲ್ಲಿ ನೋಡಿ, ಇಲ್ಲಿ ನಾನು ಮಾರ್ಕ್ ಮಾಡಿದ್ದೀನಲ್ವಾ, ಈ ಮುಖ್ಯವಾಗಿ ಇಲ್ಲಿ ಕೂತ್ಕೊಂಡು ಈ ಒಂದು ಸದನವನ್ನು ನಡೆಸ್ತಕ್ಕಂಥ ಇವ್ರನ್ನ ನಾವು ಏನಂತೀವಿ? ಸ್ಪೀಕರ್ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ. ಏನಂತ ಕರಿತೀವಿ? ಸ್ಪೀಕರ್ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ. ಓಕೆ, ಮತ್ತೆ ಡೆಪ್ಯೂಟಿ ಸ್ಪೀಕರ್ ಅಂತಲ್ಲಿ ಇನ್ನೊಬ್ರು ಇರ್ತಾರೆ, ಅವ್ರ ಬಗ್ಗೆ ಕೂಡ ನಾವು ಇಲ್ಲಿ ಏನ್ ಮಾಡೋಣ ನೋಡ್ತಾ ಹೋಗೋಣ. ಓಕೆ ಸ್ಟೂಡೆಂಟ್ಸ್, ದ ಸ್ಪೀಕರ್ ಅಂಡ್ ಡೆಪ್ಯೂಟಿ ಸ್ಪೀಕರ್, ದ ಸ್ಪೀಕರ್ ಅಂಡ್ ಡೆಪ್ಯೂಟಿ ಸ್ಪೀಕರ್ ಆಕ್ಟಿವಿಟಿ ಆರ್ ಎಲೆಕ್ಟೆಡ್ ಮೆಂಬರ್ಸ್ ಆಫ್ ದ ಅಸೆಂಬ್ಲಿ. ಸೊ ಅಂದ್ರೆ ಇಲ್ಲಿ ಏನ್ ಹೇಳ್ತಿದಾರಪ್ಪ ಅಂತಂದ್ರೆ, ಆ 224 ಮೆಂಬರ್ಸ್ ಇರ್ತಾರಲ್ವಾ, ಆ 224 ಮೆಂಬರ್ಸ್ ಅಲ್ಲಿ ಅದ್ರ ಒಳಗಡೆಯಿಂದಾನೆ ಇಮಿಡಿಯೇಟ್ ಆಗಿ ಯಾವಾಗ ಫಸ್ಟ್ ಎಲೆಕ್ಷನ್ ಆಗುತ್ತಲ್ವಾ, ಫಸ್ಟ್ ಎಲೆಕ್ಷನ್ ಆಗಿ ಯಾವಾಗ ಸರ್ಕಾರ ಹೊಸ ಸರ್ಕಾರ ಹೋಗುತ್ತೋ ವಿಧಾನಸೌಧ ಒಳಗಡೆ, ಅವಾಗ ಇಮಿಡಿಯೇಟ್ ಆಗಿ ಏನ್ ಮಾಡ್ತಾರಪ್ಪ ಅಂತಂದ್ರೆ ಆ 224 ಮೆಂಬರ್ಸ್ ಒಳಗಡೆನೆ ಒಬ್ಬರನ್ನ ಏನ್ ಮಾಡ್ತಾರೆ? ಸ್ಪೀಕರ್ ಅಂತ ಹೇಳ್ಬಿಟ್ಟು ಆಯ್ಕೆ ಮಾಡ್ತಾರೆ. ಒಬ್ಬರನ್ನ ಸ್ಪೀಕರ್ ಅಂತ ಹೇಳ್ಬಿಟ್ಟು ಆಯ್ಕೆ ಮಾಡಿದ್ರೆ ಇನ್ನೊಬ್ರನ್ನ ಏನಂತ ಆಯ್ಕೆ ಮಾಡ್ತಾರೆ? ಡೆಪ್ಯೂಟಿ ಸ್ಪೀಕರ್ ಅಂತ ಹೇಳ್ಬಿಟ್ಟು ಆಯ್ಕೆ ಮಾಡ್ತಾರೆ. ಓಕೆ, ಇದು ನಮಗೆ ಕ್ಲಿಯರ್ ಆಗಿರ್ಲಿ, ಇದು ನಮಗೆ ಏನಾಗಿರ್ಲಿ ಕ್ಲಿಯರ್ ಆಗಿರ್ಲಿ. ಓಕೆ, ಸೊ ಯಾರು ಆಯ್ಕೆ ಮಾಡ್ತಾರಪ್ಪ ಅಂತಂದ್ರೆ, ಸೊ ಇದಿಷ್ಟು ನಮಗೆ ಗೊತ್ತಿರಬೇಕು ಯಾವ ರೀತಿ ಆಯ್ಕೆ ಆಗ್ತಾರೆ ಸ್ಪೀಕರ್ ಅನ್ನೋರು. ದ ಪ್ರೊಸೀಡಿಂಗ್ಸ್ ಆಫ್ ದ ಹೌಸಸ್ ಆರ್ ಕ್ಯಾರಿಡ್ ಆನ್ ಅಂಡರ್ ದ ಚೇರ್ಮನ್ಶಿಪ್ ಆಫ್ ದ ಸ್ಪೀಕರ್. ಅಂದ್ರೆ ನೋಡಿ, ಆ ಹೌಸ್, ಆ ವಿಧಾನಸಭೆ ಏನಿರ್ತಲ್ವಾ, ಅದರ ಒಂದು ಕಂಪ್ಲೀಟ್ ಒಂದು ಏನೋ ಪ್ರೊಸೀಡಿಂಗ್ಸ್ ಏನೇನಿದೆ ಅಲ್ಲಿ ಚರ್ಚೆಗಳು ಎಲ್ಲ ಯಾರ ಅಧ್ಯಕ್ಷತೆಯಲ್ಲಿ ನಡೆಯುತ್ತಂದ್ರೆ ಸ್ಪೀಕರ್ ಅವರ ಅಧ್ಯಕ್ಷತೆಯನ್ನ ನಡೀತಿರ್ತಾರೆ. ಸೊ ಇವ್ರಿಗೆ ಏನ್ ಮಾಡ್ಬೇಕು? ಎಲ್ಲರೂ ಕೂಡ ಗೌರವವನ್ನ ಆ ಮೆಂಬರ್ಸ್ ಕೊಡ್ಲೇಬೇಕಾಗ್ತದೆ. ಓಕೆ, ಹಿ ಹ್ಯಾಸ್ ದ ರೆಸ್ಪಾನ್ಸಿಬಿಲಿಟಿ ಆಫ್ ಮೇಂಟೈನಿಂಗ್ ಪೀಸ್ ಅಂಡ್ ಡಿಗ್ನಿಟಿ ಅಂಡ್ ಡೆಕೋರಮ್ ಆಫ್ ದ ಹೌಸ್, ಸಮ್ಮೋನಿಂಗ್ ಅಂಡ್ ಪೋಸ್ಟ್ಪೋನಿಂಗ್ ದ meetings, safeguarding the rights of the members and casting the decisive vote when bills receive equal number of votes supporting and opposing them. Okay, so ಇಲ್ಲಿ ಸಿಂಪಲ್ ಆಗಿ ಏನ್ ಹೇಳಿದಾರಪ್ಪ ಅಂತಂದ್ರೆ, ಆ ಒಂದು ವಿಧಾನಸೌಧದ ಒಳಗಡೆ ಆ ಒಂದು ಹೌಸ್ ನ ಶಾಂತಿ ಸುವ್ಯವಸ್ಥೆ ಕಾನೂನನ್ನ ಆ ಹೌಸ್ ಒಳಗಡೆ ಕಾಪಾಡ್ತಕ್ಕಂತ ಹಕ್ಕು ಯಾರಿಗಿರುತ್ತೆ? ಸ್ಪೀಕರಿಗಿರುತ್ತೆ. ಇಲ್ಲಿ ಮತ್ತೆ ಏನ್ ಹೇಳ್ತಿದಾರಪ್ಪ ಅಂತಂದ್ರೆ, ಆ ಒಂದು ಸೆಷನ್ಸ್ ನ ಪೋಸ್ಟ್ಪೋನ್ ಮಾಡೋದು, ನಾಳೆಗೆ ಮುಂದೂಡೋದು, ಈ ಎಲ್ಲ ವಿಚಾರಗಳು ರೈಟ್ಸ್ ಯಾರಿಗಿರುತ್ತೆ? ಸ್ಪೀಕರ್ಗಿರುತ್ತೆ ಅನ್ನೋದನ್ನ ಕೂಡ ನಾವಿಲ್ಲಿ ನೋಡ್ಬೋದು. ಓಕೆ, ಮತ್ತೆ ಆ ಒಂದು ಏನೋ ಆ ಮೆಂಬರ್ಸ್ ಗಳನ್ನ ಆ MLA ಗಳ ಒಂದು ರೈಟ್ಸ್ ಅನ್ನ ಕಾಪಾಡ್ತಕ್ಕಂಥ ಹಕ್ಕು ಯಾರಿಗಿರುತ್ತೆ? ಸ್ಪೀಕರ್ಗಿರುತ್ತೆ. ದೆನ್ ಸೊ ಇವರು ಕೂಡ ಏನ್ ಮಾಡ್ತಾರಪ್ಪ ಅಂತಂದ್ರೆ, ಆಸ್ ನಾವು ಲೋಕಸಭೆ ಡಿಸ್ಕಸ್ ಮಾಡ್ದಂಗೆ ಏನ್ ಮಾಡ್ತಾರಪ್ಪ ಅಂತಂದ್ರೆ, ವೋಟ್ ಅನ್ನ ಕ್ಯಾಸ್ಟ್ ಮಾಡ್ತಾರೆ. ಯಾವಾಗ ಯಾವ್ದೋ ಒಂದು ಬಿಲ್ ಅನ್ನ ಜಾರಿಗೆ ತಂದಾಗ, ಸೊ ಏನು ಆ ಬಿಲ್ಗೆ ಪರ ಮತ್ತೆ ವಿರೋಧ ಈಕ್ವಲ್ ಆಗಿ ಓಟು ಬಿದ್ದಾಗ ಅದನ್ನ ಡಿಸೈಡ್ ಮಾಡ್ಬೇಕಲ್ವಾ. ಅಂತ ಟೈಮಲ್ಲಿ ಯಾವಾಗ ಟೈ ಆಗುತ್ತೋ ಓಟು, ಆವಾಗ ಸ್ಪೀಕರ್ ಅವ್ರು ಏನ್ ಮಾಡ್ತಾರೆ? ವೋಟನ್ನ ಕಾಸ್ಟ್ ಮಾಡಿ ಅದರ ಫೇವರ್ ಆಗಿ ಅಥವಾ ಆಪೋಸಿಟ್ ಆಗಿ ತೀರ್ಮಾನವನ್ನು ಕೊಡ್ಲಿಕ್ಕೆ ಏನ್ ಮಾಡ್ತಾರೆ? ಹೆಲ್ಪ್ ಮಾಡ್ತಾರೆ. ಓಕೆ, ಇಟ್ ಶುಡ್ ಬಿ ಕ್ಲಿಯರ್ ಟು ಯು. ಸ್ಪೀಕರ್ ಇಲ್ಲಿ ನೀವು ನೋಡ್ತಾ ಇದ್ದೀರಾ. ಸೇಮ್ ಮತ್ತೆ ಡೆಪ್ಯೂಟಿ ಸ್ಪೀಕರ್ ಕೂಡ ಇದೇ ರೀತಿ ಚೂಸ್ ಮಾಡ್ತಾರೆ. ಓಕೆ, ಏನು ಸ್ಪೀಕರ್ ಆದ ತಕ್ಷಣ ಇಮಿಡಿಯೇಟ್ ಡೆಪ್ಯೂಟಿ ಸ್ಪೀಕರ್ ಚೂಸ್ ಮಾಡ್ತಾರೆ. ಸೊ ಯಾವಾಗ ಸ್ಪೀಕರ್ ಅವೈಲೇಬಲ್ ಇರೋದಿಲ್ವೋ, ಯಾವ್ದಾದ್ರು ಕಾರಣಗಳಿಗೋಸ್ಕರ ಸ್ಪೀಕರ್ ಅವೈಲೇಬಲ್ ಇರೋದಿಲ್ಲ ಅಂತಂದ್ರೆ, ಸೊ ಇನ್ ದಟ್ ಟೈಮ್ ಡೆಪ್ಯೂಟಿ ಸ್ಪೀಕರ್ ವಿಲ್ ಲೀಡ್ ದ ಸೆಷನ್. ಓಕೆ, ಡೆಪ್ಯೂಟಿ ಸ್ಪೀಕರ್ ಏನ್ ಮಾಡ್ತಾರೆ? ಆ ಒಂದು ಸದನವನ್ನ ಲೀಡ್ ಮಾಡ್ತಾರೆ. ಸ್ಪೀಕರ್ ಇದ್ದಾಗ ಯಾರು? ಸ್ಪೀಕರ್ ಮುನ್ನಡೆಸ್ತಾರೆ. ಓಕೆ, ಇದು ನಮಗೆ ಕ್ಲಿಯರ್ ಆಗಿ ಗೊತ್ತಿರಲಿ. ಸೊ ದೆನ್ ನೋಡಿ, ಲೆಜಿಸ್ಲೇಟಿವ್ ಪವರ್ ಅಂಡ್ ಫಂಕ್ಷನ್ಸ್ ಆಫ್ ದ ಸ್ಟೇಟ್ ಲೆಜಿಸ್ಲೇಚರ್, ಇದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಓಕೆ, ಈ ಒಂದು ರಾಜ್ಯ ಶಾಸಕಾಂಗದ ಲೆಜಿಸ್ಲೇಟಿವ್ ಪವರ್ಸ್ ಏನು, ಶಾಸನಾತ್ಮಕವಾಗಿ
ಏನೇನು ಶಾಸನಾತ್ಮಕ ಅಂತಂದ್ರೆ ಒಂದು ರೂಲ್ ಮಾಡುವ ಒಂದು ಪ್ರಕ್ರಿಯೆ ಏನಿದೆಯಲ್ವಾ, ಕಾನೂನುಗಳನ್ನ ತರ್ತಕ್ಕಂಥ ಒಂದು ಪ್ರಕ್ರಿಯೆಯಲ್ಲಿ ಈ ಲೆಜಿಸ್ಲೇಟಿವ್ ಸ್ಟೇಟ್ ಅಸೆಂಬ್ಲೀಸ್ಗಳ ಪವರ್ಸ್ ಮತ್ತೆ ಫಂಕ್ಷನ್ಸ್ ಏನಿದೆ ಅಂತ ನೋಡ್ಲಿಕ್ಕೆ ಹೋದ್ರೆ ನೋಡಿ, an ordinary bill can be introduced in either house of the legislature. ಆರ್ಡಿನರಿ ಬಿಲ್ ಮತ್ತೆ ಫೈನಾನ್ಸ್ ಬಿಲ್ ಅಂತ ಬರುತ್ತೆ. ಸೊ ಅಲ್ಲಿ ಆರ್ಡಿನರಿ ಬಿಲ್ ಒಂದು ಸಾಮಾನ್ಯ ಬಿಲ್ ಅನ್ನ ಏನ್ ಮಾಡ್ಬೋದು, ಐದರ್ ಹೌಸ್ ಅಂತ ಇಲ್ಲಿದೆ. ಐದರ್ ಹೌಸ್ ಆಫ್ ದ ಲೆಜಿಸ್ಲೇಚರ್ ಅಂತಂದ್ರೆ ಈ ಲೆಜಿಸ್ಲೇಟಿವ್ ಅಸೆಂಬ್ಲಿ ವಿಧಾನಸಭೆ ಅಥವಾ ವಿಧಾನ ಪರಿಷತ್ ಎರಡರಲ್ಲಿ ಯಾವ್ದಾದ್ರು ಒಂದು ಹೌಸ್ ಅಲ್ಲೂ ಏನ್ ಮಾಡ್ಬೋದು, ಆರ್ಡಿನರಿ ಬಿಲ್ ಅನ್ನ ಇಂಟ್ರೊಡ್ಯೂಸ್ ಮಾಡ್ಬೋದು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಓಕೆ, ಬಿಲ್ಸ್ ಅಪ್ರೂವ್ಡ್ ಬೈ ದ ಸ್ಟೇಟ್ approved by the legislative assembly are sent to the legislative council for the approval. ನೋಡಿ ಇಲ್ಲಿ ಎರಡು ಹೌಸ್ ಇದೆ, ಲೆಜಿಸ್ಲೇಟಿವ್ ಅಸೆಂಬ್ಲಿ ಇದೆ, ಲೆಜಿಸ್ಲೇಟಿವ್ ಕೌನ್ಸಿಲ್ ಇದೆ. ಓಕೆ, ಈ ಲೆಜಿಸ್ಲೇಟಿವ್ ಅಸೆಂಬ್ಲಿಯಲ್ಲಿ ಬಿಲ್ ನ ಪ್ರಪೋಸ್ ಮಾಡಿದ್ರೆ, ಇಂಟ್ರೊಡ್ಯೂಸ್ ಮಾಡಿದ್ರೆ, ಇವರು ಒಪ್ಪಿಗೆ ಕೊಟ್ಟಾದ್ಮೇಲೆ ಅದು ಎಲ್ಲಿಗೆ ಹೋಗುತ್ತೆ, ಲೆಜಿಸ್ಲೇಟಿವ್ ಕೌನ್ಸಿಲ್ಗೆ ಹೋಗುತ್ತೆ. ಅವರ ಒಪ್ಪಿಗೆಗೆ ಅಲ್ಲಿ ಕಳಿಸ್ತಾರೆ. ಸೊ ಇಲ್ಲಿ ಲೆಜಿಸ್ಲೇಟಿವ್ ಕೌನ್ಸಿಲ್ ಅಲ್ಲಿ ಏನಾದ್ರು ಬಿಲ್ ಅನ್ನ ಸ್ಟಾರ್ಟ್ ಮಾಡಿದ್ರೆ, ಪ್ರಪೋಸ್ ಮಾಡಿದ್ರೆ, ಇವ್ರುಗಳು ಒಪ್ಪಿಗೆ ಕೊಟ್ಟಾದ್ಮೇಲೆ ಅದು ಎಲ್ಲಿಗೆ ಹೋಗುತ್ತೆ, ಲೆಜಿಸ್ಲೇಟಿವ್ ಅಸೆಂಬ್ಲಿಗೆ, ಇವರ ಒಂದು ಏನಕ್ಕೆ ಹೋಗುತ್ತೆ, ಒಪ್ಪಿಗೆಗೆ ಅಲ್ಲಿಗೆ ಹೋಗುತ್ತೆ. ಓಕೆ, ಬಟ್ ಎರಡು ಜನನು ಒಪ್ಪಬೇಕು ಸ್ಟೂಡೆಂಟ್ಸ್. ಓಕೆ, ಎರಡು ಜನನು ಕೂಡ ಒಪ್ಪಲೇಬೇಕಾಗ್ತದೆ. ದ ಲೆಜಿಸ್ಲೇಟಿವ್ ಕೌನ್ಸಿಲ್ ಶಾಲ್ ಗಿವ್ ಇಟ್ಸ್ ಅಪ್ರೂವಲ್ ವಿತ್ ಆರ್ ವಿತೌಟ್ ಅಮೆಂಡ್ಮೆಂಟ್ ವಿತಿನ್ 3 months. ಸೊ ಇಲ್ಲಿ ಏನು ಹೇಳಿದಾರೆ ನೋಡಿ, ಲೆಜಿಸ್ಲೇಟಿವ್ ಅಸೆಂಬ್ಲಿ ಬಿಲ್ ಅನ್ನ ಪಾಸ್ ಮಾಡಿದ್ರು. ಓಕೆ, ಅವರು ಯಾರಿಗೆ ಕಳಿಸಿದ್ರು, ಲೆಜಿಸ್ಲೇಟಿವ್ ಕೌನ್ಸಿಲ್ಗೆ ಕಳಿಸಿದ್ರು. ಸೊ ಇಲ್ಲಿ ಇವ್ರು ಏನ್ ಮಾಡ್ಬೇಕಾಗುತ್ತಪ್ಪ ಅಂತಂದ್ರೆ 3 ತಿಂಗಳೊಳಗಡೆ ಅದ್ರಲ್ಲಿ ಏನಾದ್ರು ಚೇಂಜಸ್ ಮಾಡಕ್ಕಿದ್ರೆ, ನೋಡ್ರಪ್ಪ ಸ್ವಲ್ಪ ಚೇಂಜಸ್ ಮಾಡಿ ಈ ರೂಲ್ಸ್ ಅಲ್ಲಿ, ಇದರಲ್ಲಿ ಸ್ವಲ್ಪ ಚೇಂಜ್ ಮಾಡಿ ಅಂತ ಹೇಳ್ಬಿಟ್ಟು ಅವ್ರು ಏನ್ ಮಾಡ್ಬೋದು, 3 months ಟೈಮ್ ಇರುತ್ತೆ. ಅಷ್ಟೊಳಗಡೆ ಅವರು ಅದನ್ನ ಏನ್ ಹೇಳ್ಬಿಟ್ಟು ಅದನ್ನ ಏನ್ ಮಾಡ್ಬೇಕು, ಆ ಬಿಲ್ ಅನ್ನ ವಾಪಸ್ ಎಲ್ಲಿ ಕಳಿಸ್ಬೇಕು, ಆ ಒಂದು ಲೆಜಿಸ್ಲೇಟಿವ್ ಅಸೆಂಬ್ಲಿಗೆ ಕಳಿಸ್ಬೇಕು. ಓಕೆ, ಲೆಜಿಸ್ಲೇಟಿವ್ ಅಸೆಂಬ್ಲಿಗೆ ಏನ್ ಮಾಡ್ತಾರೆ, ವಾಪಸ್ ಕಳಿಸ್ತಾರೆ. ಓಕೆ, ಕ್ಲಿಯರ್ ಆಗ್ತಿದೆಯಲ್ಲ ನಿಮಗೆ? ಏನೇನು ನೋಡಿ, ಇದನ್ನೆಲ್ಲ ತಿದ್ದುಪಡಿ ಮಾಡಿ, ಈ ಒಂದು ರೂಲ್ಸ್ ಗಳನ್ನ ತಿದ್ದುಪಡಿ ಮಾಡಿ ಅಂತ ಹೇಳಿ ವಾಪಸ್ ಮತ್ತೆ ಎಲ್ಲಿ ಕಳಿಸ್ತಾರೆ, ಲೆಜಿಸ್ಲೇಟಿವ್ ಅಸೆಂಬ್ಲಿಗೆ ಕಳಿಸ್ತಾರೆ. ಓಕೆ, ಅದರ್ವೈಸ್ ಇಫ್ ದ ಅಸೆಂಬ್ಲಿ send the bill a second time for approval, in this case legislative council returns the bill for the assembly with its approval with 1 month. ಓಕೆ, ಅಂದ್ರೆ ಸೊ ಇದು ಒಂದ್ ಸರಿ ಆಯ್ತು. ಸೆಕೆಂಡ್ ಸರಿ ಮತ್ತೆ ಕಳಿಸ್ತಾರೆ ಯಾರು, ಲೆಜಿಸ್ಲೇಟಿವ್ ಅಸೆಂಬ್ಲಿ ಅವರು ಮತ್ತೆ ಕಳಿಸ್ತಾರೆ. ನೋಡಪ್ಪ, ಈಗ ಮತ್ತೆ ಕಳಿಸಿದೀವಿ ನಾವು, ನೀವು ಕೊಟ್ಟಿದ್ರಲ್ಲ ಅಮೆಂಡ್ಮೆಂಟ್, ಅದು ಇದು ಎಲ್ಲ ಏನೆಲ್ಲ ಮಾಡಿ ನಾವು ಕಳಿಸಿದೀವಿ. ಸೊ ಅಂತ ಹೇಳ್ಬಿಟ್ಟು ಮತ್ತೆ ಯಾರಿಗೆ ಕಳಿಸ್ತಾರೆ, ಲೆಜಿಸ್ಲೇಟಿವ್ ಕೌನ್ಸಿಲ್ಗೆ ಕಳಿಸ್ತಾರೆ. ಓಕೆ, ಆ ಲೆಜಿಸ್ಲೇಟಿವ್ ಕೌನ್ಸಿಲ್ಗೆ ಕಳಿಸಿದಾಗ ಏನಾಗುತ್ತಪ್ಪ ಅಂತಂದ್ರೆ, ಇವರು ಮತ್ತೆ ಇವರಿಗೆ ಎಷ್ಟು ತಿಂಗಳು ಟೈಮ್ ಇರುತ್ತಪ್ಪ ಅಂತಂದ್ರೆ, ಇಲ್ಲಿ ಎಷ್ಟಿರುತ್ತೆ, 3 months ಇರುತ್ತೆ ಟೈಮ್, 3 months. ಬಟ್ ಹಿಯರ್ ದೇ ವಿಲ್ ಹ್ಯಾವ್, ಮತ್ತೆ ವಾಪಸ್ ಕಳಿಸ್ಲಿಕ್ಕೆ ಎಷ್ಟಿರುತ್ತೆ ಟೈಮು, 1 month ಅಷ್ಟೇ ಇರುತ್ತೆ. 1 ತಿಂಗಳು, 1 ತಿಂಗಳೊಳಗೆ ಏನ್ ಮಾಡ್ಬೇಕು, ವಾಪಸ್ ಕಳಿಸ್ಬೇಕು. ಯಾಕಂದ್ರೆ ಇದು ಫಸ್ಟ್ ಟೈಮ್ ಕಳ್ಸಿರ್ತಾರೆ ಇಲ್ಲಿ. ಸೊ ಇಲ್ಲಿ ಸೆಕೆಂಡ್ ಟೈಮ್ ಕಳಿಸಿದಾಗ ಏನ್ ಮಾಡ್ಬೇಕು, ಅವರು 1 month ಒಳಗಡೆ ಅವ್ರು ಏನ್ ಮಾಡ್ಬೇಕು, ಅದನ್ನ ವಾಪಸ್ ಕಳಿಸ್ಬೇಕು ಸ್ಟೂಡೆಂಟ್ಸ್. ಓಕೆ, so otherwise the bill will be sent to the governor's signature. Thus the legislative council has no power other than the power withheld a general bill for 4 months and exercise no other powers. Okay, so ಅದಾದ್ಮೇಲೆ ಏನ್ ಮಾಡ್ತಾರಪ್ಪ ಅಂತಂದ್ರೆ, ಸೊ ಆ ಒಂದು ಬಿಲ್ ಎಲ್ಲಿ ಕಳಿಸ್ತಾರೆ, ಗವರ್ನರ್ ಹತ್ರ ಕಳಿಸ್ಬಿಟ್ಟು ಅಲ್ಲಿ ಏನ್ ಮಾಡ್ತಾರೆ, ಗವರ್ನರ್ ಅವರ ಸೈನಿಗೆ ಕಳಿಸ್ತಾರೆ. ಓಕೆ, ಈ ಒಂದು ಯಾರಿಗೆ, ಈ ಲೆಜಿಸ್ಲೇಟಿವ್ ಕೌನ್ಸಿಲ್ ಇದೆಯಲ್ವಾ, ಇವರಿಗೆ ನೋಡಿ, ಫಸ್ಟ್ ಸತಿ ಕಳಿಸಿದಾಗ 3 months, ಸೆಕೆಂಡ್ ಸತಿ ಕಳಿಸಿದಾಗ 4 months, ಟೋಟಲ್ 1 month, ಟೋಟಲ್ 4 months ಅಷ್ಟೇ ಅವರಿಗೆ ಅಧಿಕಾರ ಇರೋದು. ಓಕೆ, ಅದಾದ್ಮೇಲೆ ಅವ್ರು ಕಳಿಸ್ಲಿಲ್ಲ ಅಂತಂದ್ರೆ ಈ ಲೆಜಿಸ್ಲೇಟಿವ್ ಅಸೆಂಬ್ಲಿ ಅವ್ರು ಏನ್ ಮಾಡ್ತಾರಪ್ಪ ಅಂತಂದ್ರೆ, ಡೈರೆಕ್ಟ್ ಆಗಿ ಗವರ್ನರ್ಗೆ ಇವರಲ್ಲಿ ಕಳಿಸ್ತಾರೆ, ಗವರ್ನರ್ಗೆ ಕಳಿಸ್ತಾರೆ, ಅವರ ಸೈನಿಗೆ ಕಳಿಸ್ತಾರೆ. ಗವರ್ನರ್ ಏನಾದ್ರು ಅದಕ್ಕೆ ಸೈನ್ ಹಾಕಿದ್ರೆ ಏನಾಗುತ್ತೆ, ಅದು ಆಕ್ಟ್ ಆಗಿ, ಆ ಒಂದು ಬಿಲ್ಲು ಆಕ್ಟ್ ಆಗಿ ಕನ್ವರ್ಟ್ ಆಗುತ್ತೆ. ಓಕೆ, ದೆನ್ ಫೈನಾನ್ಷಿಯಲ್ ಪವರ್ಸ್, ಹಣಕಾಸಿನ ವಿಚಾರಗಳಲ್ಲಿ ಏನೇನ್ ಪವರ್ ಇದೆ ಅಂತದ್ರಿಂದ ನೋಡ್ಲಿಕ್ಕೆ ಹೋಗೋಣ ನಾವು. ಓಕೆ, ಶಾಸನಾತ್ಮಕವಾಗಿ ನೋಡಿದ್ವಿ. ಸೊ ಇಲ್ಲೂ ಕೂಡ ನಾನು ನಿಮಗೆ ಯೂನಿಯನ್ ಗವರ್ನಮೆಂಟ್ ಹೇಳ್ಬೇಕಾದ್ರೆ ಆಲ್ರೆಡಿ ನಿಮಗೆ ಹೇಳಿದ್ದೆ, ಏನು, ಲೋಕಸಭಾ ಮತ್ತೆ ರಾಜ್ಯಸಭಾ ಅಂತ ಬಂದಾಗ ಲೋಕಸಭಾಕ್ಕೆ ಜಾಸ್ತಿ ಪವರ್ ಇದೆ ಯಾವುದ್ರಲ್ಲಿ, ಫೈನಾನ್ಷಿಯಲ್ ಮ್ಯಾಟರ್ಸ್ ಅಲ್ಲಿ. ಇನ್ ದ ಸೇಮ್ ವೇ ಹಿಯರ್ ಆಲ್ಸೋ when it comes to legislative assembly has the more power than legislative council. Okay, the legislative assembly has greater powers than the legislative council in the matter of finance. ಹಣಕಾಸಿನ ವಿಚಾರಗಳಲ್ಲಿ ಯಾರಿಗೆ ಜಾಸ್ತಿ ರೈಟ್ಸ್ ಇದೆ, ಲೆಜಿಸ್ಲೇಟಿವ್ ಅಸೆಂಬ್ಲಿಗೆ, ಲೆಜಿಸ್ಲೇಟಿವ್ ಕೌನ್ಸಿಲ್ಗಿಂತ ಏನಿದೆ, ಜಾಸ್ತಿ ಪವರ್ ಇದೆ ಅನ್ನೋದು ನಿಮಗೆ ಕ್ಲಿಯರ್ ಆಗಿ ಗೊತ್ತಿರಬೇಕು. ದ ಫೈನಾನ್ಸ್ ಬಿಲ್ ಹ್ಯಾಸ್ ಟು ಬಿ ಫಸ್ಟ್ ಪ್ರೆಸೆಂಟೆಡ್ ಇನ್ ದ ಲೆಜಿಸ್ಲೇಟಿವ್ ಅಸೆಂಬ್ಲಿ. ವೆರಿ ಇಂಪಾರ್ಟೆಂಟ್. ಎಲ್ಲಿ ಇದು ಮಾಡಬೇಕು, ಫಸ್ಟ್ ಇಂಟ್ರೊಡ್ಯೂಸ್ ಎಲ್ಲಿ ಮಾಡಬೇಕು, ಅಸೆಂಬ್ಲಿಯಲ್ಲೇ ಮಾಡಬೇಕು, ಲೆಜಿಸ್ಲೇಟಿವ್ ಅಸೆಂಬ್ಲಿಲಿ. ಓಕೆ,
A finance bill passed by the Legislative Assembly is sent for the approval of the Legislative Council, which must be returned the Legislative Assembly with its assent with 14 days of its receipt by the Legislative Council. ಅಂದ್ರೆ ಈ ಒಂದು ಲೆಜಿಸ್ಲೇಟಿವ್ ಅಸೆಂಬ್ಲಿ ಇಲ್ಲಿ ಪಾಸ್ ಮಾಡ್ತಾರಲ್ವಾ, ಯಾವ್ದನ್ನ ನೋಡಿ, ಫೈನಾನ್ಸ್ ಬಿಲ್ ಇಲ್ಲಿ ಪಾಸ್ ಮಾಡಿದ್ರು ಲೆಜಿಸ್ಲೇಟಿವ್ ಅಸೆಂಬ್ಲಿಯಲ್ಲಿ. ಇವರು ಇದನ್ನ ಮತ್ತೆ ಎಲ್ಲಿ ಕಳಿಸ್ತಾರೆ, ಇವರು ಒಪ್ಪಿಗೆ ಕೊಟ್ಟಾದ್ಮೇಲೆ ಲೆಜಿಸ್ಲೇಟಿವ್ ಕೌನ್ಸಿಲ್ಗೆ ಕಳಿಸ್ತಾರೆ. ಓಕೆ, ನೋಡ್ರಪ್ಪ ನೀವು ಚೂರೇನೋ ನೋಡಿ ಅಂತ ಕಳಿಸ್ತಾರೆ ಪ್ರೊಸೀಜರ್ ಪ್ರಕಾರ. ಸೊ ಇಲ್ಲಿ ಏನ್ ಮಾಡ್ತಾರಪ್ಪ ಅಂತಂದ್ರೆ, ಇವರು ಏನ್ ಮಾಡ್ಬೇಕಾಗುತ್ತೆ, ಈ ಒಂದು ಆ ಬಿಲ್ ಏನ್ ಕಳ್ಸಿರ್ತಾರಲ್ವಾ ಅದನ್ನ ಮತ್ತೆ ವಾಪಸ್ ಕಳಿಸ್ಬೇಕಾಗುತ್ತೆ. ಅದನ್ನ ಏನಾದ್ರು ಇದ್ರೆ ಅವ್ರಿಗೆ ಚೆಕ್ ಮಾಡಿ ಹೇಳೋಕೆ. ಬಟ್ ಇವ್ರಿಗೆ ಎಷ್ಟು ದಿನ ಟೈಮ್ ಇರುತ್ತಪ್ಪ ಅಂತಂದ್ರೆ 14 ಡೇಸ್ ಅಷ್ಟೇನೆ, ಕೇವಲ 14 ದಿನ ಟೈಮ್ ಅಷ್ಟೇ ಇರುತ್ತೆ, ಜಾಸ್ತಿ ಇರೋದಿಲ್ಲ ಅವರಿಗೆ, ಜಾಸ್ತಿ ದಿನ ಇರೋದಿಲ್ಲ, ಜಸ್ಟ್ 14 ಡೇಸ್. ರಿಮೆಂಬರ್, ಫೈನಾನ್ಸ್ ಬಿಲ್ ಅಲ್ಲಿ ಎಫ್ ಬರುತ್ತೆ, ಇಲ್ಲಿ 14 ಅನ್ನೋದನ್ನ ನೆನ್ಪಿಟ್ಕೊಳ್ಳಿ, 14 ಡೇಸ್ ಅಷ್ಟೇ. ಆರ್ಡಿನರಿ ಬಿಲ್ ಅಲ್ಲಿ 3 + 1 ಮಂತ್ 4 ಮಂತ್ ಇತ್ತು. ಬಟ್ ಇಲ್ಲಿ ಫೈನಾನ್ಸ್ ಬಿಲ್ ಅಲ್ಲಿ ನೆನ್ಪಿಟ್ಕೊಳ್ಳಿ 14 ಅಂತ 14 ದಿನ ಅಷ್ಟೇ ಇರುತ್ತೆ. ಆ 14 ದಿನದ ಒಳಗಡೆ ಈ ಲೆಜಿಸ್ಲೇಟಿವ್ ಕೌನ್ಸಿಲ್ ಅವ್ರು ಏನ್ ಮಾಡ್ಬೇಕು, ಅದನ್ನ ವಾಪಸ್ ಕಳಿಸ್ಬೇಕು. ಓಕೆ, ಅದರ್ವೈಸ್ ದ ಬಿಲ್ ಇಸ್ ಡಿಕ್ಲೇರ್ ಟು ಹ್ಯಾವ್ ಬೀನ್ ಪಾಸ್ಡ್ ಬೈ ದ, ಸೊ ನೋಡಿ ನೆಕ್ಸ್ಟ್, ಅದರ್ವೈಸ್ ದ ಬಿಲ್ ಇಸ್ ಟು ಡಿಕ್ಲೇರ್ ಟು ಬಿ ಹ್ಯಾವ್ ಬೀನ್ ಪಾಸ್ಡ್ ಬೈ ದ ಬೋತ್ ದ ಹೌಸಸ್ ಅಂಡ್ ಸೆಂಟ್ ಫಾರ್ ದ ಗವರ್ನರ್ ಸಿಗ್ನೇಚರ್ಸ್. This makes clear that the Legislative Council have no other finance-related power except it can delay the bills for 14 days. ಅಂದ್ರೆ ನಾನು ಆಲ್ರೆಡಿ ಹೇಳಿದಂಗೆ ಪವರ್ ಲೆಜಿಸ್ಲೇಟಿವ್ ಅಸೆಂಬ್ಲಿಗೆ ಜಾಸ್ತಿ ಇರೋದ್ರಿಂದ, ಸೊ ಹಿಯರ್ 14 ದಿನ ಟೈಮ್ ಇರುತ್ತೆ ಇವರಿಗೆ, ಯಾರಿಗೆ, ಲೆಜಿಸ್ಲೇಟಿವ್ ಕೌನ್ಸಿಲ್ ಅವರಿಗೆ. ಸಪೋಸ್ ಅವ್ರು ಕಳಿಸ್ಲಿಲ್ಲ, 14 ದಿನ ಅವ್ರ ಆ ಬಿಲ್ ಹಾಗೆ ಇಟ್ಕೊಂಡ್ರು, ತಡೆ ಇಟ್ಕೊಂಡ್ರು, ಅವ್ರು ಏನು ಮಾಡ್ಲೇ ಇಲ್ಲ, ಕಳಿಸ್ಲೇ ಇಲ್ಲ ಅಂತ ಅಂದ್ರು ಕೂಡ, ವಾಪಸ್ಸು ಲೆಜಿಸ್ಲೇಟಿವ್ ಅಸೆಂಬ್ಲಿಗೆ ಕಳಿಸ್ಲೇ ಇಲ್ಲ ಅಂತ ಅಂದ್ರು ಕೂಡ ಏನ್ ಮಾಡ್ತಾರೆ, ಈ ಲೆಜಿಸ್ಲೇಟಿವ್ ಅಸೆಂಬ್ಲಿ ಅವರು ಕನ್ಸಿಡರ್ ಮಾಡ್ತಾರೆ. ಬಿಲ್ ಆಲ್ರೆಡಿ ನಮಗೆ ಕಳಿಸಿರೋಂತ ಕನ್ಸಿಡರ್ ಮಾಡಿ ಆ ಬಿಲ್ ಅನ್ನ ಎಲ್ಲಿ ಕಳಿಸ್ತಾರೆ, ಗವರ್ನರ್ಗೆ ಕಳಿಸ್ತಾರೆ. ಓಕೆ, ಗವರ್ನರ್ಗೆ ಏನಕ್ಕೆ, ಸೈನ್ ಹಾಕ್ಲಿಕ್ಕೆ, ಅಸೆಂಟ್ ಫಾರ್ ವಾಟ್, ಅಸೆಂಟ್, ಅವರ ಸೈನ್ ಹಾಕ್ಲಿಕ್ಕೆ ಏನ್ ಮಾಡ್ತಾರೆ, ಕಳಿಸ್ತಾರೆ. ಓಕೆ, 14 ದಿನದೊಳಗಡೆ ಕಳಿಸಿದ್ರು ಕಳಿಸ್ತಾರೆ, 14 ದಿವಸದೊಳಗಡೆ ಕಳಿಸ್ಲಿಲ್ಲ ಅಂದ್ರು ಕಳಿಸ್ತಾರೆ. ಓಕೆ, ಸೊ ಟೋಟಲಿ ಪವರ್ ಜಾಸ್ತಿ ಇಲ್ಲಿ ಯಾರಿಗಿರೋದೆ, ಲೋಕಸಭೆಗೆ, ಸಾರಿ ಲೆಜಿಸ್ಲೇಟಿವ್ ಅಸೆಂಬ್ಲಿ, ವಿಧಾನಸಭೆಗೆನೆ ಇರೋದು ಸ್ಟೂಡೆಂಟ್ಸ್. ಓಕೆ, ಇದು ನಮಗೆ ಕ್ಲಿಯರ್ ಆಗಿರಲಿ, ವೆರಿ ಇಂಪಾರ್ಟೆಂಟ್. ಸ್ವಲ್ಪ ಏನೋ ಕನ್ಫ್ಯೂಷನ್ ಆಗಕ್ಕೆ ಹೋಗ್ಬೇಡಿ ಎಲ್ಲೂ ಕೂಡ. ಓಕೆ, ಈ ತರ ಸಿಂಬಲ್ ಅಲ್ಲಿ ನೀವು ನೆನ್ಪಿಟ್ಕೊಳ್ಳಿ. ಸೊ ಇದಿಷ್ಟು ಕೂಡ ಫೈನಾನ್ಷಿಯಲ್ ಪವರ್ಸ್ ಬಗ್ಗೆ ಸ್ಟೂಡೆಂಟ್ಸ್. ಓಕೆ, ಕ್ಲಿಯರ್ ಆಗಿದೆ ಅಂತ ಅನ್ಕೊಳ್ತೀನಿ ನಾನು. ಸೊ ದೆನ್ ಎಕ್ಸಿಕ್ಯೂಟಿವ್ ಪವರ್ಸ್ ಬಗ್ಗೆ ನೋಡ್ತಾ ಹೋಗೋದಾದ್ರೆ, ಕಾರ್ಯಾಂಗ ಅಂತ ಬಂದಾಗ ಆ ವಿಚಾರದಲ್ಲಿ ಯಾವ್ಯಾವ ಪವರ್ ಇದೆ ಇವರಿಗೆ, ಆ ಲಾಗಳನ್ನ ಇಂಪ್ಲಿಮೆಂಟೇಷನ್ ಪವರ್, ಲೆಜಿಸ್ಲೇಚರ್ ತಂದಂತ ಕಾನೂನುಗಳನ್ನ ಇಂಪ್ಲಿಮೆಂಟ್ ಮಾಡ್ತಕ್ಕಂಥ ಪ್ರೊಸೀಜರ್ ಅಲ್ಲಿ ಇವರಿಗೆ ಏನೇನು ರೈಟ್ಸ್ ಇದೆ ಅಂತಂದ್ರೆ, ದ ಎಕ್ಸಿಕ್ಯೂಟಿವ್ ಕ್ಯಾಬಿನೆಟ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ದ ಲೆಜಿಸ್ಲೇಟಿವ್ ಅಸೆಂಬ್ಲಿ. ಈ ಎಕ್ಸಿಕ್ಯೂಟಿವ್ ಕ್ಯಾಬಿನೆಟ್ ಇರುತ್ತಲ್ವಾ, ಸಿಎಂ ಪ್ಲಸ್ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್, ಮುಖ್ಯಮಂತ್ರಿಗಳು ಮತ್ತೆ ಅವರ ಮಂತ್ರಿಮಂಡಲ, ಯಾರು ಶಿಕ್ಷಣ ಸಚಿವರು, ಅಗ್ರಿಕಲ್ಚರ್ ಮಿನಿಸ್ಟರ್, ಬೇರೆ ಬೇರೆ ಮಿನಿಸ್ಟರ್ಸ್ ಎಲ್ಲ ಇರ್ತಾರಲ್ವಾ, ಫೈನಾನ್ಸ್ ಮಿನಿಸ್ಟರ್, ಸೊ ಅವರೆಲ್ಲ ಏನು, ಅವರೆಲ್ಲ ಸೇರಿಸಿ ನಾವೇನಿರ್ತೀವಿ ಕ್ಯಾಬಿನೆಟ್ ಅಂತೀವಲ್ವಾ. ಅಂಡ್ ಸೊ ಇವ್ರು ನೋಡಿ, ಆ ಕ್ಯಾಬಿನೆಟ್, ಆ ಮಂತ್ರಿಮಂಡಲ ಸ್ಟೇಟ್ ಲೆಜಿಸ್ಲೇಟಿವ್ ಅಸೆಂಬ್ಲಿಗೆ ಏನಾಗಿರುತ್ತೆ, ರೆಸ್ಪಾನ್ಸಿಬಲ್ ಆಗಿರುತ್ತೆ, ಜವಾಬ್ದಾರಿ ಆಗಿರುತ್ತೆ ಅನ್ನೋದನ್ನು ಕೂಡ ನಾವಿಲ್ಲಿ ತಿಳ್ಕೊಬೇಕಾಗುತ್ತೆ. ಅಂಡ್ ಕ್ಯಾನ್ ಬಿ ಪವರ್ ಓನ್ಲಿ ಆಸ್ ಲಾಂಗ್ ಇಟ್ ಹ್ಯಾಸ್ ಎಂಜಾಯ್ಸ್ ದ ಕಾನ್ಫಿಡೆನ್ಸ್ ಆಫ್ ದ ಲೆಜಿಸ್ಲೇಟಿವ್ ಅಸೆಂಬ್ಲಿ. ಅಂದ್ರೆ ಈ ಒಂದು ಏನು ಲೆಜಿಸ್ಲೇಟಿವ್ ಅಸೆಂಬ್ಲಿಯಲ್ಲಿ ಟೋಟಲ್ ಎಷ್ಟು ಸೀಟ್ಸ್ ಇದೆ ಅಂತ ಹೇಳಿದೆ ನಾನು, 224 ಅಂತ ಹೇಳಿದೆ ಅಲ್ವಾ. ಸೊ ಅಂದ್ರೆ ಸರ್ಕಾರ ಕ್ರಿಯೇಟ್ ಆಗ್ಬೇಕು ಅಂತಂದ್ರೆ ಎಷ್ಟು ಸೀಟ್ ಬೇಕು, ಮಿನಿಮಮ್ ಇಷ್ಟು ಇರ್ಲೇಬೇಕಲ್ವಾ, ಇದರ ಅರ್ಧದಷ್ಟು ಎಷ್ಟಿದೆ, 112, ಸರಿನಾ, 112 ಸರಿ ಅಲ್ವಾ. 112 ಸೀಟ್ ಅಂತೂ ಮಿನಿಮಮ್ ಇರ್ಲೇಬೇಕು ಅನ್ನೋ ಒಂದು ಪಾಲಿಸಿ ಏನಿದೆಯಲ್ವಾ, ಎಲ್ಲಿವರೆಗೂ ಇಷ್ಟು ಸೀಟ್ಸ್ ಇರುತ್ತೋ ಅವರಿಗೆ, ಎಲ್ಲಿವರೆಗೂ ಇಷ್ಟು ಸೀಟ್ಸ್ ಇರುತ್ತೋ 112, ಅಲ್ಲಿವರೆಗೂ ಅವ್ರು ಏನ್ ಮಾಡ್ತಾರೆ, ಆ ಕಾನ್ಫಿಡೆನ್ಸ್ ನ ಎಂಜಾಯ್ ಮಾಡ್ತಾರೆ. ಬಟ್ ಯಾವಾಗ ಇದಕ್ಕಿಂತ ಕಮ್ಮಿ ಬರುತ್ತೋ ಸೀಟ್ಸ್, ಅವಾಗ ನೋ ಕಾನ್ಫಿಡೆನ್ಸ್ ಮೋಷನ್ ಅನ್ನ ಈ ಲೆಜಿಸ್ಲೇಟಿವ್ ಅಸೆಂಬ್ಲಿಯಲ್ಲಿ ಪಾಸ್ ಮಾಡಿ ಏನ್ ಮಾಡ್ತಾರೆ, ಸರ್ಕಾರವನ್ನ ಬೀಳಿಸ್ತಾರೆ ಅನ್ನೋದು ಕೂಡ ಇಲ್ಲಿ ಕ್ಲಿಯರ್ ಆಗಿ ಗೊತ್ತಿರಬೇಕು. ಇಲ್ಲಿ ಅದನ್ನ ಹೇಳಿರೋದು ನೋಡಿ, ಎಂಜಾಯ್ಸ್ ದ ಕಾನ್ಫಿಡೆನ್ಸ್ ಆಫ್ ದ ಲೆಜಿಸ್ಲೇಟಿವ್ ಅಸೆಂಬ್ಲಿ. ಏನ್ ಮಾಡ್ಬೇಕು, ಈ ಮಿನಿಸ್ಟರ್ಸ್ ಇರ್ತಾರಲ್ವ, ಇವರಿಗೆ ಈ ಮೆಜಾರಿಟಿ ಇರೋವರೆಗೂ ಏನಿರುತ್ತೆ ಆ ಅಧಿಕಾರ ಇರುತ್ತೆ. ಆ ಮೆಜಾರಿಟಿ ಇಲ್ಲ ಅಂತಂದ್ರೆ ಏನಾಗುತ್ತೆ, ಸರ್ಕಾರ ಬಿದ್ದೋಗುತ್ತೆ ಅನ್ನೋದು ಕೂಡ ಇಲ್ಲಿ
ತಿಳಿಸ್ತಾರೆ. ಓಕೆ, ದ ಕ್ಯಾಬಿನೆಟ್ ಹ್ಯಾಸ್ ಟು ರಿಸೈನ್ ವೇರ್ ಇಟ್ ಲಾಸ್ ದ ಕಾನ್ಫಿಡೆನ್ಸ್ ಆಫ್ ದ ಲೆಜಿಸ್ಲೇಟಿವ್ ಅಸೆಂಬ್ಲಿ. ಇದನ್ನ ಕೂಡ ನಾನು ಹೇಳಿದ್ದು. ಆ ಕಾನ್ಫಿಡೆನ್ಸ್ ಏನಾದ್ರು ಕಮ್ಮಿ ಆದ್ರೆ, ಈ 112 ಸೀಟ್ಸ್ ಗಿಂತ ಕಮ್ಮಿ ಬಂದ್ರೆ ಏನಾಗುತ್ತೆ, ಆ ಸರ್ಕಾರ ಬಿದ್ದೋಗುತ್ತೆ. ಓಕೆ, ದ ಹೋಲ್ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಇಸ್ ಅಕೌಂಟೇಬಲ್ ಟು ದ ಲೆಜಿಸ್ಲೇಟಿವ್ ಲೆಜಿಸ್ಲೇಟಿವ್ ಅಸೆಂಬ್ಲಿ. ಈ ಎಲ್ಲಾ ಮಿನಿಸ್ಟರ್ಸ್ ಇರ್ತಾರಲ್ವಾ, ಇವರೆಲ್ಲರೂ ಕೂಡ ಯಾವುದಕ್ಕೆ ರೆಸ್ಪಾನ್ಸಿಬಲ್ ಆಗಿರ್ತಾರೆ, ಲೆಜಿಸ್ಲೇಟಿವ್ ಅಸೆಂಬ್ಲಿಗೆ ರೆಸ್ಪಾನ್ಸಿಬಲ್ ಆಗಿರ್ತಾರೆ. ಓಕೆ, ಇದು ನಮಗೆ ಕ್ಲಿಯರ್ ಆಗಿ ಗೊತ್ತಿರಲಿ. ಸರ್ ಯಾಕೆ 112 ಇರಬೇಕು ಅಂತಂದ್ರೆ, ನೋಡಿ 112 ಅನ್ನೋದು 224 ಆಫ್ ಬರುತ್ತೆ. ಓಕೆ, ಸೊ ಇದು ಸಂವಿಧಾನದ ಪ್ರಕಾರ ಇರ್ತಕ್ಕಂಥದ್ದು. ಒಂದು ಸರ್ಕಾರ ರಚನೆ ಮಾಡ್ತಕ್ಕಂಥವ್ರಿಗೆ ಮಿನಿಮಮ್ ಅಷ್ಟು ಮೆಜಾರಿಟಿ ಆದ್ರೂ ಏನು ಜನಗಳ ಒಂದು ಏನು ಸಪೋರ್ಟ್ ಅನ್ನೋದು ಇರಲೇಬೇಕು ಅನ್ನೋ ಕಾರಣಕ್ಕೋಸ್ಕರ ಅಷ್ಟು ಇಟ್ಟಿದ್ದಾರೆ. ಓಕೆ, ಐ ಹೋಪ್ ನಿಮಗೆ ಕ್ಲಿಯರ್ ಆಗಿದೆ ಅಂತ ಅನ್ಕೊಳ್ತೀನಿ ನಾನು. ದೆನ್ ಎಲೆಕ್ಟೋರಲ್ ಪವರ್ಸ್, ಚುನಾವಣೆ ರಿಲೇಟೆಡ್ ಏನೇನು ಪವರ್ಸ್ ಇದೆ ಅಂತಂದ್ರೆ ನೋಡಿ, ಇವ್ರು ಯಾರ್ಯಾರನ್ನ ಚುನಾವಣೆ ಮಾಡ್ಬೋದು. ಈ ಲೆಜಿಸ್ಲೇಟಿವ್ ಅಸೆಂಬ್ಲಿ ಮೆಂಬರ್ಸ್ ಯಾರ್ಯಾರನ್ನ ಆಯ್ಕೆ ಮಾಡ್ತಾರಪ್ಪ ಅಂತಂದ್ರೆ, ದ ಮೆಂಬರ್ಸ್ ಆಫ್ ದ ಲೆಜಿಸ್ಲೇಟಿವ್ ಅಸೆಂಬ್ಲಿ ಹ್ಯಾಸ್ ದ ಪವರ್ ಟು ಎಲೆಕ್ಟ್. ಯಾರ್ಯಾರನ್ನ ಎಲೆಕ್ಟ್ ಮಾಡ್ಲಿಕ್ಕೆ ನೋಡಿ, ಪ್ರೆಸಿಡೆಂಟ್ ಲಾಸ್ಟ್ ಕ್ಲಾಸ್ ಅಲ್ಲಿ ನೋಡಿದ್ವಿ, ಪ್ರೆಸಿಡೆಂಟ್ ಆಯ್ಕೆ ಮಾಡ್ಲಿಕ್ಕೆ ಇವರು ಕೂಡ ಹೋಗ್ತಾರೆ, ಲೆಜಿಸ್ಲೇಟಿವ್ ಅಸೆಂಬ್ಲೀಸ್ ನ ಮೆಂಬರ್ಸ್ ಹೋಗ್ತಾರೆ. ಸೊ ಕ್ಲಿಯರ್ ಆಗಿ ಗೊತ್ತಿದೆ ನಿಮಗೆ. ಮೆಂಬರ್ಸ್ ಆಫ್ ರಾಜ್ಯಸಭಾ, ಸೊ ಇವರೇನೆ ಏನ್ ಮಾಡ್ತಾರೆ ಇವರೇನೆ ಆ ರಾಜ್ಯಸಭಾ ಮೆಂಬರ್ಸ್ ಅನ್ನ ಆಯ್ಕೆ ಮಾಡಿ ಕಳಿಸ್ತಾರೆ ತಮ್ಮ ತಮ್ಮ ರಾಜ್ಯದಿಂದ. ಲಾಸ್ಟ್ ಕ್ಲಾಸ್ ಅಲ್ಲಿ ನಾನು ಹೇಳಿದ್ದೀನಿ. ದೆನ್ ಲೆಜಿಸ್ಲೇಟಿವ್ ಕೌನ್ಸಿಲ್, ಈ ಒಂದು ಲೆಜಿಸ್ಲೇಟಿವ್ ಕೌನ್ಸಿಲ್ ಮೆಂಬರ್ಸ್ ಅನ್ನು ಏನ್ ಮಾಡ್ತಾರೆ ಆಯ್ಕೆ ಮಾಡ್ತಾರೆ. ವಿಧಾನ ಪರಿಷತ್ಗೂ ಕೂಡ ಆಯ್ಕೆ ಮಾಡ್ತಾರೆ, ರಾಜ್ಯದಲ್ಲಿ ಬರ್ತಕ್ಕಂಥ ವಿಧಾನ ಪರಿಷತ್ಗೆ. ದೆನ್ ಸ್ಪೀಕರ್ ಮತ್ತೆ ಯಾರು ಡೆಪ್ಯೂಟಿ ಸ್ಪೀಕರ್. ಇದು ಆಲ್ರೆಡಿ ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ನಲ್ಲ ನಾನು. ಸೊ ಇವರನ್ನು ಕೂಡ ನೋಡಿ, ಈ 4 ಜನಗಳನ್ನ ಸ್ಪೀಕರ್, ಡೆಪ್ಯೂಟಿ ಸ್ಪೀಕರ್, ಲೆಜಿಸ್ಲೇಟಿವ್ ಕೌನ್ಸಿಲ್ ಮೆಂಬರ್ಸ್, ವಿಧಾನ ಪರಿಷತ್ ಮೆಂಬರ್ಸ್, ಪ್ರೆಸಿಡೆಂಟ್ ಮತ್ತೆ ರಾಜ್ಯಸಭಾ ಮೆಂಬರ್ಸ್ ಆಯಾ ರಾಜ್ಯದಿಂದ ಏನ್ ಮಾಡ್ತಾರೆ, ಆಯ್ಕೆ ಮಾಡಿ ಕಳಿಸ್ತಾರೆ. ಇಷ್ಟು ಪವರ್ಸ್, ಎಲೆಕ್ಟ್ರಲ್ ಪವರ್ಸ್ ಯಾರಿಗಿರುತ್ತೆ, ಈ ಒಂದು ಲೆಜಿಸ್ಲೇಟಿವ್ ಅಸೆಂಬ್ಲಿ ಮೆಂಬರ್ಸ್ಗೆ ಇರುತ್ತೆ ಅನ್ನೋದು ಕೂಡ ನಿಮಗೆ ಇಲ್ಲಿ ಗೊತ್ತಿರಬೇಕು. ಓಕೆ, ಇದು ನಿಮಗೆ ಕ್ಲಿಯರ್ ಆಗಿದೆ ಅಂತ ಅನ್ಕೊಳ್ತೀನಿ ನಾನು. ಸೊ ದೆನ್ ಪವರ್ ಟು ಅಮೆಂಡ್ ದ ಕಾನ್ಸ್ಟಿಟ್ಯೂಷನ್, ಸಂವಿಧಾನವನ್ನು ತಿದ್ದುಪಡಿ ಮಾಡ್ತಕ್ಕಂಥ ವಿಚಾರಗಳಲ್ಲಿ ಏನಾದ್ರೂ ಪವರ್ ಇದೆಯಾ ರಾಜ್ಯ ಸರ್ಕಾರಗಳಿಗೆ ಅಂತಂದ್ರೆ, ಫಸ್ಟ್ ಥಿಂಗ್, ಕಾನ್ಸ್ಟಿಟ್ಯೂಷನ್ ಅನ್ನ ಅಮೆಂಡ್ಮೆಂಟ್ ಮಾಡ್ತಕ್ಕಂಥ ಅಧಿಕಾರ ಇರೋದು ಪಾರ್ಲಿಮೆಂಟ್ಗೆ ಮಾತ್ರ. ಓಕೆ, ಪಾರ್ಲಿಮೆಂಟ್ಗೆ ಮಾತ್ರ ಏನಿರೋದು ಆ ಒಂದು ತಿದ್ದುಪಡಿಯನ್ನು ಮಾಡ್ತಕ್ಕಂಥ ಅಧಿಕಾರ ಇರೋದು. ಓಕೆ, ಯಾವುದೇ ರಾಜ್ಯ ಸರ್ಕಾರಗಳು ಅಥವಾ ರಾಜ್ಯ ಶಾಸಕಾಂಗಗಳು ಏನು ಸಂವಿಧಾನ ತಿದ್ದುಪಡಿ ಮಾಡ್ಲಿಕ್ಕೆ ಏನ್ ಮಾಡೋಂಗಿಲ್ಲ, ಆ ಒಂದು ಪ್ರಕ್ರಿಯೆನ ಕೊಡೋಂಗಿಲ್ಲ. ಬಟ್ ಕ್ಲಿಯರ್ ಇಲ್ಲ ನಿಮಗೆ. ಸಮ್ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಬಿಲ್ಸ್ ರಿಕ್ವೈರ್ ದ ಅಪ್ರೂವಲ್ ಆಫ್ ದ ಸ್ಟೇಟ್ ಲೆಜಿಸ್ಲೇಚರ್ಸ್. ಕೆಲವೊಂದು ಫೀಚರ್ಸ್ ಬರುತ್ತೆ ಕಾನ್ಸ್ಟಿಟ್ಯೂಷನ್ ಅಲ್ಲಿ, ನೀವು ಕೇಳಿದ್ರೆ ಇಲ್ವೋ ಗೊತ್ತಿಲ್ಲ ನನಗೆ. ಫೆಡರಲ್ ಫೀಚರ್ಸ್ ಅಂತ ಬರುತ್ತೆ, ಫೆಡರಲ್ ಫೀಚರ್ಸ್ ಒಕ್ಕೂಟ ವ್ಯವಸ್ಥೆ ಅಂತ ಬರುತ್ತೆ. ಓಕೆ, ಇಲ್ಲಿ ನಾನು ಬರಿತಾ ಇದ್ದೀನಿ ನೋಡಿ, ಒಕ್ಕೂಟ ವ್ಯವಸ್ಥೆ ಸಿಸ್ಟಮ್ ಅಂತ ಒಂದು ಏನಿದೆ ಫೀಚರ್ ಇದೆ ನಮ್ಮ ಸಂವಿಧಾನದಲ್ಲಿ ಇರ್ತಕ್ಕಂಥದ್ದು. ಈ ಫೀಚರ್ಸ್ ಅಲ್ಲಿ ಬರ್ತಕ್ಕಂಥ ಯಾವುದೇ ಅಂಶಗಳನ್ನ ತಿದ್ದುಪಡಿ ಮಾಡಬೇಕು ಕಾನ್ಸ್ಟಿಟ್ಯೂಷನ್ ಅಲ್ಲಿ ಅಂದ್ರೆ, ಅದಕ್ಕೆ ನೋಡಿ ಆಫ್ ದ ಸ್ಟೇಟ್ ಲೆಜಿಸ್ಲೇಚರ್ ಅಂದ್ರೆ ನಮ್ಮ ದೇಶದಲ್ಲಿ ಇರ್ತಕ್ಕಂಥ ಎಲ್ಲಾ ರಾಜ್ಯಗಳ ವಿಧಾನಸಭೆಗಳಲ್ಲಿ ಅರ್ಧದಷ್ಟು ರಾಜ್ಯಗಳು ಏನ್ ಮಾಡ್ಬೇಕು, ಒಪ್ಪಿಗೆ ಕೊಡಬೇಕು. ಓಕೆ, ಅದಕ್ಕೆ ಎಕ್ಸಾಂಪಲ್ ಆಗಿ ಒಂದು ಕೊಟ್ಟಿದ್ದಾರೆ, 122nd ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಬಿಲ್ ರಿಲೇಟೆಡ್ ಟು ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್. ಏನು GST ರಿಲೇಟೆಡ್ 122ನೇ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಬಿಲ್ ತಂದ್ರಲ್ವಾ. ಸೊ ಇದು ಒಂದು ಎಕ್ಸಾಂಪಲ್ ಅನ್ನೋದನ್ನ ಕೂಡ ಇಲ್ಲಿ ಅವ್ರು ಏನ್ ಮಾಡಿದ್ದಾರೆ, ಕೊಟ್ಟಿದ್ದಾರೆ ನೋಡಿ, ಇದೊಂದು ಎಕ್ಸಾಂಪಲ್ ಅಂತ. ಓಕೆ, ಸೊ ಇದಕ್ಕೆ ಇನ್ನೊಂದು ಎಕ್ಸಾಂಪಲ್ ಯಾವ್ದು ಗೊತ್ತಾ ನಿಮಗೆ, ನಾನೊಂದು ಎಕ್ಸಾಂಪಲ್ ಕೊಡ್ತೀನಿ ನಿಮಗೆ ಸಿಂಪಲ್ ಆಗಿ. ನಾನು ನಿಮಗೆ ಲಾಸ್ಟ್ ಕ್ಲಾಸ್ ಅಲ್ಲಿ ಹೇಳಿದ್ದೆ ಏನೋ, ಈ 3 ತರದ ಲಿಸ್ಟ್ ಬರುತ್ತೆ ಅಂತ, ಸೆಂಟ್ರಲ್ ಲಿಸ್ಟ್, ಸ್ಟೇಟ್ ಲಿಸ್ಟ್, ದೆನ್ ಕಾನ್ಕರೆಂಟ್ ಲಿಸ್ಟ್ ಅಂತ ಬರುತ್ತೆ. ಓಕೆ, ಸೊ ಇದು ನಿಮಗೆ ಗೊತ್ತಿದೆ. ಸೊ ಇಲ್ಲಿ ಏನ್ ಮಾಡ್ಬೋದು, ಸೆಂಟರ್ ಲಿಸ್ಟ್ ಅಲ್ಲಿ ಇರ್ತಕ್ಕಂಥ ವಿಚಾರಗಳ ಮೇಲೆ ರಾಜ್ಯ ಸರ್ಕಾರ ಮಾತ್ರ ಏನ್ ಮಾಡ್ಬೋದು, ರಾಜ್ಯ ಸರ್ಕಾರಕ್ಕೆ ಮಾತ್ರ ಏನಿದೆ ರೈಟ್ಸ್ ಇದೆ, ಅವನ್ನ ಆ ಒಂದು ವಿಚಾರಗಳ ಮೇಲೆ ಕಾನೂನನ್ನ ತರಲಿಕ್ಕೆ. ಇಲ್ಲಿ ಬರೀ ಕೇಂದ್ರ ಸರ್ಕಾರಕ್ಕೆ ಮಾತ್ರ. ಇಲ್ಲಿ ಸ್ಟೇಟ್ ಲಿಸ್ಟ್ ಅಲ್ಲಿ ಬರ್ತಕ್ಕಂಥ ವಿಚಾರಗಳ ಮೇಲೆ ಯಾರಿಗೆ ರೈಟ್ಸ್ ಇರೋದು, ರಾಜ್ಯ ಸರ್ಕಾರಗಳಿಗೆ ಮಾತ್ರ. ಕಾನ್ಕರೆಂಟ್ ಲಿಸ್ಟ್ ಅಲ್ಲಿ ಬರ್ತಕ್ಕಂಥ ವಿಚಾರಗಳ ಮೇಲೆ ಯಾರಿಗೆ ರೈಟ್ಸ್ ಇದೆ, 2 ಸರ್ಕಾರಕ್ಕೂ ರೈಟ್ಸ್ ಇದೆ. ಓಕೆ, ಬಟ್ ಏನಾದ್ರು ಕನ್ಫ್ಲಿಕ್ಟ್ ಉಂಟಾದ್ರೆ, ಜಗಳ ಉಂಟಾದ್ರೆ ಆ ಪಾಲಿಸಿಲಿ, ಅವಾಗ ಸೆಂಟ್ರಲ್ ಗವರ್ನಮೆಂಟ್ ಪಾಲಿಸಿ ಏನಾಗುತ್ತೆ, ಜಾರಿಗೆ ಬರುತ್ತೆ. ಓಕೆ, ಬಟ್ ಇಲ್ಲಿ ಈಗ ಸಪೋಸ್ ಯಾವ್ದೋ ಒಂದು ವಿಚಾರ ಸ್ಟೇಟ್ ಲಿಸ್ಟ್ ಅಲ್ಲಿ ಇದೆ, ಅದನ್ನ
ನಾವು ಚೇಂಜ್ ಮಾಡಬೇಕು, ಇಲ್ಲೇ ಒಂದ್ ಕಡೆ ಚೇಂಜ್ ಮಾಡಬೇಕು, ಈ ಕಡೆಗೆ ಹಾಕ್ಬೇಕು ಅಥವಾ ಇಲ್ಲಿಗೆ ಹಾಕ್ಬೇಕು ಅಂತಂದ್ರೆ ಅದು ಪಾರ್ಲಿಮೆಂಟ್ ಅವ್ರು ಮಾತ್ರ ಮಾಡಂಗಿಲ್ಲ. ಅವಾಗ ರಾಜ್ಯ ಸರ್ಕಾರಗಳ ಅರ್ಧಕ್ಕಿಂತ ಹೆಚ್ಚು ರಾಜ್ಯಗಳ ಸರ್ಕಾರಗಳ ಒಪ್ಪಿಗೆಯನ್ನ ಏನ್ ಮಾಡ್ಬೇಕಾಗುತ್ತೆ, ಪಡ್ಕೊಂಡೆ ಅವರು ಆ ಒಂದು ಬಿಲ್ ಅನ್ನ ಏನ್ ಮಾಡಬೇಕು, ಅಮೆಂಡ್ಮೆಂಟ್ ಅನ್ನ ಮಾಡ್ಬೇಕಾಗುತ್ತೆ ಸ್ಟೂಡೆಂಟ್ಸ್. ಓಕೆ, ಇದು ನಿಮಗೆ ಕ್ಲಿಯರ್ ಆಗಿರ್ಲಿ. ಫೆಡರಲ್ ಫೀಚರ್ಸ್ ನಾನು ಇಲ್ಲಿ ಬರ್ದಿದ್ದೀನಿ, ಒಕ್ಕೂಟ ವ್ಯವಸ್ಥೆ ಅಂತ ಕ್ಲಿಯರ್ ಆಗಿದೆ ಅಂತ ಅನ್ಕೊಳ್ತೀನಿ. ಈ ಒಂದು ಫೆಡರಲ್ ಫೀಚರ್ಸ್ ರಿಲೇಟೆಡ್ ಏನೇ ಒಂದು ತಿದ್ದುಪಡಿ ಮಾಡ್ಬೇಕಂತಂದ್ರೂ ಕೂಡ ಈ ಒಂದೇನು ಅದಕ್ಕಿಂತ ಜಾಸ್ತಿ ರಾಜ್ಯಗಳ ಒಪ್ಪಿಗೆ ಬೇಕು. ಓಕೆ, ಇದು ನಿಮಗೆ ಕ್ಲಿಯರ್ ಆಗಿರ್ಲಿ, ವೆರಿ ಇಂಪಾರ್ಟೆಂಟ್ ಆಗುತ್ತಿದ್ದು. ದೆನ್ ನೆಕ್ಸ್ಟ್ ನೋಡ್ತಾ ಹೋಗೋಣ ನಾವು ಅದರ್ ಪವರ್ಸ್ ಅಂಡ್ ಫಂಕ್ಷನ್ಸ್, ದ ರಿಪೋರ್ಟ್ಸ್ ಆಫ್ ದ ಬೇರೆ ಬೇರೆ ಏನಿದೆ ಇದಲ್ಲದೆ ಇನ್ನು ಬೇರೆ ಬೇರೆ ಯಾವ್ಯಾವ ಪವರ್ಸ್ ಮತ್ತೆ ಫಂಕ್ಷನ್ಸ್ ಇದೆಯಪ್ಪ ಅಂತಂದ್ರೆ ದ ರಿಪೋರ್ಟ್ಸ್ ಆಫ್ ಸ್ಟೇಟ್ ಪಬ್ಲಿಕ್ ಸರ್ವಿಸ್ ಕಮಿಷನ್. ಓಕೆ, ದ ರಿಪೋರ್ಟ್ಸ್ ಆಫ್ ಸ್ಟೇಟ್ ಪಬ್ಲಿಕ್ ಸರ್ವಿಸ್ ಕಮಿಷನ್, ಸ್ಟೇಟ್ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್, ಸ್ಟೇಟ್ ವುಮೆನ್ ಕಮಿಷನ್, ರಿಪೋರ್ಟ್ಸ್ ಆಫ್ ದ ಅದರ್ ಕಮಿಷನ್ಸ್ ಆರ್ ಡಿಸ್ಕಸ್ಡ್ ಇನ್ ಜನರಲ್ ಅಸೆಂಬ್ಲಿ, ಜನರಲ್ ಲೆಜಿಸ್ಲೇಟಿವ್ ಅಸೆಂಬ್ಲಿ. ಓಕೆ, ಈ ಒಂದು ಏನು ರಾಜ್ಯ ಸ್ಟೇಟ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಂತಂದ್ರೆ ಏನ್ ಹೇಳ್ತೀವಿ ನಾವು, ಈ ಕೆಲ್ಸಕ್ಕೆ ತಗೊಳ್ತಾರಲ್ವಾ, ಕೆಲ್ಸಕ್ಕೆ ಬೇರೆ ಬೇರೆ ಅಪಾಯಿಂಟ್ಮೆಂಟ್ ಎಲ್ಲ ಮಾಡ್ತಾರಲ್ವಾ ಬೇರೆ ಬೇರೆ ಪೋಸ್ಟ್ಗೆ ಪರ್ಸನ್ಸ್ ಅನ್ನ, ಆ ಒಂದು ಸ್ಟೇಟ್ ಪಬ್ಲಿಕ್ ಸರ್ವಿಸ್ ಕಮಿಷನ್, ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗ ಮತ್ತೆ ರಾಜ್ಯ ಮಹಿಳಾ ಆಯೋಗ, ಇವ್ರುಗಳು ಇನ್ನು ಬೇರೆ ಬೇರೆ ಆಯೋಗಗಳಿದೆ. ಓಕೆ, ಸೊ ಈ ಆಯೋಗಗಳ ಒಂದು ಏನು ಆ ವರ್ಷಕ್ಕೊಂದ್ಸತಿ ರಿಪೋರ್ಟ್ ಅನ್ನು ಅವರು ಕೊಡ್ತಾರೆ. ಆ ರಿಪೋರ್ಟ್ ಮೇಲೆ ಏನ್ ಮಾಡ್ತಾರೆ, ಈ ಲೆಜಿಸ್ಲೇಟಿವ್ ಅಸೆಂಬ್ಲಿಯಲ್ಲಿ ಏನ್ ಮಾಡ್ತಾರೆ, ಡಿಸ್ಕಸ್ ಮಾಡಿ ಅದರಲ್ಲಿ ಏನಾದ್ರು ಚೇಂಜಸ್ ಮಾಡಿ ಹೊಸ ರೂಲ್ಸ್ ತರೋಗಿದ್ರೆ ಅವರು ಕೂಡ ಏನ್ ಮಾಡ್ತಾರೆ, ಆ ಒಂದು ರೂಲ್ಸ್ ಅನ್ನ ಜಾರಿಗೆ ತರ್ತಾರೆ ಅನ್ನೋದ್ರ ಬಗ್ಗೆ ನಿಮ್ಗೆ ಇಲ್ಲಿ ಕ್ಲಿಯರ್ ಆಗಿ ಗೊತ್ತಿರ್ಬೇಕು ಸ್ಟೂಡೆಂಟ್ಸ್. ಓಕೆ, ಐ ಹೋಪ್ ನಿಮಗೆ ಇದು ಕ್ಲಿಯರ್ ಆಗಿದೆ ಅಂತ ಅನ್ಕೊಳ್ತೀನಿ. ಸೊ ಇದಿಷ್ಟು ಕೂಡ ನೋಡಿ, ಸೊ ಇದಿಷ್ಟು ಕೂಡ ಇಲ್ಲಿವರೆಗೂ ಯಾವ್ದ್ರ ಬಗ್ಗೆ ಆಗಿತ್ತು, ಲೆಜಿಸ್ಲೇಟಿವ್ ಅಸೆಂಬ್ಲಿ ಬಗ್ಗೆ ಆಗಿತ್ತು. ಓಕೆ, ಲೆಜಿಸ್ಲೇಟಿವ್ ಅಸೆಂಬ್ಲಿ ಬಗ್ಗೆ ಆಗಿತ್ತು. ಓಕೆ, ಕ್ಲಿಯರ್ ಆಗಿದೆ ಅಂತ ನಾನು ಅನ್ಕೊಳ್ತೀನಿ. ಸೊ ಪವರ್ಸ್, ಫಂಕ್ಷನ್ಸ್, ಟರ್ಮ್ ಎಲ್ಲ ಕೂಡ ನಾವು ನೋಡಿದೀವಿ. ಸ್ಪೀಕರು, ಡೆಪ್ಯೂಟಿ ಸ್ಪೀಕರು ಹೇಗೆ ಆಯ್ಕೆ ಮಾಡ್ತಾರೆ ಎಲ್ಲ ನೋಡಿದೀವಿ. ಸೊ ದೆನ್ ಯಾವ್ದು ನೆಕ್ಸ್ಟ್ ನಾವು ಯಾವ್ದಕ್ಕೆ ಹೋಗೋಣ, ಲೆಜಿಸ್ಲೇಟಿವ್ ಕೌನ್ಸಿಲ್, ವಿಧಾನ ಪರಿಷತ್ತು. ಓಕೆ, ಸೊ ಅದರದ್ದು ಒಂದು ಜಸ್ಟ್ ಒಂದು ಪಿಕ್ಚರ್ ಹಾಕಿದ್ದೀನಿ ಇಲ್ಲಿ ನೋಡಿ, ಇಲ್ಲಿ ಬರ್ತಾರೆ ಇವರು ಚೇರ್ಮನ್ ಅಂತ ಬರ್ತಾರೆ. ಓಕೆ, ಲೆಜಿಸ್ಲೇಟಿವ್ ಕೌನ್ಸಿಲ್ ಅಲ್ಲಿ ಇಲ್ಲಿ ಬರ್ತಾರೆ. ಸೊ ಇಲ್ಲೂ ಕೂಡ ಏನು ನೋಡಿ, ಇಲ್ಲೆಲ್ಲ MLCs ಎಲ್ಲ ಕೂತಿದಾರಲ್ವಾ, ಇವರೆಲ್ಲ MLCs ಇಲ್ಲೆಲ್ಲ ಕೂತಿರ್ತಕ್ಕಂಥವ್ರು. ಓಕೆ, ಜಸ್ಟ್ ಪಿಕ್ಚರ್ ಅಂತ ಹಾಕಿದ್ದೀನಿ ನಾನು ನಿಮಗೆ. ನೋಡ್ತಾ ಹೋಗೋಣ. ದ ಅಪ್ಪರ್ ಹೌಸ್ ಆಫ್ ದ ಸ್ಟೇಟ್ ಲೆಜಿಸ್ಲೇಚರ್ ಇಸ್ ಕಾಲ್ಡ್ ಆಸ್ ದ ಲೆಜಿಸ್ಲೇಟಿವ್ ಕೌನ್ಸಿಲ್. ಲೆಜಿಸ್ಲೇಚರ್ ಕೌನ್ಸಿಲ್ ಅಂದ್ರೆ ಮೇಲ್ಮನೆ ಅಂತ ಹೇಳ್ಬಿಟ್ಟು ನಾವು ಯಾವ್ದನ್ನ ಕರಿತೀವಿ, ರಾಜ್ಯ ಶಾಸಕಾಂಗದ ಅಪ್ಪರ್ ಹೌಸ್ ಅಂತ ಹೇಳ್ಬಿಟ್ಟು ನಾವು ಯಾವ್ದನ್ನ ಕರಿತೀವಿ, ಲೆಜಿಸ್ಲೇಟಿವ್ ಕೌನ್ಸಿಲ್ ಅನ್ನ ಕರಿತೀವಿ ಸ್ಟೂಡೆಂಟ್ಸ್. ಓಕೆ, ಇದು ನಮಗೆ ಕ್ಲಿಯರ್ ಆಗಿದೆ ಫಸ್ಟ್ ಥಿಂಗ್. ದೆನ್ ದ ಸ್ಟ್ರೆಂತ್ ಆಫ್ ದಿಸ್ ಹೌಸ್ ಇಸ್ 1/3 ಆಫ್ ದಟ್ ಲೆಜಿಸ್ಲೇಟಿವ್ ಅಸೆಂಬ್ಲಿ ಆಫ್ ದ ಸ್ಟೇಟ್. ಆ ಒಂದು ರಾಜ್ಯ ಸರ್ಕಾರಗಳ ಏನಿರುತ್ತಲ್ವಾ, ಏನೋ ಆ ಒಂದು ಇದಿರುತ್ತೆ ಏನೋ ಲೆಜಿಸ್ಲೇಟಿವ್ ಅಸೆಂಬ್ಲಿಯ ಟೋಟಲ್ ಸೀಟ್ಸ್ ಎಷ್ಟಿರುತ್ತಲ್ವಾ, ಕರ್ನಾಟಕ 24 ಇರುತ್ತಲ್ವಾ, ಇದರ 1/3 ಇರಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. 1/3 ಅಷ್ಟು ಏನೋ ಮೆಂಬರ್ಸ್ ಎಲ್ಲಿರ್ಬೇಕು, ಲೆಜಿಸ್ಲೇಟಿವ್ ಕೌನ್ಸಿಲ್ ಅಲ್ಲಿ ಇರ್ಬೇಕಂತ ಹೇಳ್ತಿದ್ದಾರೆ. ಹೌಎವರ್ ಇಟ್ ಶುಡ್ ನಾಟ್ ಬಿ ಲೆಸ್ ದನ್ 40. ಬಟ್ ಏನಪ್ಪಾ ಅಂತಂದ್ರೆ 40ಕ್ಕಿಂತ ಕಮ್ಮಿ ಇರಬಾರ್ದು. ಫಾರ್ ಎಕ್ಸಾಂಪಲ್ ತೆಲಂಗಾಣ ಸ್ಟೇಟ್ ಕೌನ್ಸಿಲ್ 40 ಮೆಂಬರ್ಸ್, ತೆಲಂಗಾಣದಲ್ಲಿ 40 ಮೆಂಬರ್ಸ್ ಇದ್ದಾರೆ. ಕರ್ನಾಟಕದಲ್ಲಿ ಎಷ್ಟಿದ್ದಾರೆ, 75. ವೆರಿ ಇಂಪಾರ್ಟೆಂಟ್, ಎಷ್ಟಿದ್ದಾರೆ, 75 ಮೆಂಬರ್ಸ್ ಇದ್ದಾರೆ. ಓಕೆ, ಸೊ ಇದು ನಮಗೆ ಕ್ಲಿಯರ್ ಆಗಿರಲಿ. 1/3 ಅಂದ್ರೆ 224ನ 1/3 ಅಂದ್ರೆ ಎಷ್ಟು ಬರುತ್ತೆ, 73 ಮೆಂಬರ್ಸ್ ಬರ್ತಾರೆ. ಸೊ ಓಕೆ, ಪ್ರೆಸೆಂಟ್ ಕರ್ನಾಟಕದಲ್ಲಿ 75 ಮೆಂಬರ್ಸ್ ಇದ್ದಾರೆ ಸ್ಟೂಡೆಂಟ್ಸ್, ನಿಮಗೆ ಕ್ಲಿಯರ್ ಆಗಿರಲಿ. ದೀಸ್ ಮೆಂಬರ್ಸ್ ರೆಪ್ರೆಸೆಂಟ್ 5 ಫೀಲ್ಡ್ಸ್ ಅನ್ನ ಇವರು ಏನ್ ಮಾಡ್ತಾರೆ, ಬೇರೆ ಒಂದು 5 ಫೀಲ್ಡ್ಸ್ ಅನ್ನ ಇವರು ರೆಪ್ರೆಸೆಂಟ್ ಮಾಡ್ತಾರೆ. ಓಕೆ, ಬೇರೆ ಬೇರೆ ಕ್ಷೇತ್ರಗಳಿಂದ ಬರ್ತಾರೆ ಅನ್ನೋದು ಕೂಡ ನಿಮಗೆ ಇಲ್ಲಿ ಕ್ಲಿಯರ್ ಆಗಿ ಗೊತ್ತಿರಬೇಕು. ಸಮ್ ಆರ್ ಎಲೆಕ್ಟೆಡ್ ಫ್ರಮ್ ಅಮಾಂಗ್ ದ ಮೆಂಬರ್ಸ್ ಆಫ್ ದ ಲೆಜಿಸ್ಲೇಟಿವ್ ಅಸೆಂಬ್ಲಿ, ಲೋಕಲ್ ಬಾಡೀಸ್, ಗ್ರಾಜುಯೇಟ್ಸ್ ಕಾನ್ಸ್ಟಿಟ್ಯೂಯೆಂಟ್ಸ್ ಮತ್ತೆ ಟೀಚರ್ಸ್ ಕಾನ್ಸ್ಟಿಟ್ಯೂಯೆಂಟ್ಸ್. ನೋಡಿ ತಮ್ಮ ಇದರಲ್ಲಿ ಎಲ್ಲೆಂದ ಬರ್ತಾರಪ್ಪ ಅಂತಂದ್ರೆ ನೋಡಿ, ಕೆಲವೊಬ್ಬರನ್ನ ಆ ಒಂದು ಇದ್ರ ಮೆಂಬರ್ ಆಗಿರ್ತಾರಲ್ವಾ, ಲೆಜಿಸ್ಲೇಟಿವ್ ಅಸೆಂಬ್ಲಿ ಮೆಂಬರ್ ಯಾರಾಗಿರ್ತಾರಲ್ವಾ ಅವರನ್ನ ಏನ್ ಮಾಡ್ತಾರೆ, ಇಲ್ಲೂ ಕೂಡ ಏನ್ ಮಾಡ್ತಾರೆ, ಲೆಜಿಸ್ಲೇಟಿವ್ ಕೌನ್ಸಿಲ್ ಮೆಂಬರ್ ಆಗಿ ತಗೊಳ್ತಾರೆ. ಬಟ್ ಅಟ್ ಎ ಟೈಮ್ ಎರಡರದ್ದು ಮೆಂಬರ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಕ್ಲಿಯರ್ ಇರಲಿ, ಒಬ್ಬ ಪರ್ಸನ್ ಅಟ್ ಎ ಟೈಮ್ ಅಲ್ಲಿ ಲೆಜಿಸ್ಲೇಟಿವ್ ಅಸೆಂಬ್ಲಿ ಮತ್ತೆ ಲೆಜಿಸ್ಲೇಟಿವ್ ಕೌನ್ಸಿಲ್ ಎರಡರದ್ದು ಏನು ಮೆಂಬರ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಸಪೋಸ್ ಇಫ್ ದೇ ಬಿಕಮ್ ಮೆಂಬರ್ ಆಫ್ ದ ಲೆಜಿಸ್ಲೇಟಿವ್ ಅಸೆಂಬ್ಲಿ, they should resign in legislative council. If they become, suppose if person is
ಆಲ್ರೆಡಿ ಮೆಂಬರ್ ಆಫ್ ಲೆಜಿಸ್ಲೇಟಿವ್ ಅಸೆಂಬ್ಲಿ. ಓಕೆ, ಬಟ್ ಈಸ್ ಅಗೇನ್ ಎಲೆಕ್ಟೆಡ್ ಫಾರ್ ಲೆಜಿಸ್ಲೇಟಿವ್ ಕೌನ್ಸಿಲ್ಗೆ ಸೆಲೆಕ್ಟ್ ಮಾಡಿದ್ರೆ ಆ ಒಂದು ಲೆಜಿಸ್ಲೇಟಿವ್ ಅಸೆಂಬ್ಲಿಯ ಸೀಟನ್ನು ಅವ್ರು ಏನ್ ಮಾಡಬೇಕು, ಬಿಡಬೇಕಾಗುತ್ತೆ. ಓಕೆ, ಇದು ನಮಗೆ ಕ್ಲಿಯರ್ ಆಗಿರಲಿ. ಎರಡರದ್ದು ಮೆಂಬರ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಒಂದೇ ಸತಿ. ದೆನ್ ಲೋಕಲ್ ಬಾಡೀಸ್, ಸ್ಥಳೀಯ ಸಂಸ್ಥೆಗಳಿಂದ ಆಯ್ಕೆ ಮಾಡ್ತಾರೆ. ಗ್ರಾಜ್ಯುಯೇಟ್ ಕಾನ್ಸ್ಟಿಟ್ಯೂಸ್, ಪದವೀಧರ ಕ್ಷೇತ್ರಗಳಿಂದ ಆಯ್ಕೆ ಮಾಡ್ತಾರೆ. ಮತ್ತೆ ಟೀಚರ್, ಶಿಕ್ಷಕರ ಕ್ಷೇತ್ರದಿಂದ ಕೂಡ ಏನ್ ಮಾಡ್ತಾರೆ, ಇವರನ್ನ ಆಯ್ಕೆ ಮಾಡಿ ಕಳಿಸ್ತಾರೆ ಎಲ್ಲಿಗೆ, ಲೆಜಿಸ್ಲೇಟಿವ್ ಕೌನ್ಸಿಲ್ಗೆ. ಓಕೆ, ಇದು ನಮಗೆ ಕ್ಲಿಯರ್ ಆಗಿರಲಿ. ಸೊ ದೆನ್ ವೆರಿ ಇಂಪಾರ್ಟೆಂಟ್ ಸ್ಟೂಡೆಂಟ್, ವೆರಿ ಇಂಪಾರ್ಟೆಂಟ್, ಈ ಲೆಜಿಸ್ಲೇಟಿವ್ ಕೌನ್ಸಿಲ್ ವಿಧಾನ ಪರಿಷತ್ತು ನಮ್ಮ ಭಾರತದ ಎಲ್ಲ ರಾಜ್ಯಗಳಲ್ಲಿ ಇದೆಯಾ? ಲೈಕ್ ಲೆಜಿಸ್ಲೇಟಿವ್ ಅಸೆಂಬ್ಲಿ ರೀತಿ, ವಿಧಾನಸಭೆ ರೀತಿ ಎಲ್ಲ ಸ್ಟೇಟ್ಗಳಲ್ಲೂ ಇದೆಯಾ ಅಂತಂದ್ರೆ ಇಲ್ಲ. ಓಕೆ, ಕ್ಲಿಯರ್ ಇರಲಿ. ಓನ್ಲಿ ನೋಡಿ ಆಂಧ್ರ ಪ್ರದೇಶಲ್ಲಿ ಇದೆ. ಆಂಧ್ರ ಪ್ರದೇಶ್, ಇಲ್ಲ ನಾನು ಬರಿತೀನಿ ನೋಡಿ ಇಂಗ್ಲೀಷಲ್ಲಿ, ಅಲ್ಲಿ ಕನ್ನಡದಲ್ಲಿ ಕೊಟ್ಟಿದ್ದೀನಿ ನಾನು. ಸೊ ನಿಮ್ ಬುಕ್ಸ್ ಅಲ್ಲಿ ಕೊಟ್ಟಿದ್ದೀನಿ ನಾನು. ಪ್ರೆಸಿಡೆಂಟ್ ನಿಮ್ಮನ್ನ ಕೇಳಿದ್ರೆ ನಿಮಗೆ ಕ್ಲಿಯರ್ ಆಗಿ ಗೊತ್ತಿರಬೇಕು. ಆಂಧ್ರ ಪ್ರದೇಶದಲ್ಲಿದೆ, ಬಿಹಾರಲ್ಲಿದೆ. ಓಕೆ, ಎ ಬಿ ಆಯ್ತು. ದೆನ್ ಕರ್ನಾಟಕದಲ್ಲಿದೆ, ನಮ್ಮ ಕರ್ನಾಟಕದಲ್ಲಿ ಇದೆ. ಓಕೆ, ದೆನ್ ಮಹಾರಾಷ್ಟ್ರದಲ್ಲಿದೆ. ಸಾರಿ, ಜಸ್ಟ್ ಅ ಸೆಕೆಂಡ್, ಎಲ್ಲಿದೆ? ಮಹಾರಾಷ್ಟ್ರದಲ್ಲಿದೆ. ಸೊ ದೆನ್ ಎಲ್ಲಿದೆ? ತೆಲಂಗಾಣ, ದೆನ್ ಯು ಪಿ, ಉತ್ತರ ಪ್ರದೇಶ್. ಇಷ್ಟು ರಾಜ್ಯಗಳಲ್ಲಿ ಏನಿದೆ ಈ ಒಂದು ದ್ವಿಸದನ ಪದ್ಧತಿ. ಓಕೆ, ಈ ಒಂದು ಎರಡು ಶಾಸಕಾಂಗಗಳ ವ್ಯವಸ್ಥೆ ಇದೆ. ಓಕೆ, ಉಳಿದ ರಾಜ್ಯಗಳಲ್ಲಿ ಕೇವಲ ಒಂದೇ ಒಂದಿದೆ, ಯಾವ್ದಪ್ಪ ಅಂತಂದ್ರೆ ಲೆಜಿಸ್ಲೇಟಿವ್ ಅಸೆಂಬ್ಲಿ. ಲೆಜಿಸ್ಲೇಟಿವ್ ಅಸೆಂಬ್ಲಿ ಫಿಕ್ಸ್. ಓಕೆ, ಲೆಜಿಸ್ಲೇಟಿವ್ ಅಸೆಂಬ್ಲಿ ಇದೆಯಲ್ವಾ, ಇಲ್ಲಿ ಬರೀತೀನಿ ನಾನು. ಲೆಜಿಸ್ಲೇಟಿವ್ ಅಸೆಂಬ್ಲಿ, ರಾಜ್ಯ ವಿಧಾನಸಭೆ, ಇದು ಫಿಕ್ಸ್. ಎಲ್ಲಾ ರಾಜ್ಯಗಳಲ್ಲೂ ಇದ್ದೇ ಇರುತ್ತೆ, ಇರಲೇಬೇಕು ಅದು. ಓಕೆ, ಬಟ್ when it comes to legislative council, it is not mandatory. ಏನು ನೋಡಿ, ಇಷ್ಟು ರಾಜ್ಯಗಳಲ್ಲಿ ಹೀಗಿದೆ, ಇಲ್ಲಿ ಕೊಟ್ಟಿರ್ತಕ್ಕಂಥ ಇಷ್ಟು ರಾಜ್ಯಗಳಲ್ಲಿ ಇದೆ, ಇಲ್ಲೂ ಕೂಡ ಬರ್ತಿದ್ದೀನಿ. ಮಿಕ್ಕಿದ ರಾಜ್ಯಗಳಲ್ಲಿ ಲೆಜಿಸ್ಲೇಟಿವ್ ಕೌನ್ಸಿಲ್ ಇಲ್ಲ. ಓಕೆ, ಸೊ ಇದಿಷ್ಟು ಕೂಡ ನಮಗೆ ಕ್ಲಿಯರ್ ಆಗಿರಲಿ. ಬಟ್ ಒಂದ್ ವೇಳೆ ಬೇಕು ಅಂತಂದ್ರೂ ಯಾವುದೇ ರಾಜ್ಯಗಳಿಗೂ ಕೂಡ ಆ ಒಂದು ನಮಗೆ ಲೆಜಿಸ್ಲೇಟಿವ್ ಕೌನ್ಸಿಲ್ ಬೇಕು ಅಂತಂದ್ರೆ ಆ ರಾಜ್ಯದಿಂದ ಆಯ್ಕೆಯಾಗಿ ಹೋಗಿರ್ತಕ್ಕಂಥ ಇವ್ರು ಇರ್ತಾರಲ್ವಾ, ಯಾರು ರಾಜ್ಯಸಭಾ ಮೆಂಬರ್ಸ್, ಅವ್ರು ಏನ್ ಮಾಡ್ತಾರೆ, ಆ ಪಾರ್ಲಿಮೆಂಟರಿ ರೆಸಲ್ಯೂಷನ್ ಅನ್ನು ಪಾಸ್ ಮಾಡಿ ಈ ತರ ಒಂದು ನಮ್ಮ ರಾಜ್ಯಕ್ಕೆ ಲೆಜಿಸ್ಲೇಟಿವ್ ಕೌನ್ಸಿಲ್ ಬೇಕು ಅಂತಂದ್ರೆ ಕ್ರಿಯೇಟ್ ಮಾಡಕ್ಕೆ ಪಾರ್ಲಿಮೆಂಟ್ ಅಲ್ಲಿ ಏನೊಂದು ಬಿಲ್ ಅನ್ನ ಅಥವಾ ಆ ಒಂದು ಇದನ್ನ ಮಂಡಿಸ್ತಾರೆ. ಓಕೆ, ಕ್ಯಾನ್ಸಲ್ ಮಾಡಕ್ಕೂ ಅಷ್ಟೇನೆ. ಈಗ ಆಲ್ರೆಡಿ ಇದೆ, ನಮ್ಮಲ್ಲಿ ಆಲ್ರೆಡಿ ಲೆಜಿಸ್ಲೇಟಿವ್ ಕೌನ್ಸಿಲ್ ಇದೆ, ಬಟ್ ನಮಗೆ ಅದು ಬೇಡ ಅಂತಂದ್ರೆ ಅವಾಗ್ಲೂ ಕೂಡ ಆ ಪಾರ್ಲಿಮೆಂಟ್ ಅಲ್ಲಿ ಏನ್ ಮಾಡ್ಬೋದು, ಆ ರಾಜ್ಯಸಭಾ ಮೆಂಬರ್ಸ್ ಏನ್ ಮಾಡ್ತಾರೆ, ಆ ಒಂದು ರೆಸಲ್ಯೂಷನ್ ಅನ್ನ ಅಲ್ಲಿ ಮುಂದಿಡೋ ಮುಖಾಂತರ ಅದನ್ನ ಕ್ಯಾನ್ಸಲ್ ಕೂಡ ಮಾಡಬಹುದು ಸ್ಟೂಡೆಂಟ್ಸ್. ಓಕೆ, ಇದು ನಮಗೆ ಕ್ಲಿಯರ್ ಆಗಿರ್ಲಿ. ಸೊ ದೆನ್ ಲೆಜಿಸ್ಲೇಟಿವ್ ಕೌನ್ಸಿಲ್ ಬಗ್ಗೆ ಇನ್ನೂ ಕೆಲವು ವಿಚಾರಗಳನ್ನ ನೋಡ್ತಾ ಹೋಗೋದಾದ್ರೆ, ಗವರ್ನರ್ ಏನ್ ಮಾಡ್ತಾರಪ್ಪ ಅಂದ್ರೆ ನಾಮಿನೇಟ್ ಮಾಡ್ತಾರೆ ಸಮ್ ಮೆಂಬರ್ಸ್ ಅನ್ನ ಬೇರೆ ಬೇರೆ ಕ್ಷೇತ್ರಗಳಲ್ಲಿ. ನೋಡಿ, ಈ ಕ್ಷೇತ್ರಗಳಲ್ಲಿ ಆರ್ಟ್, ಕಲೆ, ವಿಜ್ಞಾನದಲ್ಲಿ, ಎಜುಕೇಶನ್, ಸೋಷಿಯಲ್ ಸರ್ವಿಸ್, ಕೋಆಪರೇಷನ್ ಮೂವ್ಮೆಂಟ್, ಇದೆಲ್ಲದರಲ್ಲೂ ಕೂಡ ಈ ಕ್ಷೇತ್ರಗಳಲ್ಲಿ ಇರ್ತಕ್ಕಂಥ ಒಂದು ದಿ ಬೆಸ್ಟ್ ಪರ್ಸನ್ಸ್ ಅನ್ನ ಅವ್ರು ಏನ್ ಮಾಡ್ತಾರೆ, ಉತ್ತಮವಾದ ಸಾಧನೆಗೈದಿರ್ತಕ್ಕಂಥ ವ್ಯಕ್ತಿಗಳನ್ನ ಏನ್ ಮಾಡ್ತಾರೆ, ಆ ಲೆಜಿಸ್ಲೇಟಿವ್ ಕೌನ್ಸಿಲ್ಗೆ ಏನ್ ಮಾಡ್ತಾರೆ, ನಾಮಿನೇಟ್ ಮಾಡ್ತಾರೆ, ನಾಮನಿರ್ದೇಶನವನ್ನ ಮಾಡ್ತಾರೆ. ಓಕೆ, ದ ಲೆಜಿಸ್ಲೇಟಿವ್ ಕೌನ್ಸಿಲ್ ಇಸ್ ದ ಪರ್ಮನೆಂಟ್ ಬಾಡಿ. ಓಕೆ, ಆಮೇಲೆ ಲೆಜಿಸ್ಲೇಟಿವ್ ಕೌನ್ಸಿಲ್ ಏನಾಗಿರುತ್ತೆ, ಪರ್ಮನೆಂಟ್ ಆಗಿರುತ್ತೆ. ಪರ್ಮನೆಂಟ್ ಬಾಡಿ ಅಂದ್ರೆ ಡಿಸಾಲ್ವ್ ಮಾಡ್ಲಿಕ್ಕೆ ಆಗಲ್ಲ. ಲೈಕ್ ಯಾವ್ದ್ರ ರೀತಿ, ಲೋಕಸಭೆಯ ರೀತಿ, ಸಾರಿ ವಿಧಾನಸಭೆಯ ರೀತಿ ಲೆಜಿಸ್ಲೇಟಿವ್ ಅಸೆಂಬ್ಲಿ ರೀತಿ ಡಿಸಾಲ್ವ್ ಮಾಡ್ಲಿಕ್ಕೆ ಆಗಲ್ಲ. ಸೊ ಇದ್ರೆ ರಾಜ್ಯದಲ್ಲಿ ಏನಾದ್ರು ಇದ್ರೆ, ಓಕೆ, ರಾಜ್ಯದಲ್ಲಿ ಇದ್ರೆ ಲೆಜಿಸ್ಲೇಟಿವ್ ಕೌನ್ಸಿಲ್ ಇದ್ರೆ ಅದನ್ನ ಡಿಸಾಲ್ವ್ ಮಾಡ್ಲಿಕ್ಕೆ ಬರಲ್ಲ. 5 ವರ್ಷಕ್ಕೊಂದ್ಸತಿ ಆ ತರ ಏನಿಲ್ಲ, ಅದು ಪರ್ಮನೆಂಟ್ ಬಾಡಿ ಮುಂದುವರಿತಾನೆ ಹೋಗ್ತಾ ಇರುತ್ತೆ. ಯಾಕಂತಂದ್ರೆ ನೋಡಿ, ಎವ್ರಿ 2 years ಏನಾಗ್ತಾರೆ, ಮೆಂಬರ್ಸ್ ರಿಟೈರ್ಡ್ ಆಗ್ತಾರೆ. ಓಕೆ, ಮತ್ತೆ ದ ಚೇರ್ಪರ್ಸನ್ ಆಫ್ ದ ಲೆಜಿಸ್ಲೇಟಿವ್ ಕೌನ್ಸಿಲ್ ಆರ್ ಸೆಲೆಕ್ಟೆಡ್ ಬೈ ದ ಮೆಂಬರ್ಸ್ ಆಫ್ ಲೆಜಿಸ್ಲೇಟಿವ್ ಕೌನ್ಸಿಲ್. ಸೊ ಅಂದ್ರೆ 2 ವರ್ಷಕ್ಕೊಂದ್ಸತಿ ಅಲ್ಲಿ ರಿಟೈರ್ಡ್ ಆಗ್ತಾ ಇರ್ತಾರೆ, ಮತ್ತೆ ರೀನಾಮಿನೇಟ್ ಮಾಡ್ತಾನೆ ಇರ್ತಾರೆ ಆ ಒಂದು ಮೆಂಬರ್ಸ್ ಅನ್ನ. ಲೈಕ್ ರಾಜ್ಯಸಭಾ ಲಾಸ್ಟ್ ಟೈಮ್ ಹೇಳಿದ್ದೀನಿ. ಸೊ ಮತ್ತೆ ಆ ಚೇರ್ಪರ್ಸನ್ ಅಂತಂದ್ರೆ ಸ್ಪೀಕರ್ ರೀತಿ, ಇಲ್ಲಿ ಯಾರು ಚೇರ್ಮನ್ ಅಂತ ಬರ್ತಾರಲ್ವಾ, ಅವ್ರನ್ನ ಆ ಒಂದು ಮೆಂಬರ್ಸ್ ಮಧ್ಯದಲ್ಲೇ ಏನ್ ಮಾಡ್ತಾರೆ, ಆಯ್ಕೆ ಮಾಡ್ತಾರೆ. ಓಕೆ, ರಿಮೆಂಬರ್, ಇಲ್ಲಿ ಗವರ್ನರ್ ಬರಲ್ಲ ಚೇರ್ಮನ್ ಆಗಿ. ಓಕೆ, ಅಲ್ಲಿ ಯಾರು ಬಂದಿದ್ರು, ಇಲ್ಲಿ ರಾಜ್ಯಸಭೆ ಚೇರ್ಮನ್ ಆಗಿ ವೈಸ್ ಪ್ರೆಸಿಡೆಂಟ್ ಅವರೇ ಬರ್ತಾರೆ. ಬಟ್ ಇಲ್ಲಿ ಹಂಗಂತ ಹೇಳ್ಬಿಟ್ಟು ಗವರ್ನರ್ ಬರ್ತಾರೆ ಅಂತ ಅನ್ಕೋಬೇಡಿ. ಓಕೆ, ಆ ಒಂದು ಮೆಂಬರ್ಸ್ ಇಂದಲೇ ಏನ್ ಮಾಡ್ತಾರೆ,
ಆ ಲೆಜಿಸ್ಲೇಟಿವ್ ಕೌನ್ಸಿಲ್ 75 ಮೆಂಬರ್ಸ್ ಇದಾರೆ ನಮ್ಮ ಕರ್ನಾಟಕದಲ್ಲಿ. ಈ 75 ಮೆಂಬರ್ಸ್ ಅಲ್ಲಿ ಯಾರು ಒಬ್ಬರನ್ನ ಏನ್ ಮಾಡ್ತಾರೆ, ಚೇರ್ಮನ್ ಆಗಿ ಆಯ್ಕೆ ಮಾಡ್ತಾರೆ, ಮತ್ತೆ ಡೆಪ್ಯೂಟಿ ಚೇರ್ಮನ್ ಆಗಿ ಕೂಡ ಆಯ್ಕೆ ಮಾಡ್ತಾರೆ. ಸ್ಟೂಡೆಂಟ್ಸ್ ಕ್ಲಿಯರ್ ಆಗಿರ್ಲಿ. ದ ಪ್ರೊಸೀಡಿಂಗ್ಸ್ ಆಫ್ ದ ಲೆಜಿಸ್ಲೇಟಿವ್ ಕೌನ್ಸಿಲ್ ಆರ್ ಕ್ಯಾರಿಡ್ ಆನ್ ಅಂಡರ್ ದ ಲೀಡರ್ಶಿಪ್ ಆಫ್ ಚೇರ್ಮನ್. ಈ ಚೇರ್ಮನ್ ಅವರ ಲೀಡರ್ಶಿಪ್ ಅಲ್ಲೇ ಏನಾಗುತ್ತೆ, ಆ ಒಂದು ಏನು ಪ್ರೊಸೀಡಿಂಗ್ಸ್ ನಡೀತಾ ಹೋಗುತ್ತೆ. ಓಕೆ, ಸೊ ನಂತರ ಇಲ್ಲಿ ಏನ್ ಮಾಡಿದಾರಪ್ಪ ಅಂತಂದ್ರೆ, ಸೇಮ್ ಸ್ಪೀಕರ್ ರೀತಿನೇ ಇಲ್ಲಿ ಏನ್ ಹೇಳಿದಾರಪ್ಪ ಅಂತಂದ್ರೆ, ಅವರು ಏನು ಆ ಹೌಸ್ ನ ಒಳಗಡೆ ಶಾಂತಿ ಸುವ್ಯವಸ್ಥೆ ಕಾನೂನನ್ನ ಕಾಪಾಡಬೇಕು. ಅದರ ಒಳಗಡೆ ಅವರಿಗೆ ಕಂಪ್ಲೀಟ್ ಆಗತಕ್ಕಂಥ ಎಲ್ಲಾ ರೀತಿಯ ಅಂತ ಏನಿರುತ್ತೆ ರೈಟ್ಸ್ ಇರುತ್ತೆ. ಸೆಷನ್ ಅನ್ನ ಮುಂದೂಡೋದು, ಪೋಸ್ಟ್ಪೋನ್ ಮಾಡೋದು, ಅಥವಾ ಮುಂಚೆನೆ ಏನೋ ಬೇಗ ಇದ್ ಮಾಡ್ತಕ್ಕಂಥದ್ದು, ಸ್ಟಾಪ್ ಮಾಡ್ತಕ್ಕಂಥ ರೈಟ್ಸ್ ಅವರಿಗೆ ಇರುತ್ತೆ. ಸೊ ನಂತರ ಇಲ್ಲೂ ಕೂಡ ಏನಾಗುತ್ತಪ್ಪ ಅಂತಂದ್ರೆ, ಕಾಸ್ಟಿಂಗ್ ದ ವೋಟ್, ಯಾವಾಗ್ಲಾದ್ರೂ ಯಾವ್ದಾದ್ರು ಬಿಲ್ ಪಾಸ್ ಮಾಡಿದಾಗ ಅವರಿಗೆ ಏನಾದ್ರೂ ಕೂಡ ಆ ಬಿಲ್ ಅಲ್ಲಿ ಏನಾಗುತ್ತಪ್ಪ ಅಂತಂದ್ರೆ, ಈಕ್ವಲ್ ವೋಟ್ಸ್ ಬಂದಾಗ, ಯಾವುದೇ ಒಂದು ಬಿಲ್ ಅನ್ನ ಜಾರಿ ತಂದಾಗ ಈಕ್ವಲ್ ವೋಟ್ಸ್ ಬಂದ್ರೆ ಅವಾಗ ಈ ಚೇರ್ಮನ್ ಏನ್ ಮಾಡ್ತಾರೆ, ಲಾಸ್ಟ್ ಅಲ್ಲಿ ಯಾವಾಗ ಟೈ ಆಗಿರುತ್ತಲ್ವಾ ವೋಟ್ಸ್, ಪರ ಮತ್ತೆ ವಿರೋಧ ಸೇಮ್ ಇರುತ್ತಲ್ವಾ, ಅವಾಗ ಲಾಸ್ಟ್ ಟೈಮಲ್ಲಿ ಏನ್ ಮಾಡ್ತಾರೆ, ತಮ್ಮ ವೋಟಿಂಗ್ ಕ್ಯಾಸ್ಟ್ ಮುಖಾಂತರ ಅವನು ಪಾಸಿಟಿವ್ ಅಥವಾ ನೆಗೆಟಿವ್ ಆಗಿ ಅದಕ್ಕೆ ತೀರ್ಮಾನವನ್ನು ಕೊಡ್ತಾರೆ. ಬಟ್ ರಿಮೆಂಬರ್ ವೆರಿ ಇಂಪಾರ್ಟೆಂಟ್, ಯಾವಾಗ ಈಕ್ವಲ್ ನಂಬರ್ ಆಫ್ ವೋಟ್ಸ್ ಆಗಿರುತ್ತಲ್ವಾ ಅವಾಗ ಮಾತ್ರ ಅವ್ರು ಏನ್ ಮಾಡ್ತಾರೆ, ವೋಟಿಂಗ್ ಕ್ಯಾಸ್ಟ್ ಮಾಡ್ತಾರೆ. ಫಸ್ಟ್ ಟೈಮ್ ವೋಟ್ ಮಾಡಲ್ಲ ಅವರು. ರಿಮೆಂಬರ್, ಚೇರ್ಮನ್ ಆಗ್ಲಿ, ಸ್ಪೀಕರ್ ಆಗ್ಲಿ, ಅದು ಲೋಕಸಭಾದಲ್ಲಾಗ್ಲಿ, ರಾಜ್ಯಸಭಾದಲ್ಲಾಗ್ಲಿ, ಲೆಜಿಸ್ಲೇಟಿವ್ ಅಸೆಂಬ್ಲಿ ಆಗ್ಲಿ, ಲೆಜಿಸ್ಲೇಟಿವ್ ಕೌನ್ಸಿಲ್ ಆಗ್ಲಿ, ಫಸ್ಟಿಗೆ ಅವ್ರು ವೋಟ್ ಮಾಡಕ್ ಹೋಗಲ್ಲ. ಫಸ್ಟ್ ಒಂದು ಬಿಲ್ ಪಾಸ್ ತಂದಾಗ ಕೇಳ್ತಾರೆ, ನೋಡ್ರಪ್ಪ ಈ ರೀತಿ ಒಂದು ಬಿಲ್ ತಂದಿದೀವಿ, ನಾವು ಬಿಲ್ ಅನ್ನ ಸರ್ಕಾರ ಮಂಡಿಸ್ತಾ ಇದೆ, ಸೊ ಎಷ್ಟು ಜನ ಸಪೋರ್ಟ್ ಮಾಡ್ತೀರಾ ಹ್ಯಾಂಡ್ ರೈಸ್ ಮಾಡಿ ಅಂತಾರೆ. ಅದು ಸ್ವಲ್ಪ ಜನ ಹ್ಯಾಂಡ್ ರೈಸ್ ಮಾಡ್ತಾರೆ. ಸೊ ಓಕೆ, ದೆನ್ ಕೇಳ್ತಾರೆ ಯಾರ್ಯಾರು ಅಪೋಸ್ ಮಾಡ್ತೀರಾ ಇದಕ್ಕೆ, ಸೊ ನೀವು ಹ್ಯಾಂಡ್ ರೈಸ್ ಮಾಡಿ ಅಂತ. ಅವರು ಹ್ಯಾಂಡ್ ರೈಸ್ ಮಾಡ್ತಾರೆ. ಓಕೆ, ಸೊ ಅವಾಗ ಸ್ಪೀಕರ್ ವೋಟ್ ಮಾಡಲ್ಲ, ಚೇರ್ಮನ್ ಅವಾಗ ವೋಟ್ ಮಾಡಲ್ಲ, ಕನ್ಸಿಡರ್ ಮಾಡ್ತಾರೆ ಎಷ್ಟು ಜನ ಪರ ಇದ್ದಾರೆ, ಎಷ್ಟು ಜನ ವಿರೋಧ ಇದಾರೆ ಅಂತ. ಪರ ವಿರೋಧದ ಮಧ್ಯದಲ್ಲಿ ಏನಾದ್ರು ಪರ ಇದ್ರೆ ಜಾಸ್ತಿ ಮಾಡ್ರೆ ಅಲ್ಲೇ ಬಿಲ್ ಪಾಸ್ ಮಾಡ್ತಾರೆ. ಓಕೆ, ವಿರೋಧ ಮಾಡೋ ಸಂಖ್ಯೆ ಜಾಸ್ತಿ ಇದ್ರೆ ಅಲ್ಲೇ ಕ್ಯಾನ್ಸಲ್ ಮಾಡ್ತಾರೆ ಬಿಲ್ ಅನ್ನ. ಓಕೆ, ಸಪೋಸ್ 2 ಜನ ಕೂಡ ಈಕ್ವಲ್ ಆಗಿದ್ರೆ, 2 ಜನನು ಕೂಡ ಈಕ್ವಲ್ ಆಗಿ ಪರ ವಿರೋಧ ಈಕ್ವಲ್ ಬಂದಾಗ ಆವಾಗ ಸ್ಪೀಕರ್ ಬರ್ತಾರೆ ಆ ಒಂದು ವೋಟ್ ಅನ್ನ ಕಾಸ್ಟ್ ಮಾಡ್ಲಿಕ್ಕೆ. ಅವರು ಆ ವೋಟ್ ಕಾಸ್ಟ್ ಮಾಡಿ ಏನ್ ಮಾಡ್ತಾರೆ, ಪರ ಮತ್ತೆ ವಿರೋಧನ ಏನ್ ಮಾಡ್ತಾರೆ, ಡಿಸೈಡ್ ಮಾಡ್ತಾರೆ. ಓಕೆ, ಸೊ ಇದು ನಮಗೆ ಕ್ಲಿಯರ್ ಆಗಿರ್ಲಿ ಸ್ಟೂಡೆಂಟ್ಸ್. ಸೊ ನೋಡಿ, ಇಲ್ಲಿ ಕೂಡ MLCs ಅಂತ ಕರೀತಾರೆ, ಹೇಳಿದ್ದೀನಿ ನಾನು, ಮೆಂಬರ್ ಆಫ್ ಲೆಜಿಸ್ಲೇಟಿವ್ ಕೌನ್ಸಿಲ್ಸ್. ಸೊ ಏನು ಮೆಂಬರ್ ಆಫ್ ಲೆಜಿಸ್ಲೇಟಿವ್ ಕೌನ್ಸಿಲ್ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ. ಸೊ ಓಕೆ, MLC ಅಂತಂದ್ರೆ ಕ್ವಾಲಿಫಿಕೇಶನ್ ಹಾಗಾದ್ರೆ ಅರ್ಹತೆಗಳೇನಿರ್ಬೇಕು, ಸೇಮ್ ಭಾರತದ ಪ್ರಜೆ ಆಗಿರ್ಬೇಕು. ನೋಡಿ, ಇಲ್ಲಿ ಏಜ್ ಜಾಸ್ತಿ ಆಗುತ್ತೆ, 30 ಆಗಿರ್ಬೇಕು, ಅಲ್ಲಿ 25 ಇತ್ತು, 30. ಓಕೆ, ಆಫೀಸ್ ಆಫ್ ಪ್ರಾಫಿಟ್ ಹೊಂದಿರಬಾರ್ದು, ಲಾಭದಾಯಕ ಹುದ್ದೆನ ಹೊಂದಿರಬಾರ್ದು, ಇಂಪ್ರಿಸನ್ಮೆಂಟ್ ಆಗಿರಬಾರ್ದು, ಯಾವ್ದಾದ್ರು ಸೀರಿಯಸ್ ಕ್ರಿಮಿನಲ್ ವಿಚಾರಗಳಲ್ಲಿ ಜೈಲು ಶಿಕ್ಷೆಗೆ ಒಳಪಟ್ಟಿರಬಾರ್ದು, ಶುಡ್ ನಾಟ್ ಹ್ಯಾವ್ ಮೆಂಟಲ್ ಇಲ್ನೆಸ್, ಮಾನಸಿಕವಾಗಿ ಅಸ್ವಸ್ಥರಾಗಿರ್ಬಾರ್ದು, ಸ್ಟ್ರಾಂಗ್ ಆಗಿರ್ಬೇಕು. ಯಾಕಂತಂದ್ರೆ ಅವ್ರು ಅಲ್ಲಿಗೆ ಹೋಗೋದು ಏನಕ್ಕೆ, ಜನಗಳ ಪರವಾಗಿ ಆಡಳಿತ ಮಾಡ್ಲಿಕ್ಕೆ. ಅವರ ಮೆಂಟಲ್ ಸ್ಟೇಟಸ್ ಸರಿ ಇಲ್ಲ ಅಂದ್ರೆ ಅವರೇ ಹೋಗಿ ಅಲ್ಲ ಏನ್ ಮಾಡ್ತಾರೆ ಅಲ್ವಾ. ಸೊ ದೆನ್ ಶುಡ್ ನಾಟ್ ಬ್ಯಾಂಕ್ರಪ್ಟ್ ಅಂತಂದ್ರೆ ದಿವಾಳಿ ಆಗಿರಬಾರ್ದು. ಓಕೆ, ಅದಾದ ನಂತರ ಶುಡ್ ಪೊಸೆಸ್ ಆಲ್ ದ ಕ್ವಾಲಿಫಿಕೇಶನ್ ಫ್ರಮ್ ಟೈಮ್ ಟು ಟೈಮ್ ರಿಕ್ವೈರ್ಡ್ ಬೈ ದ ಪಾರ್ಲಿಮೆಂಟ್ ಟೈಮ್ ಟು ಟೈಮ್ ಏನಾದ್ರು ಬೇರೆ ಬೇರೆ ರೂಲ್ಸ್ಗಳು ತಂದ್ರೆ ಅದನ್ನು ಕೂಡ ಅವರು ಪೊಸೆಸ್ ಮಾಡಬೇಕು. ಓಕೆ, ಸೊ ಇದಿಷ್ಟು ಕೂಡ ಕ್ಲಿಯರ್ ಆಗಿರ್ಲಿ. ಸೇಮ್ ಬರುತ್ತೆ ಸ್ಟೂಡೆಂಟ್ಸ್, ಓನ್ಲಿ ಏಜ್ ಚೇಂಜ್ ಆಗುತ್ತೆ, ಅದೊಂದು ನೀವು ಏನೋ ಫೋಕಸ್ಡ್ ಆಗಿ ಇಟ್ಕೊಳ್ಳಿ. ಓಕೆ, ದೆನ್ ಟರ್ಮ್ ಆಫ್ ಆಫೀಸ್ ಆಫ್ ದ ನಾಮಿನೇಟೆಡ್ ಮೆಂಬರ್ಸ್ ಇಸ್, ಸರಿ ನೋಡಿ, ಟರ್ಮ್ ಆಫ್ ದ ನಾಮಿನೇಟೆಡ್ ಮೆಂಬರ್ಸ್ ಇಸ್ 6 years. ಸೊ 6 years, 6 ವರ್ಷ. ಓಕೆ, 5 ವರ್ಷ ಅಲ್ಲ, 6 ವರ್ಷ. ಓಕೆ, ಲೋಕಸಭಾ ಮತ್ತೆ ಲೆಜಿಸ್ಲೇಟಿವ್ ಅಸೆಂಬ್ಲಿ 5 ವರ್ಷ, ರಾಜ್ಯಸಭಾ ಮತ್ತೆ ಲೆಜಿಸ್ಲೇಟಿವ್ ಕೌನ್ಸಿಲ್ 6 ವರ್ಷ. ಓಕೆ, ಎವ್ರಿ 2 years ಒಂದ್ಸತಿ ಏನಾಗ್ತಾರೆ, ಲೆಜಿಸ್ಲೇಟಿವ್ ಕೌನ್ಸಿಲ್ ಮೆಂಬರ್ಸ್ ರಿಟೈರ್ಡ್ ಆಗ್ತಾರೆ. ಸೊ ಚೇರ್ಪರ್ಸನ್ ಮತ್ತೆ ಡೆಪ್ಯೂಟಿ ಚೇರ್ಪರ್ಸನ್ ಏನ್ ಮಾಡ್ತಾರೆ, ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದೀನಿ, ಮೆಂಬರ್ಸ್ ಇಂದ ಎಲೆಕ್ಟ್ ಮಾಡ್ತಾರೆ. ಆ ಒಂದು ಮೆಂಬರ್ಸ್ ಇಂದಲೇ 75 ಮೆಂಬರ್ಸ್ ಒಳಗಡೆ ಒಬ್ಬರನ್ನ ಚೇರ್ಮನ್, ಇನ್ನೊಬ್ಬರನ್ನ ಡೆಪ್ಯೂಟಿ ಚೇರ್ಮನ್ ಅಂತ ಆಯ್ಕೆ ಮಾಡ್ತಾರೆ. ಓಕೆ, ಅದಾದ ನಂತರ ದೇ ಅಸ್ಯೂಮ್ ದೇರ್ ಪವರ್ಸ್ ಡ್ಯೂರಿಂಗ್ ದ ಪ್ರೊಸೀಡಿಂಗ್ಸ್ ಆಫ್ ದ ಹೌಸ್ ಅಂಡ್ ಎನ್ಶೂರ್ ಡಿಗ್ನಿಟಿ ಅಂಡ್ ಡೆಕೋರಮ್ ಆಫ್ ದ ಹೌಸ್. ಓಕೆ, ಏನ್ ಮಾಡ್ತಾರೆ, ಆ ಒಂದು
ಸದನದ ಒಂದು ಗೌರವವನ್ನು ಕಾಪಾಡುವಲ್ಲಿ ಈ ಒಂದು ಸ್ಪೀಕರ್ ಚೇರ್ಮನ್ ಮತ್ತೆ ಡೆಪ್ಯೂಟಿ ಚೇರ್ಮನ್ ಪಾತ್ರ ಬಹಳ ಪ್ರಮುಖವಾಗಿರುತ್ತೆ ಅನ್ನೋದನ್ನ ಕೂಡ ನಾವಿಲ್ಲಿ ತಿಳ್ಕೊಬೇಕು. ಅದನ್ನ ಅವರು ಕಾಪಾಡ್ತಾರೆ. ಓಕೆ, ಸೊ ಹಾಗಾದ್ರೆ ಈಗ ಇವರ ಪವರ್ಸ್ ಏನು, ಹಾಗಾದ್ರೆ ಅಧಿಕಾರಗಳೇನು, ಇವ್ರಿಗೆ ಏನೇನು ಅಧಿಕಾರ ಇದೆ ಲೆಜಿಸ್ಲೇಟಿವ್ ಕೌನ್ಸಿಲ್ ಅವರಿಗೆ ಅಂತ ನೋಡ್ಲಿಕ್ಕೆ ಹೋದ್ರೆ ಒಂದೊಂದನ್ನೇ ನೋಡ್ತಾ ಹೋಗೋಣ. ಶಾಸನಾತ್ಮಕವಾಗಿ ಒಂದು ಕಾನೂನುಗಳನ್ನ ತರಬೇಕಂತಂದ್ರೆ ಇವ್ರಿಗೇನು ಪವರ್ಸ್ ಇದೆ ಅಂತಂದ್ರೆ ಲೆಜಿಸ್ಲೇಟಿವ್ ಕೌನ್ಸಿಲ್ ಇಸ್ ಆಲ್ಸೋ ಎಂಪವರ್ ಟು ಮೇಕ್ ಲಾಸ್. ಇವ್ರಿಗೂ ಕೂಡ ಏನು ಲಾಸ್ ಮಾಡ್ತಕ್ಕಂಥ ಅಧಿಕಾರ ಇದೆ ಅನ್ನೋದನ್ನ ಕೂಡ ಇಲ್ಲಿ ಹೇಳ್ತಾ ಇದ್ದಾರೆ. ಓಕೆ, ಬಿಲ್ಸ್ ಅಪ್ರೂವ್ಡ್ ಬೈ ದ legislative assembly are sent to the council for approval. The legislative council shall give its approval for without amendment within 3 months and return the bill for the legislative assembly. So same ಅಲ್ಲಿ ಏನು ಎಕ್ಸ್ಪ್ಲೇನ್ ಮಾಡಿದ್ರು ಅದನ್ನೇ ನೋಡಿ. ಲೆಜಿಸ್ಲೇಟಿವ್ ಅಸೆಂಬ್ಲಿ ಅವರು ಒಂದು ಬಿಲ್ ಅನ್ನ ಪಾಸ್ ಮಾಡಿ ಎಲ್ಲಿ ಕಳಿಸ್ತಾರೆ, ಲೆಜಿಸ್ಲೇಟಿವ್ ಕೌನ್ಸಿಲ್ಗೆ ಕಳಿಸ್ತಾರೆ. ಓಕೆ, ಇಲ್ಲಿ ಬಂತ. ಸೊ ಇವ್ರು ಏನ್ ಮಾಡ್ತಾರೆ, ಈ ಬಿಲ್ ಅನ್ನ ಮತ್ತೆ ಎಲ್ಲಿ ಕಳಿಸ್ತಾರೆ, ಲೆಜಿಸ್ಲೇಟಿವ್ ಅಸೆಂಬ್ಲಿಗೆ. ಎಷ್ಟು ಮಂತ್, 3 months ಟೈಮ್ ತಗೊಂಡು ವಾಪಸ್ ಕಳಿಸ್ತಾರೆ. ಹೆಂಗ್ ವಾಪಸ್ ಕಳಿಸ್ತಾರೆ, ಸುಮ್ಮನೆ ಕಳಿಸ್ತಾರ ವಿತ್ ಆರ್ ವಿತೌಟ್ ಅಮೆಂಡ್ಮೆಂಟ್. ಅದಕ್ಕೆ ಏನಾದ್ರು ತಿದ್ದುಪಡಿ ಮಾಡ್ಲಿಕ್ಕಿದ್ರೆ ಆ ತಿದ್ದುಪಡಿನ ಹೇಳ್ಬಿಟ್ಟು ನೋಡಿ, ಈ ತರ ತಿದ್ದುಪಡಿ ಮಾಡಿ ಅಂತ ಹೇಳ್ಬಿಟ್ಟು, ಅಥವಾ ತಿದ್ದುಪಡಿ ಏನು ಇಲ್ಲ ಅಂದ್ರೂ ಹಾಗೇನು ಕೂಡ ಅವರು ಏನ್ ಮಾಡ್ತಾರೆ, ವಾಪಸ್ ಕಳಿಸ್ತಾರೆ ಅನ್ನೋದಿಲ್ಲಿ ಹೇಳಿದ್ದಾರೆ. ಓಕೆ, ಅದರ್ವೈಸ್ ದ ಲೆಜಿಸ್ಲೇಟಿವ್ ಅಸೆಂಬ್ಲಿ ಸೆಂಡ್ಸ್ ದ ಬಿಲ್ ಟು ಲೆಜಿಸ್ಲೇಟಿವ್ ಕೌನ್ಸಿಲ್ ಸೆಕೆಂಡ್ ಟೈಮ್ ಫಾರ್ ಅಪ್ರೂವಲ್. ಅದಾಗ್ಲಿಲ್ಲ ಅಂತಂದ್ರೆ ಸೆಕೆಂಡ್ ಟೈಮ್ ಮತ್ತೆ ಕಳಿಸ್ತಾರೆ. ಸೊ ಅದಾಗಲೂ ಕೂಡ ಏನ್ ಮಾಡ್ಬೇಕು, ಇನ್ ದಿಸ್ ಕೇಸ್ ದ ಲೆಜಿಸ್ಲೇಟಿವ್ ಕೌನ್ಸಿಲ್ ಶುಡ್ ರಿಟರ್ನ್ ದ ಅಸೆಂಬ್ಲಿ ವಿತ್ ಇಟ್ಸ್ ಅಪ್ರೂವಲ್ ವಿತ್ ಇನ್ ಎ ಮಂತ್. ಇಲ್ಲೂ ಕೂಡ ಏನು ಲಾಸ್ಟ್ ಟೈಮ್ ಎಕ್ಸ್ಪ್ಲೇನ್ ಮಾಡಿದಾಗ 1 month ಒಳಗಡೆ ಅವ್ರು ಏನ್ ಮಾಡ್ಬೇಕು, ಅದನ್ನ ವಾಪಸ್ ಕಳಿಸ್ಬೇಕು. ಸೊ ಅದರ್ವೈಸ್ ದ ಬಿಲ್ ವಿಲ್ ಸೆಂಟ್ ಟು ಗವರ್ನರ್ ಫಾರ್ ಹಿಸ್ ಸಿಗ್ನೇಚರ್ ಡಿಕ್ಲೇರಿಂಗ್ ಬೋತ್ ದ ಹೌಸಸ್ ಹ್ಯಾವ್ ಅಗ್ರೀಡ್. ಸೊ ಇದೆರಡು ಆಗ್ಲಿಲ್ಲ ಅಂತಂದ್ರೆ ನೋಡಿ, ಇಲ್ಲೇನು ಆಗಿಲ್ಲ ಅಂತಂದ್ರೆ, ಸೊ ಇಲ್ಲಿ ವಿತ್ ಅಮೆಂಡ್ಮೆಂಟ್ ಕಳ್ಸಿದ್ರೆ ಫಸ್ಟ್ ಟೈಮ್ ಈ 3 months ಟೈಮ್ ತಗೊಂಡು ವಿತ್ ಅಮೆಂಡ್ಮೆಂಟ್ ಕಳ್ಸಿದ್ರೆ ಮತ್ತೆ ಏನ್ ಮಾಡ್ತಾರಪ್ಪ ಅಂತಂದ್ರೆ ಮತ್ತೆ ಕಳಿಸ್ತಾರೆ ಈ ಲೆಜಿಸ್ಲೇಟಿವ್ ಅಸೆಂಬ್ಲಿ ಅವರು. ಓಕೆ, ಮತ್ತೆ ಯಾರಿಗೆ ಕಳಿಸ್ತಾರೆ, ಲೆಜಿಸ್ಲೇಟಿವ್ ಕೌನ್ಸಿಲ್ ಕಳಿಸ್ತಾರೆ. ಮತ್ತೆ ಆ ಬಿಲ್ ಅನ್ನ ಮತ್ತೆ ಕಳಿಸ್ತಾರೆ. ಆವಾಗ ಇವರಿಗೆ ಎಷ್ಟು ಟೈಮ್ ಇರುತ್ತೆ, ಲೆಜಿಸ್ಲೇಟಿವ್ ಕೌನ್ಸಿಲ್ಗೆ 1 month ಒಳಗಡೆ ಅವ್ರು ಏನ್ ಮಾಡ್ಬೇಕು, ವಾಪಸ್ ಕಳಿಸ್ಬೇಕು. ಓಕೆ, ಬಟ್ ಫಸ್ಟ್ ಟೈಮ್ ಏನು ತಿದ್ದುಪಡಿ ಏನು ಇಲ್ಲ ಅಂತಂದ್ರೆ ಡೈರೆಕ್ಟ್ ಆಗಿ ಕಳಿಸ್ತಾರೆ. ಫಸ್ಟ್ ಟೈಮ್ ಏನು ತಿದ್ದುಪಡಿ ಮಾಡ್ಲಿಕ್ಕೆ ಇಲ್ಲಪ್ಪ, ಏನು ತಿದ್ದುಪಡಿಗಳಿಲ್ಲ ಅಂತ ಕಳಿಸಿದ್ರೆ ಲೆಜಿಸ್ಲೇಟಿವ್ ಅಸೆಂಬ್ಲಿ ಅವರು ಡೈರೆಕ್ಟ್ ಆಗಿ ಅದನ್ನ ಇಲ್ಲಿ ಕಳಿಸ್ತಾರೆ, ಗವರ್ನರಿಗೆ ಕಳಿಸ್ತಾರೆ. ಓಕೆ, ಸೊ ಏನಾದ್ರು ತಿದ್ದುಪಡಿ ಇದೆ, ತಿದ್ದುಪಡಿ ಮಾಡ್ಬೇಕು ಅಂತ ಆದ್ರೆ ಏನ್ ಮಾಡ್ತಾರೆ, ಮತ್ತೆ 2ನೇ ಸತಿ ಮತ್ತೆ ಬಿಲ್ ಅನ್ನ ಕಳಿಸ್ತಾರೆ ಲೆಜಿಸ್ಲೇಟಿವ್ ಅಸೆಂಬ್ಲಿಗೆ. ಅವ್ರು 1 month ಒಳಗಡೆ ವಾಪಸ್ ಕಳಿಸಿದ್ಮೇಲೆ ಆ ಬಿಲ್ ಎಲ್ಲಿ ಕಳಿಸ್ತಾರೆ, ಗವರ್ನರ್ ಹತ್ರ ಕಳಿಸ್ತಾರೆ. ಅವರ ಅಸೆಂಟಿ ಅನ್ನೋದು ಕೂಡ ಇಲ್ಲಿ ತಿಳ್ಕೊಬೇಕಾಗುತ್ತೆ, ಯಾವಾಗ 2 ಸದನಗಳು ಅಗ್ರಿ ಮಾಡಿದಾಗ. ಸೊ ಅದಾದ ನಂತರ ಹಣಕಾಸಿನ ವಿಚಾರಗಳಲ್ಲಿ ಫೈನಾನ್ಷಿಯಲ್ ಪವರ್ಸ್ ಅಂಡ್ ಫಂಕ್ಷನ್ಸ್ ಅಂತ ಬಂದಾಗ ಏನಿರುತ್ತೆ, ಇಲ್ಲಿ ಏನೇನು ಅಧಿಕಾರಗಳು ಇವರಿಗೆ ಇರುತ್ತಪ್ಪ ಅಂತಂದ್ರೆ, ನಾನು ಆಲ್ರೆಡಿ ದ ಲೆಜಿಸ್ಲೇಟಿವ್ ಕೌನ್ಸಿಲ್ ಹ್ಯಾಸ್ ಲೆಸ್ಸರ್ ಫೈನಾನ್ಷಿಯಲ್ ಪವರ್ಸ್, ಇದು ಅವಾಗಲೇ ಎಕ್ಸ್ಪ್ಲೇನ್ ಮಾಡ್ತೀನಿ ನಾನು. ಏನು ಫೈನಾನ್ಷಿಯಲ್ ವಿಚಾರ ಅಂತ ಬಂದಾಗ ಲೆಜಿಸ್ಲೇಟಿವ್ ಕೌನ್ಸಿಲ್ಗೆ ಏನಿರುತ್ತೆ, ಲೆಸ್ ಪವರ್ಸ್ ಇರುತ್ತೆ ಕಂಪೇರ್ ಟು ಲೆಜಿಸ್ಲೇಟಿವ್ ಅಸೆಂಬ್ಲಿ. ಓಕೆ, ಸೊ ಇಲ್ಲಿ ಇದ್ ಮಾಡ್ಬೇಕು, ಲೆಜಿಸ್ಲೇಟಿವ್ ಅಸೆಂಬ್ಲಿಯಲ್ಲೇ ಫಸ್ಟ್ ಆ ಬಿಲ್ ಅನ್ನ ಪಾಸ್ ಮಾಡ್ಬೇಕು, ಲೆಜಿಸ್ಲೇಟಿವ್ ಕೌನ್ಸಿಲ್ ಅಲ್ಲ. ಓಕೆ, ಆಮೇಲೆ ಇದಾದ ನಂತರ ಏನಿದೆ, ಸೊ ಎಷ್ಟು ದಿನ ನೋಡಿ, ಆ ಬಿಲ್ಲು ಲೆಜಿಸ್ಲೇಟಿವ್ ಕೌನ್ಸಿಲ್ ಅಲ್ಲಿ ಪಾಸ್ ಮಾಡೋ ಅಸೆಂಬ್ಲಿಯಲ್ಲಿ ಪಾಸ್ ಮಾಡೋಂಥ ಫೈನಾನ್ಷಿಯಲ್ ಬಿಲ್ಲು ಲೆಜಿಸ್ಲೇಟಿವ್ ಕೌನ್ಸಿಲ್ಗೆ ಕಳಿಸ್ತಾರಲ್ವಾ. ಸೊ ಇವ್ರಿಗೆ ಟೈಮ್ ಎಷ್ಟಿರ್ತಂದ್ರೆ ಓನ್ಲಿ 14 days ಇರುತ್ತೆ. ಆ 14 days ಒಳಗಡೆ ಅವ್ರು ಏನ್ ಮಾಡ್ಬೇಕು, ಅದನ್ನ ವಾಪಸ್ ಕಳಿಸ್ಬೇಕು. ಓಕೆ, ಲೆಜಿಸ್ಲೇಟಿವ್ ಕೌನ್ಸಿಲ್. ಓಕೆ, ಅದನ್ನ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ವಿತ್ ಇನ್ ಎಕ್ಸ್ಟೆನ್ಸ್ ಒಳಗಡೆ 14 days ಒಳಗಡೆ ಕಳಿಸ್ಬೇಕು. ಇಲ್ಲ ಅಂತಂದ್ರೆ ಅವ್ರು ಏನ್ ಮಾಡ್ತಾರೆ, ಗವರ್ನರ್ಗೆ ಕಳಿಸ್ಬಿಟ್ಟು ಇವರು ಅದರ ಸೈನಿಗೆ ಕಳಿಸ್ತಾರೆ ಅನ್ನೋದು ಕೂಡ ಇಲ್ಲಿ ತಿಳಿಸಿದ್ದಾರೆ. ಸೊ ದೆನ್ ಅಡ್ಮಿನಿಸ್ಟ್ರೇಟಿವ್ ಪವರ್ಸ್ ಏನೇನಿದೆಯಪ್ಪ ಅಂತಂದ್ರೆ, ದ ಲೆಜಿಸ್ಲೇಟಿವ್ ಕೌನ್ಸಿಲ್ ಡಸ್ ನಾಟ್ ಹ್ಯಾವ್ ಮಚ್ ಕಂಟ್ರೋಲ್ ಓವರ್ ದ ಅಡ್ಮಿನಿಸ್ಟ್ರೇಷನ್. ಇವರಿಗೆ ಅಷ್ಟೊಂದು ಏನಿಲ್ಲ, ಅಧಿಕಾರ ಇಲ್ಲ, ಆಡಳಿತಾತ್ಮಕ ವಿಚಾರಗಳಿದೆ. ಓಕೆ, ಇಟ್ ಕ್ಯಾನ್ ಒಬ್ಟೈನ್ ಇನ್ಫಾರ್ಮೇಶನ್ ಬೈ ಮೆಂಬರ್ಸ್ ಪೋಸಿಂಗ್ ಕ್ವಶನ್ಸ್ ಟು ಮಿನಿಸ್ಟರ್. ಓಕೆ, ಇವ್ರು ಏನ್ ಮಾಡ್ಬೋದಪ್ಪ ಅಂತಂದ್ರೆ, ಕೇವಲ ಮಿನಿಸ್ಟರ್ಸ್ ಯಾರಿರ್ತಾರಲ್ವಾ ಅವ್ರಿಗೆ ಕ್ವಶನ್ಸ್ ಅನ್ನ ಕೇಳ್ಬೋದು ಅಷ್ಟೇ. ಕ್ವಶನ್ಸ್ ಅನ್ನ ಕೇಳಿ, ನೀವು ಇದೇನ್ ಮಾಡಿದ್ರಿ, ಈ ವಿಚಾರಕ್ಕೆ ಸಂಬಂಧಪಟ್ಟಾಗ ನೀವು ಏನ್ ಮಾಡಿದ್ರಿ, ಏನೇನ್ ಪಾಲಿಸಿ ತಂದ್ರೆ, ಇದನ್ನೆಲ್ಲ ಕೇಳಿ ಆನ್ಸರ್ ಅನ್ನ ಪಡ್ಕೋಬಹುದು ಅಂತ ಇಲ್ಲಿ ಹೇಳಿದ್ದಾರೆ. ಓಕೆ, ಇಫ್ ದ ಕ್ವಶನ್ಸ್ ಆರ್ ನಾಟ್ ಆನ್ಸರ್ಡ್ ಪ್ರಾಪರ್ಲಿ, if the questions are not answered properly, it can only
insist on the minister's resignation but cannot move a no confidence motions. ಸಪೋಸ್ ಈ ರೀತಿ ಕ್ವಶನ್ಸ್ ಕೇಳಿದಂತ ಸಂದರ್ಭದಲ್ಲಿ ಕ್ವಶನ್ಸ್ ನ ಕೇಳ್ತಾರಲ್ಲ ಆ ಸಂದರ್ಭದಲ್ಲಿ ಏನು ಮಿನಿಸ್ಟರ್ಸ್ ಯಾರೋ ಒಬ್ಬರ ಮಿನಿಸ್ಟರ್ ಸರಿಯಾಗಿ ಆನ್ಸರ್ ಮಾಡಲಿಲ್ಲ. ಓಕೆ, ಇಫ್ ಎನಿ ಮಿನಿಸ್ಟರ್ ನಾಟ್ ರೆಸ್ಪಾಂಡೆಡ್ ಪ್ರಾಪರ್ಲಿ ದಟ್ ಟೈಮ್ ದೀಸ್ ಲೆಜಿಸ್ಲೇಟಿವ್ ಕೌನ್ಸಿಲ್ ಮಿನಿಸ್ಟರ್ಸ್ ಕ್ಯಾನ್ ಇನ್ಸಿಸ್ಟ್ ಅಂತಂದ್ರೆ ಒತ್ತಾಯ ಮಾಡ್ತಾರೆ. ಇನ್ಸಿಸ್ಟ್ ಮೀನ್ಸ್ ಒತ್ತಾಯ ಮಾಡ್ತಾರೆ. ಏನಕ್ಕೆ? ಆ ಮಿನಿಸ್ಟರ್ಸ್ ರಾಜೀನಾಮೆ ಕೊಡಿ ಅಂತ ಏನೋ ಒತ್ತಾಯ ಮಾಡ್ಬೋದು ಹೊರತು ಕೆನಾಟ್ ಮೂವ್ ಎ ನೋ ಕಾನ್ಫಿಡೆನ್ಸ್ ಮೋಷನ್. ಆ ಒಂದೇನು ನೋ ಕಾನ್ಫಿಡೆನ್ಸ್ ಮೋಷನ್ ಮೂವ್ ಮಾಡ್ತಕ್ಕಂಥ ಅಧಿಕಾರ ಇರೋದಿಲ್ಲ. ಸೊ ಅಂದ್ರೆ ಇಲ್ಲಿ ಏನ್ ಹೇಳಿದಾರಪ್ಪ ಅಂತಂದ್ರೆ ನೋಡಿ, ಡಸ್ ನಾಟ್ ಹ್ಯಾವ್ ಮಚ್ ಕಂಟ್ರೋಲ್. ಫಸ್ಟ್ ಹೇಳಿದಂಗೆ ಅಷ್ಟು ಅಧಿಕಾರ ಇಲ್ಲ ಅನ್ನೋದನ್ನ ಇಲ್ಲಿ ಫಸ್ಟ್ ಕ್ಲಿಯರ್ ಮಾಡ್ತಾ ಇದ್ದಾರೆ ಸ್ಟೂಡೆಂಟ್ಸ್. ಓಕೆ, ಸೊ ಇದಾದ ನಂತರ ಯಾವ್ದು ಬರುತ್ತೆ? ಸ್ಟೇಟ್ ಎಕ್ಸಿಕ್ಯೂಟಿವ್ ಬರುತ್ತೆ. ಓಕೆ, ಸೊ ಇಲ್ಲಿ ನಾವು ಸ್ಟೇಟ್ ಲೆಜಿಸ್ಲೇಚರ್ ಬಗ್ಗೆ ಕ್ಲಿಯರ್ ಆಗಿ ಎಲ್ಲ ತಿಳ್ಕೊಂಡ್ವಿ, ಅದು ಮುಗೀತು. ಓಕೆ, ಲೆಜಿಸ್ಲೇಟಿವ್ ವಿಧಾನಸಭೆ ವಿಧಾನ ಪರಿಷತ್ ಬಗ್ಗೆ ತಿಳ್ಕೊಂಡಿದ್ವಿ, ಅದು ಕಂಪ್ಲೀಟ್ ಆಗಿದೆ. ದೆನ್ ರಾಜ್ಯ ಕಾರ್ಯಾಂಗ ಅಂತ ಬಂದಾಗ ಇಲ್ಲಿ ಏನೇನಾಗುತ್ತೆ ಅಂತ ನಾವು ನೋಡ್ಲಿಕ್ಕೆ ಹೋದ್ರೆ, ದ ಸ್ಟೇಟ್ ಎಕ್ಸಿಕ್ಯೂಟಿವ್ ಕಂಪ್ರೈಸ್ ಆಫ್ ದ ಗವರ್ನರ್, ಚೀಫ್ ಮಿನಿಸ್ಟರ್, ಕೌನ್ಸಿಲ್ ಆಫ್ ಮಿನಿಸ್ಟರ್ ಅಂಡ್ ದ ಅಡ್ವೊಕೇಟ್ ಜನರಲ್. ನೋಡಿ ಯಾರ್ಯಾರು ಪಾರ್ಟ್ ಆಗಿರ್ತಾರೆ ಅಂತ ಕೇಳ್ತಾರೆ, ಕ್ಲಿಯರ್ ಆಗಿರ್ಲಿ. ಹೂ ಆರ್ ದ ಪಾರ್ಟ್ ಆಫ್ ಸ್ಟೇಟ್ ಎಕ್ಸಿಕ್ಯೂಟಿವ್ ಅಂತ ಕೇಳ್ತಾರೆ. ಗವರ್ನರ್ ಬರ್ತಾರೆ, ಚೀಫ್ ಮಿನಿಸ್ಟರ್, ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಮತ್ತೆ ಅಡ್ವೊಕೇಟ್ ಜನರಲ್, 4 ಜನ ಬರ್ತಾರೆ. ಕ್ಲಿಯರ್ ಆಗಿರ್ಲಿ, ಫಸ್ಟ್ ಸ್ಲೈಡ್ ಅಲ್ಲೇ ತಿಳಿಸಿದ್ದೀನಿ ನಾನು. ಓಕೆ, ಗವರ್ನರ್ ಅವ್ರು ಏನಾಗಿರ್ತಾರೆ? ಕಾನ್ಸ್ಟಿಟ್ಯೂಷನಲ್ ಹೆಡ್ ಆಗ್ತಿರ್ತಾರೆ, ಸಂವಿಧಾನಾತ್ಮಕ ಏನಾಗಿರ್ತಾರೆ? ಹೆಡ್ ಆಗಿರ್ತಾರೆ. ದ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಇರ್ತಾರಲ್ವಾ, CM ಮತ್ತೆ ಅವರ ಮಂತ್ರಿ ಮಂಡಲ, ಅವ್ರು ಏನಾಗಿರ್ತಾರೆ? ರಿಯಲ್ ಎಕ್ಸಿಕ್ಯೂಟಿವ್ ಆಗಿರ್ತಾರೆ. ಓಕೆ, ರಿಯಲ್ ಎಕ್ಸಿಕ್ಯೂಟಿವ್ ಯಾರಪ್ಪ ಅಂತಂದ್ರೆ CM ಪ್ಲಸ್ ಅವರ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಏನಿರ್ತಾರಲ್ವಾ, ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್. ಸೊ ಇವರು ಏನಾಗಿರ್ತಾರೆ? ರಿಯಲ್ ಎಕ್ಸಿಕ್ಯೂಟಿವ್ ಆಗಿರ್ತಾರೆ. ಗವರ್ನರ್ ಕಾನ್ಸ್ಟಿಟ್ಯೂಷನಲ್ ಹೆಡ್ ಆಗಿರ್ತಾರೆ, ಸಂವಿಧಾನಾತ್ಮಕ ಹೆಡ್ ಆಗಿರ್ತಾರೆ ಅನ್ನೋದು. ಓಕೆ, ಪ್ರೆಸೆಂಟ್ಲಿ ತಾವರ್ ಚಂದ್ ಗೆಹ್ಲೋಟ್ ಅವರು ಕರ್ನಾಟಕದ ರಾಜ್ಯಪಾಲರಾಗಿದ್ದಾರೆ. ಅವರ ಪಿಕ್ಚರ್ ಕೂಡ ನಾನು ಇಲ್ಲಿ ನಿಮಗೆ ಹಾಕಿದ್ದೀನಿ ಸ್ಟೂಡೆಂಟ್ಸ್. ಓಕೆ, ನೀವು ಇಲ್ಲಿ ನೋಡಬಹುದು ಗವರ್ನರ್. ಓಕೆ, ಇಲ್ಲಿ ಗವರ್ನರ್ ಬಗ್ಗೆ ನೋಡ್ತಾ ಹೋಗೋಣ. ಓಕೆ, ಆ ರಾಜ್ಯ ಕಾರ್ಯಾಂಗದಲ್ಲಿ ಫಸ್ಟ್ ಯಾರು ಬರ್ತಾರೆ? ಗವರ್ನರ್ ಅಂತಂದ್ರೆ ರಾಜ್ಯಪಾಲರು. ಇವರ ಬಗ್ಗೆ ನೋಡ್ತಾ ಹೋಗೋಣ. ಓಕೆ, ದ ಪ್ರೆಸಿಡೆಂಟ್ ಅಪಾಯಿಂಟ್ಸ್ ದ ಗವರ್ನರ್ ಆನ್ ರೆಕಮೆಂಡೇಶನ್ ಆಫ್ ದ ಪ್ರೈಮ್ ಮಿನಿಸ್ಟರ್ ಅಂಡ್ ಹಿಸ್ ಕ್ಯಾಬಿನೆಟ್. ನೋಡಿ, ಪ್ರೆಸಿಡೆಂಟ್ ಅವರು ಈ ಗವರ್ನರ್ನ ಆಯ್ಕೆ ಮಾಡುತ್ತಾರೆ. ಓಕೆ, ಯಾರ ಆಧಾರದ ಮೇಲೆ? ಕ್ಲಿಯರ್ ಇರಲಿ, ಪ್ರೆಸಿಡೆಂಟ್ ಆಯ್ಕೆ ಮಾಡ್ತಾರೆ ಗವರ್ನರ್ ಅವರನ್ನು. ಓಕೆ, ಯಾವುದರ ಆಧಾರದ ಮೇಲೆ ಅಂತಂದ್ರೆ PM ಪ್ಲಸ್ ಅವರ ಕ್ಯಾಬಿನೆಟ್, ಪ್ರೈಮ್ ಮಿನಿಸ್ಟರ್ ಮತ್ತೆ ಅವರ ಕ್ಯಾಬಿನೆಟ್ ಕೊಡ್ತಕ್ಕಂತ ರೆಕಮೆಂಡೇಶನ್ಸ್ ಆಧಾರವಾಗಿ ಇಟ್ಕೊಂಡು ಪ್ರೆಸಿಡೆಂಟ್ ಯಾರನ್ನ ಆಯ್ಕೆ ಮಾಡ್ತಾರೆ? ಈ ಒಂದು ರಾಜ್ಯಪಾಲರನ್ನ ಎಲ್ಲಾ ರಾಜ್ಯಗಳಿಗೂ ಹಾಕ್ತಾರೆ, ಅಪಾಯಿಂಟ್ ಮಾಡ್ತಾರೆ. ಓಕೆ, ಸೊ ಇವರು ಯಾಕೆ ಇಲ್ಲಿರಲ್ಲ? ರಾಜ್ಯ ಸರ್ಕಾರಗಳ ಕಂಟ್ರೋಲ್ ಅಲ್ಲಿ ಇರೋದಿಲ್ಲ. ನಮ್ಮ ರಾಜ್ಯಕ್ಕೆ ಯಾರು ರಾಜ್ಯಪಾಲರಾಗಬೇಕು ಅನ್ನೋದು ಯಾವ ಸ್ಟೇಟ್ ಗವರ್ನಮೆಂಟ್ ಕೈಯಲ್ಲಿ ಇರೋದಿಲ್ಲ. ಅದನ್ನ ಆಯ್ಕೆ ಮಾಡೋದು ಯಾರು? ಪ್ರೆಸಿಡೆಂಟ್. ಬಟ್ ರಿಯಲ್ ಪವರ್ ಯಾರ ಹತ್ರ ಇರುತ್ತೆ? ಪ್ರೈಮ್ ಮಿನಿಸ್ಟರ್ ಮತ್ತೆ ಅವರ ಕ್ಯಾಬಿನೆಟ್ ಜೊತೆ ಇರುತ್ತೆ. ಓಕೆ, ಬಟ್ ಏನಪ್ಪಾ ಅಂತಂದ್ರೆ ನೋಡಿ, ಎವ್ರಿ ಸ್ಟೇಟ್ಗೂ ಕೂಡ ಏನಿರ್ಬೇಕು? ಒಬ್ರು ಗವರ್ನರ್ ಅನ್ನೋದು ಇರ್ಲೇಬೇಕು. ಬಟ್ ಅಟ್ ಸೇಮ್ ಟೈಮ್ ಏನಾಗುತ್ತಪ್ಪ ಅಂತಂದ್ರೆ 2 ರಿಂದ 3 ಸ್ಟೇಟ್ಗೂ ಕೂಡ ಒಬ್ಬರೇ ಗವರ್ನರ್ ಇರ್ತಕ್ಕಂಥ ಚಾನ್ಸಸ್ ಇರುತ್ತೆ. ಓಕೆ, ಎಕ್ಸಾಂಪಲ್ ಅಂತಂದ್ರೆ ಈಗ ಕರ್ನಾಟಕ ಮತ್ತೆ ತಮಿಳುನಾಡಿಗೂ ಸೇರಿ ಒಬ್ರು ಗವರ್ನರ್ ಇರಬಹುದು. ಓಕೆ, ಪ್ರೆಸೆಂಟ್ ಇಲ್ಲ, ಎಕ್ಸಾಂಪಲ್ ನಾನು ಹೇಳ್ತಾ ಇರೋದು. ಕರ್ನಾಟಕ ತಮಿಳುನಾಡಿಗೆ ಸೇರಿ ಒಬ್ರು ಗವರ್ನರ್ ಇರ್ತಕ್ಕಂಥ ಚಾನ್ಸಸ್ ಇರುತ್ತೆ. ಅಥವಾ ಯಾರು ಆಂಧ್ರ ಮತ್ತೆ ತೆಲಂಗಾಣಕ್ಕೆ ಸೇರಿ ಒಬ್ರು ಗವರ್ನರ್ ಇರ್ತಕ್ಕಂಥ ಚಾನ್ಸಸ್ ಕೂಡ ಇಲ್ಲಿ ಇರುತ್ತೆ. ಓಕೆ, ಇದು ನಮಗೆ ವೆರಿ ಇಂಪಾರ್ಟೆಂಟ್ ಆಗಿ ಗೊತ್ತಿರಬೇಕು. ಇವರ ಕ್ವಾಲಿಫಿಕೇಶನ್ಸ್ ಏನಪ್ಪ ಆಗೋದಂದ್ರೆ, ಇವ್ರಿಗೆ ಏನೇನು ಅರ್ಹತೆಗಳಿರ್ಬೇಕು? ರಾಜ್ಯಪಾಲರಾಗಬೇಕಂದ್ರೆ ಭಾರತದ ಪ್ರಜೆ ಆಗಿರ್ಬೇಕು, ದಟ್ ಇಸ್ ಕಾಮನ್. ಏಜ್ 35 ಆಗಿರ್ಬೇಕು, ಕ್ಲಿಯರ್ ಇರಲಿ. ಸೊ ಇಲ್ಲೂ ಕೂಡ ಇದೇ ಇರುತ್ತೇನೋ, ನಾಟ್ ಓಲ್ಡ್ ಎನಿ ಆಫೀಸ್ ಆಫ್ ಪ್ರಾಫಿಟ್, ಲಾಭದಾಯಕ ಹುದ್ದೆಯಲ್ಲಿ ಇರಬಾರ್ದು ಅಂತ ಹೇಳ್ತಾರೆ. ದೆನ್ ನೆಕ್ಸ್ಟ್, ಶುಡ್ ನಾಟ್ ಬಿ ಎ ಮೆಂಬರ್ ಆಫ್ ಐದರ್ ಪಾರ್ಲಿಮೆಂಟ್ ಆರ್ ಸ್ಟೇಟ್ ಲೆಜಿಸ್ಲೇಚರ್. ಯಾವುದೇ ರಾಜ್ಯದ ಅಥವಾ ಪಾರ್ಲಿಮೆಂಟ್ನ ಮೆಂಬರ್ ಆಗಿರಬಾರ್ದು ಅವರು. ಸೊ ಒಂದ್ ವೇಳೆ ಮೆಂಬರ್ ಆಗಿದ್ರು, ಓಕೆ, ಸಪೋಸ್ ಯಾರೋ ಒಬ್ರು ಪರ್ಸನ್ ಇಲ್ಲಿ ಇದ್ದಾರೆ, ಎ ಅನ್ನೋ ಒಬ್ರು ಪರ್ಸನ್ ಇದ್ದಾರೆ. ಸೊ ಇವರು ಆಲ್ರೆಡಿ MP ಆಗಿದ್ದಾರೆ, ಮೆಂಬರ್ ಆಫ್ ಪಾರ್ಲಿಮೆಂಟ್ ಆಗಿದ್ದಾರೆ, ಅಥವಾ ಯಾವುದೋ ಒಂದು ರಾಜ್ಯದಲ್ಲಿ MLA ಆಗಿದ್ದಾರೆ ಅಂತ ಅನ್ಕೊಳ್ಳಿ.
ಸೊ ಇವರನ್ನ ಸರ್ಕಾರ ಏನ್ ಮಾಡುತ್ತೆ, ಗವರ್ನರ್ ಆಗಿ ಅಪಾಯಿಂಟ್ ಮಾಡ್ಲಿಕ್ಕೆ ಡಿಸೈಡ್ ಮಾಡಿದಾಗ ಇವ್ರು ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಈ 2 ಸೀಟ್ಸ್ ಇದೆಯಲ್ವಾ, ಇದನ್ನ ಏನ್ ಮಾಡ್ಬೇಕಾಗುತ್ತೆ, ಇವರು ಕ್ಯಾನ್ಸಲ್ ಮಾಡ್ಬೇಕಾಗುತ್ತೆ. ಇವೆರಡನ್ನು ಬಿಟ್ಟು ಅವ್ರು ಏನ್ ಮಾಡ್ಬೇಕು, ಗವರ್ನರ್ ಪೋಸ್ಟ್ಗೆ ಬರ್ಬೇಕಾಗುತ್ತೆ. ಓಕೆ, ನಾನು ಗವರ್ನರು ಆಗಿರ್ತೀನಿ, ಈ ಕಡೆ ನಾನು MP ಆಗಿರ್ತೀನಿ, MLA ಆಗಿರ್ತೀನಿ ಅಂದ್ರೆ ಆಗೋದಿಲ್ಲ. ಓಕೆ, ಸೊ ನೀವು ಗವರ್ನರ್ ಆಗ್ಬೇಕಾ, ಇವೆರಡನ್ನು ಕ್ಯಾನ್ಸಲ್ ಮಾಡಿ ಬನ್ನಿ. ಇವೆರಡರಲ್ಲಿ ಯಾವ್ದಾರು ಒಂದಾಗಿರ್ತೀರಲ್ವಾ, ಆ ಎರಡರಲ್ಲಿ ಯಾವ್ದಾರು ಒಂದು ಸೀಟ್ ಕ್ಯಾನ್ಸಲ್ ಮಾಡಿ ನೀವು ಗವರ್ನರ್ ಆಗಿ ಅನ್ನೋದು ಇಲ್ಲಿ ಕೂಡ ನಾವಿಲ್ಲಿ ನೋಡ್ಬೋದು. ಓಕೆ, ಇಫ್ ಇಸ್ ದ ಮೆಂಬರ್ ಆಫ್ ಐದರ್ ಆಫ್ ಪಾರ್ಲಿಮೆಂಟ್ ಆರ್ ಸ್ಟೇಟ್ ಲೆಜಿಸ್ಲೇಚರ್ he should resign from that post when he is appointed as the governor. ಅದನ್ನೇ ಕೂಡ ಇಲ್ಲಿ ಹೇಳಿರೋದು. ಓಕೆ, ಅವ್ರು ಯಾವಾಗ ಗವರ್ನರ್ ಆಗಿ ಅಪಾಯಿಂಟ್ ಮಾಡ್ತಾರೋ ಆ ಇಮಿಡಿಯೇಟ್ ಟೈಮ್ ಅವ್ರು ಏನ್ ಮಾಡ್ಬೇಕು, ಅವರು MP ಆಗಿದ್ರೆ ಆ ಸೀಟನ್ನು ಕ್ಯಾನ್ಸಲ್ ಮಾಡ್ಬೇಕು, MLA ಆಗಿದ್ರೆ ಅದನ್ನು ಕೂಡ ಏನ್ ಮಾಡ್ಬೇಕು, ಕ್ಯಾನ್ಸಲ್ ಮಾಡಿ ಗವರ್ನರ್ ಆಗ್ಲಿಕ್ಕೆ ರೆಡಿ ಇರಬೇಕು. ಓಕೆ, ಸೊ ಇದು ನಮಗೆ ಕ್ಲಿಯರ್ ಆಗಿ ಗೊತ್ತಿರಲಿ. ದೆನ್ ನೆಕ್ಸ್ಟ್ ಒನ್, ದ ಟರ್ಮ್ ಆಫ್ ಆಫೀಸ್ ಎಷ್ಟಪ್ಪ ಅಂತಂದ್ರೆ ನೋಡಿ, ಅಧಿಕಾರಾವಧಿ 5 ವರ್ಷ ಇರುತ್ತೆ ಇವರಿಗೆ. ಓಕೆ, ಸೊ ಇವರು ಯಾರಿಗೆ ಕೊಡ್ಬೋದು ಇವರ ರೆಸಿಗ್ನೇಷನ್, ರಾಜೀನಾಮೆ ಏನಂತಂದ್ರೆ ಪ್ರೆಸಿಡೆಂಟ್ಗೆ ಕೊಡ್ಬೋದು, ರಾಷ್ಟ್ರಪತಿಗಳಿಗೆ. ನೆನಪಿರ್ಲಿ, ರಾಷ್ಟ್ರಪತಿಗಳಿಗೆ ಇವ್ರು ಏನ್ ಮಾಡ್ಬೋದು, ತಮ್ಮ ಒಂದು ರೆಸಿಗ್ನೇಷನ್ ಲೆಟರ್ ನ ಕೊಡ್ತಾರೆ. ಅವ್ರಿಗೆ ಏನಾದ್ರು ಇಷ್ಟ ಇಲ್ಲ ಅಂತಂದ್ರೆ, ಸೊ ನನಗೆ ಈಗ ಅಪಾಯಿಂಟ್ ಆಗಿದ್ದಾರೆ, ಓಕೆ 3 ವರ್ಷ ಕಂಪ್ಲೀಟ್ ಆಗಿದೆ, ಇನ್ನೂ 2 ವರ್ಷ ಇದೆ, ಯಾಕಂತಂದ್ರೆ ಅಧಿಕಾರ ಇರೋದು 5 ವರ್ಷ, ಬಟ್ ಇನ್ನೂ 2 ವರ್ಷ ಇದೆ, ನನಗೆ ಇಂಟ್ರೆಸ್ಟ್ ಇಲ್ಲ, ಐ ಆಮ್ ನಾಟ್ ಇಂಟ್ರೆಸ್ಟೆಡ್ ಇನ್ ಕಂಟಿನ್ಯೂಯಿಂಗ್ ಆಸ್ ದ ಗವರ್ನರ್ ಅಂತ ಆದ್ರೆ, ಸೊ ಅವ್ರು ಏನ್ ಮಾಡ್ಬೋದು, ಪ್ರೆಸಿಡೆಂಟ್ಗೆ ಏನ್ ಮಾಡ್ಬೋದು, ರಾಜೀನಾಮೆ ಪತ್ರವನ್ನ ಕೊಡ್ಬೋದು ಅನ್ನೋದು ಕೂಡ ಇಲ್ಲಿ ತಿಳಿಸಿದ್ದಾರೆ. ಓಕೆ, ಆಮೇಲೆ ಗವರ್ನರ್ ರಿಸೀವ್ ಸ್ಯಾಲರಿ ಅಂಡ್ ಅಲೋವೆನ್ಸಸ್ ಆಸ್ ಫಿಕ್ಸ್ಡ್ ಬೈ ದ ಪಾರ್ಲಿಮೆಂಟ್ ಅಂಡ್ ರೆಸಿಡೆಂಟ್ ಅಟ್ ದ ಅಫಿಷಿಯಲ್ ರೆಸಿಡೆನ್ಸ್ ರಾಜಭವನ. ಓಕೆ, ಸೊ ನೋಡಿ ಇವರಿಗೆ ಇವರ ಟೈಮ್ ಟು ಟೈಮ್ ಇವರ ಸ್ಯಾಲರಿ ಮತ್ತೆ ಬೇರೆ ಬೇರೆ ಇವ್ರಿಗೆ ಏನು ಫೆಸಿಲಿಟೀಸ್ ಎಲ್ಲ ಕೊಡ್ತಾರಲ್ವಾ, ಅದನ್ನ ಪಾರ್ಲಿಮೆಂಟ್ ಡಿಸೈಡ್ ಮಾಡುತ್ತೆ. ಯಾರು, ಪಾರ್ಲಿಮೆಂಟ್ ಡಿಸೈಡ್ ಮಾಡುತ್ತೆ ಟೈಮ್ ಟು ಟೈಮ್ ಅವರ ಸ್ಯಾಲರಿ ಎಷ್ಟಿರ್ಬೇಕಂತ. ಮತ್ತೆ ಇವರಿಗೆ ಅಫಿಷಿಯಲ್ ಆಗಿ ಒಂದು ಹೌಸ್ ಅನ್ನ ಕೊಡ್ತಾರೆ, ಅವರು ಸ್ಟೇ ಆಗ್ಲಿಕ್ಕೆ, ಉಳಿದುಕೊಳ್ಳಿಕ್ಕೆ. ಅದನ್ನ ರಾಜಭವನ್ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ. ಸಾರಿ, ನಾನು ಇಲ್ಲಿ ಪಿಕ್ಚರ್ ಹಾಕೋದು ಮರ್ತೋಯ್ತು. ಓಕೆ, ಸೊ ನೀವು ಏನು ಜಸ್ಟ್ ಗೂಗಲ್ ಅಲ್ಲಿ ಚೆಕ್ ಮಾಡಿದ್ರೆ ಅಥವಾ ನ್ಯೂಸ್ ಅಲ್ಲಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಅವರಿಗೊಂದು ಹೌಸ್ ಮತ್ತೆ ಹೌಸ್ ಅನ್ನು ಕೂಡ ಕೊಡ್ತಾರೆ. ಓಕೆ, ಸೊ ಮತ್ತೆ ಅವರ ಆಕ್ಷನ್ಸ್ ಗಳನ್ನ ಏನ್ ಮಾಡಂಗಿಲ್ಲ, ಎಲ್ಲೂ ಕೂಡ ಯಾವುದೇ ಕೋರ್ಟ್ ಅಲ್ಲಿ ಏನ್ ಮಾಡಂಗಿಲ್ಲ, ಅವರ ಅಧಿಕಾರಾವಧಿಯ ಟೈಮಲ್ಲಿ ಪ್ರಶ್ನೆ ಮಾಡಂಗಿಲ್ಲ ಅನ್ನೋದು ಕೂಡ ನಾವಿಲ್ಲಿ ಕ್ಲಿಯರ್ ಆಗಿ ತಿಳ್ಕೊಬೇಕಾಗುತ್ತೆ ಸ್ಟೂಡೆಂಟ್ಸ್. ಇಷ್ಟು ಕೂಡ ನಮಗೆ ಕ್ಲಿಯರ್ ಆಗಿರ್ಲಿ. ಓಕೆ, ಮತ್ತೆ ಇವರ ಪವರ್ಸ್ ಮತ್ತೆ ಫಂಕ್ಷನ್ಸ್ ಏನು, ಇವರಿಗೆ ಏನೇನ್ ಪವರ್ಸ್ ಇದೆ ರಾಜ್ಯಪಾಲರಿಗೆ ಅಂತ ನೋಡ್ಲಿಕ್ಕೆ ಹೋದ್ರೆ, ಕಾನ್ಸ್ಟಿಟ್ಯೂಷನ್ ಅಲ್ಲಿ ಆಲ್ ಎಕ್ಸಿಕ್ಯೂಟಿವ್ ಪವರ್ಸ್ ಬಿಲಾಂಗ್ ಟು ಗವರ್ನರ್. ಓಕೆ, ಸಂವಿಧಾನಾತ್ಮಕವಾಗಿ ಎಲ್ಲ ಎಕ್ಸಿಕ್ಯೂಟಿವ್ ಪವರ್ಸ್ ಏನೋ ಇವರಿಗೆ ಬಿಲಾಂಗ್ ಆಗಿರುತ್ತೆ. ಬಟ್ ಏನಪ್ಪಾ ಅಂತಂದ್ರೆ ಅದನ್ನ ಎಕ್ಸೈಸ್ ಮಾಡ್ತಕ್ಕಂಥದ್ದು ಯಾರಪ್ಪ ಅಂತಂದ್ರೆ ಚೀಫ್ ಮಿನಿಸ್ಟರ್ ಮತ್ತೆ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್. ಚೀಫ್ ಮಿನಿಸ್ಟರ್ಸ್ ಮತ್ತೆ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಅದನ್ನ ಏನ್ ಮಾಡ್ತಾರೆ, ಎಕ್ಸೈಸ್ ಮಾಡ್ತಾರೆ. ಓಕೆ, ಬಟ್ ಅವರ ನೇಮಲ್ಲೇ ಕೂಡ ಏನಾಗೋದು, ಎಕ್ಸಿಕ್ಯೂಟಿವ್ ಆಕ್ಷನ್ಸ್ ಅನ್ನೋದು ತಗೊಳ್ತಾ ಹೋಗ್ತಾರೆ. ಸೊ ದೆನ್ ಎಕ್ಸಿಕ್ಯೂಟಿವ್ ಪವರ್ಸ್ ಏನಿದೆಯಪ್ಪ ಅಂತಂದ್ರೆ, ಗವರ್ನರ್ ಇಸ್ ದ ಎಕ್ಸಿಕ್ಯೂಟಿವ್ ಹೆಡ್ ಆಗಿರ್ತಾರೆ. ಇವರು ರಾಜ್ಯ ಕಾರ್ಯಾಂಗದ ಮುಖ್ಯಸ್ಥ ಯಾರಪ್ಪ ಅಂತಂದ್ರೆ ಗವರ್ನರ್. ಅವರು ಚೀಫ್ ಮಿನಿಸ್ಟರ್ನ ಅಪಾಯಿಂಟ್ ಮಾಡ್ತಾರೆ, ಮತ್ತೆ ಬೇರೆ ಮಿನಿಸ್ಟರ್ನ CM ನ ಏನು ಅಡ್ವೈಸ್ ಮೇಲೆ. ಓಕೆ, ಯಾವಾಗ ಹೊಸ ಎಲೆಕ್ಷನ್ ಆಗುತ್ತೆ, ಆ ಎಲೆಕ್ಷನ್ ಅಲ್ಲಿ ಯಾವ ಪಕ್ಷ ಜಾಸ್ತಿ ವೋಟ್ ತಗೊಳ್ತಾರಲ್ವಾ, ಆ ಪಕ್ಷದ ನಾಯಕರನ್ನ ಅವರು ಏನ್ ಮಾಡ್ಬೇಕು, CM ಆಗಿ ಅಪಾಯಿಂಟ್ ಮಾಡೋದು ಗವರ್ನರ್ ಅವರೇ. ಇವರೇ ಅವ್ರಿಗೆ ಏನ್ ಮಾಡ್ತಾರೆ, ಪ್ರಮಾಣ ವಚನವನ್ನ ಬೋಧಿಸಿ ಅವರಿಗೆ ಏನ್ ಮಾಡ್ತಾರೆ, CM ನ ಅಪಾಯಿಂಟ್ ಮಾಡ್ತಾರೆ. ಬಟ್ ರಿಮೆಂಬರ್, ಬೇರೆ ಮಿನಿಸ್ಟರ್ಗಳು ಇರ್ತಾರಲ್ವಾ, ಆ ಮಿನಿಸ್ಟರ್ನ ಯಾರು ಆಯ್ಕೆ ಏನು CM ನ ಅಡ್ವೈಸ್ ಮೇಲೆ CM ಹೇಳ್ತಾರೆ ಬೇರೆ ಮಿನಿಸ್ಟರ್ಗಳಿಗೆ, ನೋಡಪ್ಪ ಇವ್ರನ್ನ ಇಂತಿಂತ ಮಿನಿಸ್ಟರ್ ಆಗಿ ನೀವು ನೇಮಕ ಮಾಡಿ ಅಂತ CM ಹೇಳ್ತಾರೆ. ಅವರ ಅಡ್ವೈಸ್ ಮೇಲೆ ಇವ್ರು ಏನ್ ಮಾಡ್ತಾರೆ, ಬೇರೆ ಮಿನಿಸ್ಟರ್ ಕೂಡ ನೇಮಕ ಮಾಡ್ತಾರೆ. ಓಕೆ, ಅದಾದ ನಂತರ ನೋಡಿ ಇವ್ರು ಬೇರೆ ಏನೇನ್ ಮಾಡ್ತಾರಪ್ಪ ಅಂದ್ರೆ, ಚೇರ್ಮನ್ ಮತ್ತೆ ಮೆಂಬರ್ಸ್, ಬೇರೆ ಬೇರೆ ಆಯೋಗಗಳ ಒಂದು ಮೆಂಬರ್ಸ್ ಅನ್ನ ಆಯ್ಕೆ ಮಾಡ್ತಾರೆ, ಚೇರ್ಮನ್ಸ್ ಅನ್ನ ಆಯ್ಕೆ ಮಾಡ್ತಾರೆ ಗವರ್ನರ್ ಅವರು. ಯಾರು, SC ಅಂದ್ರೆ ಸ್ಟೇಟ್ ಪಬ್ಲಿಕ್ ಸರ್ವಿಸ್ ಕಮಿಷನ್, ರಾಜ್ಯ ಪಬ್ಲಿಕ್ ಸರ್ವಿಸ್ ಕಮಿಷನ್, ಮತ್ತೆ ಸ್ಟೇಟ್ ಕಮಿಷನ್ ಫಾರ್ ವುಮೆನ್, ರಾಜ್ಯ ಮಹಿಳಾ ಆಯೋಗ, ಮತ್ತೆ ಸ್ಟೇಟ್ ಕಮಿಷನ್ ಫಾರ್ ಪ್ರೊಟೆಕ್ಷನ್ ಆಫ್ ಚೈಲ್ಡ್ ರೈಟ್ಸ್. ಸೊ ಮತ್ತೆ ಚೇರ್ಪರ್ಸನ್ ಮೆಂಬರ್ಸ್ ಸ್ಟೇಟ್ ಕಮಿಷನ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸ್, ರಾಜ್ಯ ಹಿಂದುಳಿದ ಆಯೋಗ. ಈ ರೀತಿ ಬೇರೆ ಬೇರೆ ಆಯೋಗಗಳು ಬರುತ್ತೆ. ಇದೆಲ್ಲದರ ಒಂದು ಏನು ಚೇರ್ಮನ್ ಮತ್ತು ಮೆಂಬರ್ಸ್ ಅನ್ನ ಯಾರು ಆಯ್ಕೆ ಮಾಡ್ತಾರೆ, ಗವರ್ನರ್ ಅವರು ಆಯ್ಕೆ ಮಾಡ್ತಾರೆ. ಸ್ಟೂಡೆಂಟ್ಸ್, ಇದು ನಿಮಗೆ ಕ್ಲಿಯರ್ ಆಗಿರ್ಲಿ. ಓಕೆ, ದೆನ್ ಹಿ ಇಸ್ ದ ಚಾನ್ಸಲರ್ ಆಫ್ ಆಲ್ ದ ಸ್ಟೇಟ್ ಯೂನಿವರ್ಸಿಟೀಸ್. ಎಲ್ಲ ರಾಜ್ಯ ಯೂನಿವರ್ಸಿಟಿಗಳ ಏನು ವಿಶ್ವವಿದ್ಯಾಲಯಗಳ ಕುಲಪತಿಗಳಾಗಿ ಇವರು ಆಯ್ಕೆ ಆಗ್ತಾರೆ ಮತ್ತೆ ಆಗಿರ್ತಾರೆ. ಮತ್ತೆ ಎಲ್ಲ ರಾಜ್ಯಗಳ ಯೂನಿವರ್ಸಿಟಿಗಳ ಉಪಕುಲಪತಿಗಳನ್ನ ಇವ್ರು ಏನ್ ಮಾಡ್ತಾರೆ,
ಆಯ್ಕೆ ಮಾಡ್ತಾರೆ. ಓಕೆ, ಅಪಾಯಿಂಟ್ ಮಾಡ್ತಾರೆ. ಕ್ಲಿಯರ್ ಇರಲಿ. ಎಲ್ಲಾ ರಾಜ್ಯಗಳ, ಈಗ ಕರ್ನಾಟಕದ ಒಳಗಡೆ ಇರ್ತಕ್ಕಂಥ ಎಲ್ಲಾ ಯೂನಿವರ್ಸಿಟಿಗಳೇನೇನಿದೆಯಲ್ವಾ, ಆ ಎಲ್ಲಾ ಯೂನಿವರ್ಸಿಟಿಗಳ ಮುಖ್ಯಸ್ಥರು ಯಾರು? ಚಾನ್ಸಲರ್ ಅಂದ್ರೆ ಕುಲಪತಿಗಳಾಗಿ ಗವರ್ನರ್ ಅವರೇ ಇರ್ತಾರೆ. ಬಟ್ ಉಪಕುಲಪತಿಗಳನ್ನ ಇವ್ರು ಏನ್ ಮಾಡ್ತಾರೆ? ಅಪಾಯಿಂಟ್ ಮಾಡ್ತಾರೆ ಅನ್ನೋದು ಕೂಡ ಇಲ್ಲಿ ನಿಮಗೆ ಕ್ಲಿಯರ್ ಆಗಿ ಗೊತ್ತಿರಬೇಕು. ನಂತರ ಇವರಿಗೆ ಶಾಸನಾತ್ಮಕವಾಗಿ ಏನೇನ್ ಪವರ್ ಇದೆ ಅಂತಂದ್ರೆ ನೋಡ್ತಾ ಹೋಗೋಣ. ಸಮ್ಮನ್, ಪೋಸ್ಟ್ಪೋನ್ ಆರ್ ಡಿಸಾಲ್ವ್ ದ ಅಸೆಂಬ್ಲಿ ಆನ್ ಅಡ್ವೈಸ್ ಆಫ್ ದ ಚೀಫ್ ಮಿನಿಸ್ಟರ್ಸ್. ಅಂದ್ರೆ ಈ ಗವರ್ನರ್ ಏನ್ ಮಾಡ್ತಾರೆ? ಆ ಚೀಫ್ ಮಿನಿಸ್ಟರ್ನ ಅಡ್ವೈಸ್ ಕೊಟ್ರೆ, ಮುಖ್ಯಮಂತ್ರಿಗಳೇನಾದ್ರೂ ಅವರಿಗೆ ಅಡ್ವೈಸ್ ಮಾಡಿದ್ರೆ ಆ ಅವಧಿಗಿಂತ ಮುಂಚೆನೆ ಸರ್ಕಾರವನ್ನ ಡಿಸಾಲ್ವ್ ಮಾಡ್ತಾರೆ, 5 ವರ್ಷಕ್ಕಿಂತ ಮುಂಚೆನೆ. ಮತ್ತೆ ಆ ಒಂದು ಏನು ಸೆಷನ್ಸ್ ನಡಿಬೇಕಾದ್ರೆ ಸೆಷನ್ಸ್ ಏನ್ ಮಾಡೋದು? ಮೊಟಕುಗೊಳಿಸ್ತಕ್ಕಂಥದ್ದು ಅರ್ಧಕ್ಕೇನೆ, ಅಥವಾ ಪೋಸ್ಟ್ಪೋನ್ ಮಾಡ್ತಕ್ಕಂಥದ್ದು ಪವರ್ ಯಾರಿಗಿರುತ್ತೆ? ಗವರ್ನರ್ಗಿರುತ್ತೆ. ಓಕೆ, ನಂತರ ನಾಮಿನೇಟ್ ಸಾರಿ ನೋಡಿ, ಇಲ್ಲಿ ನಾಮಿನೇಟ್ ಮಾಡ್ತಾರೆ 1/6 ಮೆಂಬರ್ಸ್ ಅನ್ನ ಲೆಜಿಸ್ಲೇಟಿವ್ ಕೌನ್ಸಿಲ್ ಏನ್ ಮಾಡ್ತಾರೆ ಇವರು? ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಲ್ವ ನಾನು. ಇಷ್ಟು ಕ್ಷೇತ್ರಗಳಿಂದ, ಬೇರೆ ಬೇರೆ ಕ್ಷೇತ್ರಗಳಿಂದ ಏನ್ ಮಾಡ್ತಾರೆ? ಆಯ್ಕೆ ಮಾಡಿ ಕಳಿಸ್ತಾರೆ ಅನ್ನೋದು ಕೂಡ ಇಲ್ಲಿ ನಾವು ತಿಳ್ಕೊಬೇಕಾಗುತ್ತೆ. ಓಕೆ, ಈ ಆಲ್ಸೋ ಇಂಪಾರ್ಟೆಂಟ್ ಟು ನಾಮಿನೇಟ್ ಇನ್ ಕನ್ಸಿಡರೇಷನ್ ಆಫ್ ದ ಸರ್ವಿಸ್ ರೆಗ್ಯುಲೇಟರಿ ಕೋಪರೇಷನ್ ಮೂವ್ಮೆಂಟ್. ಓಕೆ, ಅಂದ್ರೆ ಇವರನ್ನ ಕೂಡ ಏನ್ ಮಾಡ್ತಾರೆ? ನಾಮಿನೇಟ್ ಮಾಡ್ತಾರೆ ಅನ್ನೋದು ಕೂಡ ಇಲ್ಲಿ ನಾವು ನೋಡ್ತಾ ಹೋಗ್ಬೋದು. ಓಕೆ, ಸೊ ನಂತರ ವೆರಿ ಇಂಪಾರ್ಟೆಂಟ್ ನೋಡಿ, ದ ಗವರ್ನರ್ ಹ್ಯಾಸ್ ಪವರ್ ಟು ಅಫಿಕ್ಸ್ ಸಿಗ್ನೇಚರ್ ಟು ಬಿಲ್ ಪಾಸ್ಡ್ ಬೈ ದ ಲೆಜಿಸ್ಲೇಚರ್ ಅಂಡ್ ದ ರಿಟರ್ನ್ಸ್ ದ ಬಿಲ್ ಟು ಸ್ಟೇಟ್ ಲೆಜಿಸ್ಲೇಚರ್ ಫಾರ್ ರೀಕನ್ಸಿಡರೇಷನ್ ಅಂಡ್ ಆಲ್ಸೋ ರಿಜೆಕ್ಟ್ ದ ಬಿಲ್ ಇಫ್ ನೆಸೆಸರಿ. ಹಿ ಕ್ಯಾನ್ ಸೆಂಡ್ ಫಾರ್ ದ ಸಿಗ್ನೇಚರ್ ಆಫ್ ದ ಪ್ರೆಸಿಡೆಂಟ್. ಸೊ ಅಂದ್ರೆ ಈ ರಾಜ್ಯಗಳು ಕಳಿಸ್ತಾವಲ್ಲ ಬಿಲ್, ಈ ಲೆಜಿಸ್ಲೇಟಿವ್ ಅಸೆಂಬ್ಲಿ ಅವರು ಕಳಿಸ್ತಕ್ಕಂಥ ಬಿಲ್ ಅನ್ನ ಇವ್ರು ಏನ್ ಮಾಡ್ತಾರೆ? ಒಂದು ಸೈನ್ ಹಾಕ್ತಾರೆ ಫಸ್ಟ್ ಒನ್. ಇಲ್ಲ ಅಂತಂದ್ರೆ ವಾಪಸ್ ಕಳಿಸ್ತಾರೆ. ನೋಡಿ, ನೀವು ಕಳಿಸಿರೋ ಬಿಲ್ ಸರಿ ಇಲ್ಲ, ಕೆಲವೊಂದು ಚೇಂಜಸ್ ಇದೆ ಅದರಲ್ಲಿ, ಸಮ್ ಚೇಂಜಸ್ ಅನ್ನ ನೀವು ಮಾಡಬೇಕು. ಆ ಚೇಂಜಸ್ ಮಾಡಿ ಅಂತ ಬಿಲ್ ಅನ್ನ ಏನ್ ಮಾಡ್ತಾರೆ? ವಾಪಸ್ ಕಳಿಸ್ತಾರೆ. ರಾಜ್ಯ ಸರ್ಕಾರಗಳು ಕಳಿಸ್ತಕ್ಕಂಥ ಬಿಲ್ಗೆ ಫಸ್ಟ್ ಒನ್ ಅವ್ರು ಕಳಿಸ್ತಂತ ಬಿಲ್ಗೆ ಫಸ್ಟ್ ಡೈರೆಕ್ಟ್ ಅಸೆಂಟ್ ಹಾಕ್ಬಿಡ್ತಾರೆ, ಸೈನ್ ಹಾಕಿ ಕಳಿಸ್ತಾರೆ, ಅದು ಆಕ್ಟ್ ಆಗುತ್ತೆ. ಸೆಕೆಂಡ್ ಒನ್ ಅದರ ವಾಪಸ್ ಕಳಿಸ್ತಾರೆ. ಇಲ್ಲ ನೀವು ರೀಕನ್ಸಿಡರ್ ಮಾಡಿ, ಇದನ್ನ ಇನ್ನೊಂದ್ಸತಿ ರೀಕನ್ಸಿಡರ್ ಮಾಡಿ ಅಂತ ವಾಪಸ್ ಕಳಿಸ್ತಾರೆ. ಬಟ್ ರಿಮೆಂಬರ್, ಕೆಲವೊಂದು ಬಿಲ್ ಅಲ್ಲಿ ಏನ್ ಮಾಡ್ತಾರೆ ಇವರು? ಈ ಕ್ಯಾನ್ ಸೆಂಡ್ ಬಿಲ್ ಫಾರ್ ದ ಪ್ರೆಸಿಡೆಂಟ್, ರಾಷ್ಟ್ರಪತಿಗಳಿಗೆ ಕಳಿಸ್ತಾರೆ ಅವರಿಗೆ. ನೋಡಿ, ನೀವು ಇದನ್ನ ಚೆಕ್ ಮಾಡಿ ಅಂತ ಡೈರೆಕ್ಟ್ ಇಲ್ಲಿ ಕಳಿಸ್ತಾರೆ. ರಾಜ್ಯಪಾಲರಿಗೆ ಕಳಿಸಿದ್ರೆ ರಾಜ್ಯಪಾಲರು ಡೈರೆಕ್ಟ್ ಆಗಿ ಇಲ್ಲಿ ಕಳಿಸ್ತಾರೆ, ಪ್ರೆಸಿಡೆಂಟ್ಗೆ ಕಳಿಸ್ತಾರೆ. ಇದು ಕೂಡ ನಿಮಗೆ ಕ್ಲಿಯರ್ ಇಲ್ಲಿ. ಓಕೆ, ಅಲ್ಲಿ ಪ್ರೆಸಿಡೆಂಟ್ ಅವರು ಅಸೆಂಟ್ ಕೊಡೋದು ಬಿಟ್ಟದ್ದು ಅದು ಅವರಿಗೆ ಬಿಟ್ಟಿರ್ತಕ್ಕಂಥ ಒಂದು ವಿಚಾರ. ಓಕೆ, ಸೊ ದೆನ್ ಹಣಕಾಸಿನ ವಿಚಾರಗಳು ಬಂದಾಗ ಇವರಿಗೆ ಏನೇನು ರೈಟ್ಸ್ ಇದೆ? ಫೈನಾನ್ಷಿಯಲ್ ಪವರ್ಸ್ ಅಂತ ನೋಡ್ಲಿಕ್ಕೆ ಹೋದ್ರೆ, ಕೆನಾಟ್ ಬಿ ಪ್ರೆಸೆಂಟೆಡ್ ಇನ್ ದ ಲೆಜಿಸ್ಲೇಟಿವ್ ಅಸೆಂಬ್ಲಿ ವಿತೌಟ್ ದ ಪರ್ಮಿಷನ್ ಆಫ್ ದ ಗವರ್ನರ್. ಸೊ ಇಲ್ಲಿ ಏನ್ ಮಾಡಂಗಿಲ್ಲ ಅಂತ ಹೇಳಿದ್ದಾರೆ, ಈ ಫೈನಾನ್ಸ್ ಬಿಲ್ ಅನ್ನ, ಹಣಕಾಸಿನ ಬಿಲ್ ಅನ್ನ ನೀವು ಮಂಡಿಸ್ಬೇಕು ಅಂತ ಆದ್ರೆ ನೀವು ಲೆಜಿಸ್ಲೇಟಿವ್ ಅಸೆಂಬ್ಲಿಯಲ್ಲಿ ಏನಿರ್ಬೇಕು? ಗವರ್ನರ್ ಅವರ ಪರ್ಮಿಷನ್ ತಗೊಂಡೆ ನೀವು ಇದ್ ಮಾಡ್ಬೇಕು. ನೀವು ವಿತೌಟ್ ಪರ್ಮಿಷನ್ ಇಲ್ಲದೆ ಏನು ಆ ಬಿಲ್ ಅನ್ನ ಮಂಡಿಸ್ಲಿಕ್ಕೆ ಆಗೋದೇ ಇಲ್ಲ, ಫೈನಾನ್ಸ್ ಬಿಲ್ಗಳನ್ನ. ಓಕೆ, ಇದು ವೆರಿ ಇಂಪಾರ್ಟೆಂಟ್. ದೆನ್ ದ ಗವರ್ನರ್ ಹ್ಯಾಸ್ ದ ಪವರ್ ಟು ಅಪಾಯಿಂಟ್ ಸ್ಟೇಟ್ ಫೈನಾನ್ಸ್ ಕಮಿಷನ್ ಅಂಡ್ ಪ್ಲಾನಿಂಗ್ ಬೋರ್ಡ್. ಈ ಗವರ್ನರ್ಗೆ ಏನ್ ರೈಟ್ಸ್ ಇರುತ್ತಪ್ಪ ಅಂತಂದ್ರೆ, ರಾಜ್ಯ ಹಣಕಾಸು ಆಯೋಗವನ್ನ ರಚಿಸ್ತಕ್ಕಂಥ ಒಂದು, ಮತ್ತೆ ಪ್ಲಾನಿಂಗ್ ಬೋರ್ಡ್ ನ ರಚಿಸ್ತಕ್ಕಂಥ ಏನು ರೈಟ್ಸ್ ಇರುತ್ತೆ. ಓಕೆ, ಹಣಕಾಸಿನ ಆಯೋಗ ಅಂತ ಬರುತ್ತೆ. ಸೊ ಏನು ಫೈನಾನ್ಸ್ ರಿಲೇಟೆಡ್ ಏನು ಚರ್ಚೆ ಮಾಡ್ಲಿಕ್ಕೆ ಅದನ್ನ ಗವರ್ನರ್ ಅಪಾಯಿಂಟ್ ಮಾಡ್ತಾರೆ. ಓಕೆ, ಆಮೇಲೆ ದ ಸ್ಟೇಟ್ ಎಮರ್ಜೆನ್ಸಿ ಫಂಡ್ ಇನ್ ಇಸ್ ನೇಮ್ ಅಂಡ್ ಫಂಡ್ಸ್ ಆರ್ ಟೇಕನ್ ಔಟ್ ಫ್ರಮ್ ಇಟ್ ಟು ಬಿ ಡೀಲ್ ವಿತ್ ದ ಎಮರ್ಜೆನ್ಸಿ ಸಿಚುಯೇಷನ್ಸ್ ಲೈಕ್ ಡ್ರಾಫ್ಟ್, ಫ್ಲಡ್ಸ್ ಅಂಡ್ ಅರ್ಥಕ್ವೇಕ್ಸ್. ನೋಡಿ, ರಾಜ್ಯದಲ್ಲಿ ಎಮರ್ಜೆನ್ಸಿ ಫಂಡ್ ಅನ್ನೋದನ್ನ ಈ ಒಂದು ರಾಜ್ಯಪಾಲರ ಹೆಸರಲ್ಲಿ ಕ್ರಿಯೇಟ್ ಮಾಡ್ತಾರೆ. ರಾಜ್ಯಪಾಲರ ಹೆಸರಲ್ಲಿ ಸ್ಟೇಟ್ ಎಮರ್ಜೆನ್ಸಿ ಫಂಡ್ ಅನ್ನೋದನ್ನ ಕ್ರಿಯೇಟ್ ಮಾಡ್ತಾರೆ. ಕ್ರಿಯೇಟ್ ಮಾಡಿ ಅದನ್ನ ಯಾವಾಗ ತಗೊಳ್ತಾರಪ್ಪ ಅಂತಂದ್ರೆ, ನೋಡಿ, ಸಡನ್ ಆಗಿ ಏನಾದ್ರು ಬರಗಾಲ ಉಂಟಾದ್ರೆ, ಫ್ಲಡ್ಸ್, ಪ್ರವಾಹಗಳು, ಭೂಕಂಪ, ಈ ರೀತಿ ಕೆಲವೊಮ್ಮೆ ಈ ಸಡನ್ ಆಗಿ ನ್ಯಾಚುರಲ್ ಇವೆಂಟ್ಸ್ ಆಗ್ತದೆ ನೋಡಿ. ಸೊ ಅಂತ ಟೈಮಲ್ಲಿ ಏನ್ ಮಾಡ್ತಾರೆ? ಈ ಒಂದು ಹಣವನ್ನ, ಈ ಎಮರ್ಜೆನ್ಸಿ ಫಂಡ್ ಹಣವನ್ನ ಬಳಸ್ಕೊಳ್ತಾರೆ. ಬಟ್ ಅದು ಯಾರ ನೇಮಲ್ಲಿ ಇರುತ್ತೆ? ರಾಜ್ಯಪಾಲರ ನೇಮಲ್ಲಿ ಇರುತ್ತೆ ಅನ್ನೋದು ಕೂಡ ನಿಮಗೆ ಕ್ಲಿಯರ್ ಆಗಿ ಗೊತ್ತಿರಲಿ ಸ್ಟೂಡೆಂಟ್ಸ್. ಓಕೆ, ಸೊ ದೆನ್ ಜುಡಿಷಿಯಲ್ ಪವರ್ಸ್ ಏನಿರುತ್ತಪ್ಪ ಅಂತಂದ್ರೆ, ನ್ಯಾಯಾಂಗ ವ್ಯವಸ್ಥೆಯಲ್ಲಿ has the power to pardon those who have been convicted and reduce, postpone or change the punishment given to criminals by high courts and subordinate court. ಪರ್ಡಾನ್ ಅಂತಂದ್ರೆ ಕ್ಷಮಾದಾನ ಅಂತ. ರಾಜ್ಯದಲ್ಲಿ ಬರ್ತಕ್ಕಂಥ ಹೈಕೋರ್ಟ್ ಮತ್ತೆ
ಕೆಳಗಡೆ ಕೋರ್ಟ್ ಏನಿದೆ, ಡಿಸ್ಟ್ರಿಕ್ಟ್ ಕೋರ್ಟ್, ತಾಲೂಕ್ ಕೋರ್ಟ್ಗಳು ಏನಿದೆಯಲ್ವಾ, ಆ ಕೋರ್ಟ್ಗಳು ಯಾರೋ ಒಬ್ಬ ವ್ಯಕ್ತಿಗೆ ಏನೋ ಒಂದು ಅಪರಾಧಿಗಳಿಗೆ ಏನ್ ಮಾಡಿದ್ದಾರೆ, ಒಂದು ಶಿಕ್ಷೆಯನ್ನ ಕೊಟ್ಟಿದ್ದಾರೆ. ಸೊ ಇಲ್ಲಿ ಗವರ್ನರ್ಗೆ ಏನಿರುತ್ತೆ, ಆ ಒಂದು ಯಾರು ಕೊಟ್ಟಿರ್ತಕ್ಕಂಥದ್ದು ನೋಡಿ, ಹೈಕೋರ್ಟ್ ನೋಡಿ, ಇಲ್ಲಿ ಹೇಳಿದ್ದಾರೆ ಹೈಕೋರ್ಟ್ ಮತ್ತೆ ಸಬಾರ್ಡಿನೇಟ್ಸ್ ಕೊಟ್ಟಿರ್ತಕ್ಕಂಥ ತೀರ್ಪನ್ನ ಏನಾದ್ರು ಅವರು ರಾಜ್ಯಪಾಲರಿಗೆ ಮನವಿ ಮಾಡ್ಕೋಬಹುದು. ಆ ಮನವಿ ಮಾಡ್ಕೊಂಡಾಗ ಏನಾಗುತ್ತಪ್ಪ ಅಂತಂದ್ರೆ ನೋಡಿ, ಅದನ್ನ ಒಂದು ರಾಜ್ಯಪಾಲರು ಏನ್ ಮಾಡ್ತಾರೆ, ರೆಡ್ಯೂಸ್ ಮಾಡ್ತಾರೆ. ಓಕೆ, ಶಿಕ್ಷೆಯ ಪ್ರಮಾಣವನ್ನ ಸಪೋಸ್ 7 ವರ್ಷ ಯಾರಿಗೆ ಏನೋ ಒಂದು ಶಿಕ್ಷೆ ಕೊಟ್ಟಿದ್ದಾರೆ ಅಂತಂದ್ರೆ, ಯಾರೋ ಒಬ್ಬ ವ್ಯಕ್ತಿಗೆ ಅವ್ನು ಏನೋ ಒಂದು ತಪ್ಪು ಮಾಡಿದ್ದಾನೆ, ಅವನಿಗೆ ಹೈಕೋರ್ಟ್ ಅಥವಾ ಸಬಾರ್ಡಿನೇಟ್ ಕೋರ್ಟ್, ಡಿಸ್ಟ್ರಿಕ್ಟ್ ಕೋರ್ಟ್, ತಾಲೂಕ್ ಕೋರ್ಟ್ ಏನ್ ಮಾಡಿದೆ, 7 ಇಯರ್ ಅವನಿಗೆ ಏನು ಶಿಕ್ಷೆ ಕೊಟ್ಟಿದೆ ಅಂತಂದ್ರೆ, ಅದನ್ನ ಈ ರಾಜ್ಯಪಾಲರು ಏನಿರುತ್ತಪ್ಪ ಅಂದ್ರೆ ರೆಡ್ಯೂಸ್ ಮಾಡ್ಬೋದು. 3 ಇಯರ್ಸ್ 4 ಇಯರ್ಸ್ ಈ ರೀತಿ ರೆಡ್ಯೂಸ್ ಮಾಡ್ತಕ್ಕಂಥ ರೈಟ್ಸ್ ಯಾರಿಗಿರುತ್ತೆ, ಗವರ್ನರ್ಗೆ ಇರುತ್ತೆ. ಓಕೆ, ಆಮೇಲೆ ಪೋಸ್ಟ್ಪೋನ್ ಮಾಡ್ತಕ್ಕಂಥದ್ದು, ಮತ್ತೆ ಆರ್ ಚೇಂಜ್ ದ ಪನಿಷ್ಮೆಂಟ್, ಅಥವಾ ಏನೋ ಒಂದು ಪನಿಷ್ಮೆಂಟ್ ಅನ್ನ ಕೆಲವೊಂದು ಸಮಯ ಸಂದರ್ಭಕ್ಕೆ ಏನ್ ಮಾಡ್ಬೋದು ಅಪ್ಪ ಅಂತಂದ್ರೆ ಚೇಂಜ್ ಮಾಡ್ಬೋದು. ಏನೋ ಒಂದು ಕ್ರಿಮಿನಲ್ ಆಗಿ ಏನೋ ಒಂದು ಯಾವ್ದೋ ಒಂದು ಬೇರೆ ಟೈಪ್ ಆಗತಕ್ಕ ಒಂದು ಪನಿಷ್ಮೆಂಟ್ ಅನ್ನ ಕೊಟ್ಟಿದ್ರೆ, ಆ ಪನಿಷ್ಮೆಂಟ್ ಅನ್ನ ಅದಕ್ಕಿಂತ ಸ್ವಲ್ಪ ಬೇರೆದಕ್ಕೆ ಸುಲಭವಾಗಿರ್ತಕ್ಕಂಥದ್ದಕ್ಕೆ ಏನ್ ಮಾಡ್ಬೋದು, ಚೇಂಜ್ ಮಾಡ್ಬೋದು. ಬಟ್ ಆ ಅಧಿಕಾರ ಯಾರಿಗಿರುತ್ತೆ, ಗವರ್ನರ್ಗಿರುತ್ತೆ. ಕ್ಲಿಯರ್ ಇರಲಿ, ಯಾರು ಕೊಟ್ಟಿರ್ತಕ್ಕಂಥ ಅಧಿಕಾರ ವೆರಿ ಇಂಪಾರ್ಟೆಂಟ್, ಹೈಕೋರ್ಟ್, ಆ ರಾಜ್ಯದಲ್ಲಿ ಬರ್ತಕ್ಕಂಥ ಹೈಕೋರ್ಟ್ ಮತ್ತೆ ಸಬಾರ್ಡಿನೇಟ್ ಕೋರ್ಟ್ ಕೊಟ್ಟಿರ್ತಕ್ಕಂಥ ಅಧಿಕಾರ ಮಾತ್ರ, ಸುಪ್ರೀಂ ಕೋರ್ಟ್ ಅಲ್ಲ. ಸುಪ್ರೀಂ ಕೋರ್ಟ್ ಕೊಟ್ಟಿದ್ದನ್ನ ನೀವು ರಾಷ್ಟ್ರಪತಿಗಳ ಹತ್ರ ಹೋಗ್ಬೇಕಾಗುತ್ತೆ. ಓಕೆ, ಸೊ ಇದು ನಿಮಗೆ ಕ್ಲಿಯರ್ ಆಗಿಲ್ಲ ಸ್ಟೂಡೆಂಟ್ಸ್. ಓಕೆ, ಈ ಅಪಾಯಿಂಟ್ಸ್ ದ ಸ್ಟೇಟ್ ಅಡ್ವೊಕೇಟ್ ಜನರಲ್ ಅಂಡ್ ಡಿಸ್ಟ್ರಿಕ್ಟ್ ಜಡ್ಜಸ್. ನೋಡಿ, ರಾಜ್ಯದ ಅಡ್ವೊಕೇಟ್ ಜನರಲ್ ಅನ್ನ ಮತ್ತೆ ಡಿಸ್ಟ್ರಿಕ್ಟ್ ಜಡ್ಜ್ಗಳನ್ನ, ಇದು ಜಿಲ್ಲಾ ಕೋರ್ಟ್ಗಳಿಗೆ ಜಡ್ಜ್ ಅನ್ನ ಯಾರು ಆಯ್ಕೆ ಮಾಡ್ತಾರೆ, ಗವರ್ನರ್ ಅವರು ಆಯ್ಕೆ ಮಾಡ್ತಾರೆ. ಇದು ಕೂಡ ನಿಮಗೆ ಕ್ಲಿಯರ್ ಆಗಿ ಗೊತ್ತಿರಲಿ. ಓಕೆ, ಮತ್ತೆ ಡಿಸ್ಕ್ರಿಷನರಿ ಪವರ್ಸ್ ಅಂದ್ರೆ ವಿವೇಚನಾಯುಕ್ತ ಅಧಿಕಾರಿಗಳು ಏನೇನು ಇವ್ರದ್ದು ಇದೆ ಅಂತಂದ್ರೆ, ವಿತೌಟ್ ದ ಮೇ ಆಲ್ಸೋ ವಿತ್ ಹೋಲ್ಡ್ ದ ಬಿಲ್ ಪಾಸ್ಡ್ ಬೈ ದ ಲೆಜಿಸ್ಲೇಚರ್ ಅಂಡ್ ಸೆಂಡ್ ಇಟ್ ಟು ದ ಪ್ರೆಸಿಡೆಂಟ್ ಇನ್ ಕೇಸ್ ಆಫ್ ಎ ಫೇಲಿಯರ್ ಆಫ್ ಕಾನ್ಸ್ಟಿಟ್ಯೂಷನಲ್ ಮಷಿನರಿ ಇನ್ ದ ಸ್ಟೇಟ್. ದ ಗವರ್ನರ್ ಕ್ಯಾನ್ ರೆಕಮೆಂಡ್ ದ ಪ್ರೆಸಿಡೆಂಟ್ ಟು ಡಿಕ್ಲೇರ್ ಎಮರ್ಜೆನ್ಸಿ ಇನ್ ದ ಸ್ಟೇಟ್, ಡಿಸ್ಮಿಸ್ ದ ಕ್ಯಾಬಿನೆಟ್ ಆರ್ ಡಿಸಾಲ್ವ್ ದ ಲೆಜಿಸ್ಲೇಟಿವ್ ಅಸೆಂಬ್ಲಿ. ಎಸ್, ಲಾಸ್ಟ್ ಕ್ಲಾಸ್ ಅಲ್ಲಿ ನಾವು ಡಿಸ್ಕಸ್ ಮಾಡಿದೀವಿ ಯೂನಿಯನ್ ಗವರ್ನಮೆಂಟ್ ಬಗ್ಗೆ ಹೇಳ್ಬೇಕಾದ್ರೆ 3 ಟೈಪ್ ಆಫ್ ಎಮರ್ಜೆನ್ಸಿ ಬರುತ್ತೆ ಅಂತ. ಅಲ್ಲಿ ಪ್ರೆಸಿಡೆಂಟ್ ರೂಲ್ ಅಂತ ಸ್ಟೇಟ್ ಎಮರ್ಜೆನ್ಸಿ, ಸ್ಟೇಟ್ ಎಮರ್ಜೆನ್ಸಿ ಅಂಡ್ ಆರ್ ಸಾರಿ ನಾಟ್ ಅಂಡ್ ಆರ್ ಪ್ರೆಸಿಡೆಂಟ್ ರೂಲ್ ಅಂತ ಕರಿತೀವಿ, ರಾಷ್ಟ್ರಪತಿ ಆಡಳಿತ ಅಂತ. ಓಕೆ, ಯಾವಾಗ ಈ ಗವರ್ನರ್ ಅವ್ರು ಏನ್ ಮಾಡ್ತಾರೆ, ಯಾವ್ದೋ ಒಂದು ರಾಜ್ಯ ಸರ್ಕಾರ, ಅವ್ರು ಇರ್ತಕ್ಕಂಥ ರಾಜ್ಯ ಸರ್ಕಾರ ಸರಿಯಾಗಿ ಸಂವಿಧಾನದ ಪ್ರಕಾರ ಆಡಳಿತವನ್ನು ನಡೆಸ್ತಾ ಇಲ್ಲ. ಓಕೆ, ಏನು ಸಂವಿಧಾನದ ಪ್ರಕಾರ ಅವರು ಆಡಳಿತವನ್ನು ನಡೆಸ್ತಾ ಇಲ್ಲ. ಓಕೆ, ಇಲ್ಲಿ ಕಾನ್ಸ್ಟಿಟ್ಯೂಷನ್ ಏನು ರೂಲ್ಸ್ ಪ್ರಕಾರ ಮೀರಿ ಇವರು ಆಡಳಿತವನ್ನು ನಡೆಸ್ತಾ ಇದ್ದಾರೆ ಅಂತ ಅವರಿಗೆ ಕ್ಲಿಯರ್ ಆದ್ರೆ, ಅವ್ರು ಏನ್ ಮಾಡ್ತಾರಪ್ಪ ಅಂತಂದ್ರೆ ರಾಷ್ಟ್ರಪತಿಗಳಿಗೆ ರಾಷ್ಟ್ರಪತಿಗಳಿಗೆ ಗವರ್ನರ್ ಕ್ಯಾನ್ ರೆಕಮೆಂಡ್ ಟು ದ ಪ್ರೆಸಿಡೆಂಟ್ ಟು ಡಿಕ್ಲೇರ್. ಓಕೆ, ರಾಷ್ಟ್ರಪತಿಗಳಿಗೆ ಒಂದು ರೆಕಮೆಂಡೇಶನ್ಸ್ ಅನ್ನ ಕೊಡ್ತಾರೆ. ಏನ್ ಮಾಡ್ತಾರೆ, ಡಿಕ್ಲೇರ್ ಮಾಡ್ಲಿಕ್ಕೆ, ಎಮರ್ಜೆನ್ಸಿನ ಡಿಕ್ಲೇರ್ ಮಾಡಿ ಸ್ಟೇಟ್ ಅಲ್ಲಿ ಅಂತ ಹೇಳ್ಬಿಟ್ಟು ಡಿಕ್ಲೇರ್ ಮಾಡಕ್ಕೆ ಏನ್ ಮಾಡ್ತಾರೆ, ರೆಕಮೆಂಡೇಶನ್ಸ್ ಅನ್ನ ಮಾಡ್ತಾರೆ. ಆವಾಗ ಪ್ರೆಸಿಡೆಂಟ್ ಏನ್ ಮಾಡ್ತಾರೆ, ಆ ರಾಜ್ಯದಲ್ಲಿ ಸ್ಟೇಟ್ ಎಮರ್ಜೆನ್ಸಿ ಅಥವಾ ಪ್ರೆಸಿಡೆಂಟ್ ರೂಲ್ ಅನ್ನ ತರ್ತಾರೆ. ಅವಾಗ ಏನಾಗುತ್ತೆ, ಆ ರಾಜ್ಯದ ಮಂತ್ರಿ ಮಂಡಲ ಇರುತ್ತಲ್ವಾ, ಅದು ಏನಾಗುತ್ತೆ, ಕ್ಯಾನ್ಸಲ್ ಆಗಿ ಆ ಸಂಪೂರ್ಣ ಅಧಿಕಾರ ರಾಷ್ಟ್ರಪತಿಗಳಿಗೆ ಹೋಗುತ್ತೆ. ಆ ರಾಷ್ಟ್ರಪತಿಗಳು ಆವಾಗ ಈ ಗವರ್ನರ್ ಅವರ ಒಂದು ಸಲಹೆ ಮೇರೆಗೆ ಆ ರಾಜ್ಯದ ಆಡಳಿತವನ್ನ ನಡೆಸ್ತಾ ಹೋಗ್ತಾರೆ. ಓಕೆ, ಸೊ ಇದೊಂದು ವಿವೇಚನಾಯುಕ್ತವಾಗಿರ್ತಕ್ಕಂಥ ಒಂದು ಡಿಸ್ಕ್ರಿಷನರಿ ಪವರ್ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ. ಓಕೆ, ಸೊ ಇದು ನಿಮಗೆ ಕ್ಲಿಯರ್ ಆಗಿರಲಿ, ಯಾವ್ಯಾವ ರೈಟ್ಸ್ ಎಲ್ಲೆಲ್ಲಿ ಬರುತ್ತೆ, ಯಾವ್ಯಾವ ಪವರ್ಸ್ ಎಲ್ಲೆಲ್ಲಿ ಬರುತ್ತೆ ಅನ್ನೋದು. ಓಕೆ, ವಿವೇಚನೆ ಮಾಡಿ ನಿರ್ಧಾರವನ್ನ ತೆಗೆದುಕೊಳ್ತಾರೆ. ಓಕೆ, ಸೊ ಇದು ನಮಗೆ ಕ್ಲಿಯರ್ ಆಗಿರಲಿ. ಸೊ ದೆನ್ ಸ್ಟೇಟ್ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್, ರಾಜ್ಯದ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್, ಮಂತ್ರಿ ಮಂಡಲ ಅಂತ ಕರಿತೀವಲ್ವಾ. ಸೊ ಅದ್ರ ಬಗ್ಗೆ ನೋಡ್ತಾ ಹೋಗೋಣ. ಅವರ್ ಕಾನ್ಸ್ಟಿಟ್ಯೂಷನ್ ಪ್ರೊವೈಡ್ಸ್ ಫಾರ್ ಎ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ವಿತ್ ದ ಚೀಫ್ ಮಿನಿಸ್ಟರ್ ಆಸ್ ಇಟ್ ಸೆಡ್. ಪ್ರತಿಯೊಂದು ರಾಜ್ಯದಲ್ಲೂ ಮಂತ್ರಿ ಮಂಡಲ ಇರುತ್ತೆ. ಅದರ ಮುಖ್ಯಸ್ಥರು ಯಾರಾಗಿರ್ತಾರೆ, ಚೀಫ್ ಮಿನಿಸ್ಟರ್, ಮುಖ್ಯಮಂತ್ರಿಗಳಾಗಿರ್ತಾರೆ. ಸೊ ನಂತರ ದ ಕೌನ್ಸಿಲ್ ಅಸಿಸ್ಟ್ ದ ಗವರ್ನರ್ ಇನ್ ಅಡ್ಮಿನಿಸ್ಟ್ರೇಟಿವ್ ಮಿನಿಸ್ಟರ್ಸ್ ಮ್ಯಾಟರ್ಸ್ ಅಂಡ್ ಇಸ್ ರೆಸ್ಪಾನ್ಸಿಬಲ್ ಟು ದ ಲೆಜಿಸ್ಲೇಟಿವ್ ಅಸೆಂಬ್ಲಿ. ಸೊ ಏನು ಮತ್ತೆ ಈ ಒಂದು ಮಂತ್ರಿ ಮಂಡಲ ಏನಾಗಿರುತ್ತೆ, ಆ ಒಂದು ಗವರ್ನರ್ಗೂ ಕೂಡ ತಮ್ಮ ಅಧಿಕಾರವನ್ನ ನಡೆಸಲ್ಲಿ ಹೆಲ್ಪ್ ಮಾಡ್ತಾರೆ ಅಂತ ಹೇಳ್ತಾರೆ. ಸೊ ಇಲ್ಲಿ ನಾನು ಪಿಕ್ಚರ್ ಅನ್ನ ಕೊಟ್ಟಿದ್ದೀನಿ, ಜಸ್ಟ್ ಕರ್ನಾಟಕ ಗವರ್ನಮೆಂಟ್ ಇಂದು ನೋಡಿ.
ನಮ್ಮ ಸಿಎಂ ಸಿದ್ದರಾಮಯ್ಯ ಅವರು ಇಲ್ಲಿದ್ದಾರೆ, ಸಿಎಂ ಇಲ್ಲಿದ್ದಾರೆ. ಓಕೆ, ನಂತರ ಇಲ್ಲಿ ರಾಜ್ಯಪಾಲರು ಇದ್ದಾರೆ, ನೀವು ನೋಡ್ತಾ ಇದ್ದೀರಾ. ಸೊ ಇಲ್ಲಿ ಬೇರೆ ಬೇರೆ ಮಿನಿಸ್ಟರ್ಸ್ಗಳಕ್ಕೆಲ್ಲ ಏನು ಇದಾರಲ್ವಾ, ಸೊ ಇದೊಂದು ಏನು ಮಂತ್ರಿ ಮಂಡಲ, ಇದೊಂದು ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್. ಓಕೆ, ಸಿಎಂ ಅವರು ಏನಾಗಿರ್ತಾರೆ, ಇದಕ್ಕೆ ಪ್ರೆಸಿಡೆಂಟ್ ಇರ್ತಕ್ಕಂಥ ಸಿಎಂ ಇದಕ್ಕೆ ಏನಾಗಿರ್ತಾರೆ, ಹೆಡ್ ಆಗಿರ್ತಾರೆ. ಗವರ್ನರ್ ಎಲ್ಲಿದ್ದಾರೆ, ಆ ಗವರ್ನರ್ಗೂ ಕೂಡ ಅವರು ಏನ್ ಮಾಡ್ತಾರೆ, ಅಸಿಸ್ಟ್ ಮಾಡ್ತಾರೆ ಅನ್ನೋದು ಕೂಡ ನಾವಿಲ್ಲಿ ತಿಳ್ಕೊಬೇಕಾಗುತ್ತೆ. ಇದೆಲ್ಲ ಬೇರೆ ಮಿನಿಸ್ಟರ್ಸ್ ಜೊತೆ ಹೇಗಿದ್ದಾರೆ. ಸೊ ನಿಮಗೆ ಪಿಕ್ಚರ್ ನೋಡಿ ಕ್ಲಿಯರ್ ಆಗಿದೆ ಅಂತ ನಾನು ಅನ್ಕೊಳ್ತೀನಿ. ಓಕೆ, ಸೊ ಇವ್ರಿಗೆ ಏನೇನಪ್ಪ ಹಾಗಾದ್ರೆ ಫಂಕ್ಷನ್ಸ್, ಇವರ ಅಧಿಕಾರಿಗಳೇನು, ಇವ್ರು ಏನೇನು ಕೆಲಸ ಮಾಡ್ತಾರಪ್ಪ ಅಂತಂದ್ರೆ, ಇಟ್ ಡಿಸೈಡ್ಸ್ ದ ಗವರ್ನಮೆಂಟ್ ಪಾಲಿಸೀಸ್ ಅಂಡ್ ಇಂಪ್ಲಿಮೆಂಟ್ ದ ಪಾಲಿಸೀಸ್. ಸರ್ಕಾರಗಳು ಏನು ಆ ಗವರ್ನಮೆಂಟ್ ಪಾಲಿಸೀಸ್ಗಳು ಆಕ್ಟ್ ತರ್ತಾರಲ್ವಾ, ಅದನ್ನ ಡಿಸೈಡ್ ಮಾಡ್ತಾರೆ, ಮತ್ತೆ ಅವುಗಳನ್ನ ಇಂಪ್ಲಿಮೆಂಟ್ ಮಾಡ್ತಾರೆ, ಜಾರಿಗೆ ತರೋದು ಯಾರು, ಇವರೇನೆ. ಈ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಇರ್ತಾರಲ್ವಾ, ಇವರೇನೆ ಅದನ್ನ ಏನ್ ಮಾಡ್ತಾರೆ, ಇಂಪ್ಲಿಮೆಂಟ್ ಮಾಡ್ತಾರೆ. ಓಕೆ, ಇಟ್ ಪ್ರಿಪೇರ್ಸ್ ದ ಸ್ಟೇಟ್ ಬಜೆಟ್ ಅಂಡ್ ಪ್ರೆಸೆಂಟ್ ಇಟ್ ಇನ್ ದ ಲೆಜಿಸ್ಲೇಚರ್. ಸೊ ಮತ್ತೆ ಏನ್ ಮಾಡ್ತಾರೆ, ರಾಜ್ಯದ ಒಂದು ಬಜೆಟ್ ಅನ್ನ ಪ್ರತಿ ವರ್ಷ ಮಾರ್ಚ್ ಅಥವಾ ಫೆಬ್ರವರಿ ಮಂತ್ ಅಲ್ಲಿ ಬಜೆಟ್ ತರ್ತಾರಲ್ವಾ, ಆ ಒಂದು ವರ್ಷದ ಏನು ಲೆಕ್ಕಾಚಾರ, ಖರ್ಚು ವೆಚ್ಚಗಳ ಬಗ್ಗೆ, ಸೊ ಅದನ್ನ ಇವರು ಪ್ರಿಪೇರ್ ಮಾಡ್ತಾರೆ. ಓಕೆ, ಸ್ಟೇಟ್ ಬಜೆಟ್ ನ, ರಾಜ್ಯ ಬಜೆಟ್ ನ ಪ್ರಿಪೇರ್ ಮಾಡಿ ಪ್ರೆಸೆಂಟ್ ಮಾಡ್ತಾರೆ ಲೆಜಿಸ್ಲೇಚರ್ ಅಲ್ಲಿ. ಸೊ ದೆನ್ ಅಡ್ವೈಸ್ ಮಾಡ್ತಾರೆ ಯಾರಿಗೆ, ಗವರ್ನರ್ಗೆ, ಯಾವ ವಿಚಾರಗಳಲ್ಲಿ, ಅಪಾಯಿಂಟ್ಮೆಂಟ್ ಆಫ್ ಚೇರ್ಮನ್ ಆಫ್ SP ಏನು ಈ ಒಂದು ಲೋಕಾಯುಕ್ತ ಮತ್ತೆ ಸ್ಟೇಟ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಇದೆಯಲ್ಲ, ಇದರ ಮೆಂಬರ್ ಮತ್ತೆ ಚೇರ್ಮನ್ ಅನ್ನ ಅಪಾಯಿಂಟ್ ಮಾಡ್ಬೇಕಂದ್ರೆ ಅದರಲ್ಲಿ ಗವರ್ನರ್ಗೆ ಹೆಲ್ಪ್ ಮಾಡ್ತಾರೆ, ಇವರನ್ನ ನೀವು ಅಪಾಯಿಂಟ್ ಮಾಡಿ ಅಂತ, ಈ ವ್ಯಕ್ತಿಗಳನ್ನ ಅಪಾಯಿಂಟ್ ಮಾಡಿ ಅಂತ. ಓಕೆ, ಸೊ ಈಚ್ ಮಿನಿಸ್ಟರ್ ಹ್ಯಾಸ್ ಟು ಎನ್ಶ್ಯೂರ್ ಎಫಿಷಿಯಂಟ್ ವರ್ಕಿಂಗ್ ಆಫ್ ದಿಸ್ ಡಿಪಾರ್ಟ್ಮೆಂಟ್. ಓಕೆ, ಪ್ರತಿ ಮಿನಿಸ್ಟರ್ಸ್ ಕೂಡ ಏನ್ ಮಾಡ್ಬೇಕು, ಅವರ ಒಂದು ಡಿಪಾರ್ಟ್ಮೆಂಟ್ ಅವ್ರಿಗೆ ಕೊಟ್ಟಿರ್ತಾರಲ್ವಾ ಬೇರೆ ಬೇರೆ ಖಾತೆಗಳು, ಅದು ಚೆನ್ನಾಗಿ ವರ್ಕ್ ಆಗೋ ರೀತಿ ನಡ್ಸ್ಕೊಂಡು ಹೋಗ್ಬೇಕಾಗುತ್ತೆ. ಓಕೆ, ಇಟ್ ಹ್ಯಾಸ್ ಟು ಕೋಆರ್ಡಿನೇಟ್ ಅಂಡ್ ಸೂಪರ್ವೈಸ್ ದ ವರ್ಕಿಂಗ್ ಆಫ್ ಡಿಫರೆಂಟ್ ಡಿಪಾರ್ಟ್ಮೆಂಟ್. ಓಕೆ, ದ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಪ್ಲೇ ರೋಲ್ ಆಫ್ ರಿಯಲ್ ಎಕ್ಸಿಕ್ಯೂಟಿವ್. ಓಕೆ, ಸೊ ಏನ್ ಮಾಡ್ಬೇಕಪ್ಪ ಅಂತಂದ್ರೆ, ಇಟ್ ಹ್ಯಾಸ್ ಟು ಕೋಆರ್ಡಿನೇಟ್ ಅಂಡ್ ಸೂಪರ್ವೈಸ್ ದ ವರ್ಕಿಂಗ್ ಆಫ್ ಡಿಫರೆಂಟ್ ಡಿಪಾರ್ಟ್ಮೆಂಟ್ಸ್. ಸೊ ಎಲ್ಲಾ ಮಂತ್ರಿ ಮಂಡಲದ ಎಲ್ಲಾ ಒಂದು ಬೇರೆ ಬೇರೆ ಮಿನಿಸ್ಟರ್ಸ್ ಏನು ಕೋಆರ್ಡಿನೇಷನ್ ಇಂದ ಒಬ್ರಿಗೊಬ್ರು ಸಹಕಾರವನ್ನ ಕೊಡ್ಕೊಂಡು ಸರ್ಕಾರವನ್ನ ನಡೆಸಬೇಕು. ಆವಾಗ ತಾನೇ ಸರ್ಕಾರ ನಡೀಲಿಕ್ಕೆ ಸಾಧ್ಯ ಅಲ್ವಾ. ಅವ್ರವ್ರೆ ಕಚ್ಚಾಡ್ಕೊಂಡು ಹೋದ್ರೆ ಏನಾಗುತ್ತೆ ಹೇಳಿ, ಆ ಮಂತ್ರಿಗಳಲ್ಲಿ ಇದ್ದಂಥವ್ರನ್ನೇ ಕಚ್ಚಾಡ್ಕೊಂಡು ಹೋದ್ರೆ ಏನಾಗುತ್ತೆ, ಸರ್ಕಾರ ಬಿದ್ದಾಗುತ್ತೆ. ಅದಕ್ಕಾಗಿ ಅವ್ರು ಏನ್ ಮಾಡ್ಬೇಕು, ಕೋಆರ್ಡಿನೇಟ್ ಇಂದ ಇರ್ಬೇಕಂತ ಹೇಳಿದ್ದಾರೆ. ಮತ್ತೆ ಇವರೇ ಏನಾಗಿರ್ತಾರೆ, ರಿಯಲ್ ಎಕ್ಸಿಕ್ಯೂಟಿವ್, ನಾಮಿನಲ್ ಎಕ್ಸಿಕ್ಯೂಟಿವ್ ಗವರ್ನರ್ ಆಗಿರ್ತಾರೆ, ರಿಯಲ್ ಎಕ್ಸಿಕ್ಯೂಟಿವ್ ಈ ಒಂದು ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಆಗಿರ್ತಾರೆ ಅನ್ನೋದು ಕೂಡ ಇಲ್ಲಿ ಗೊತ್ತಿರ್ಬೇಕು. ಓಕೆ, ದೆನ್ ಯಾರ ಬಗ್ಗೆ ನೋಡ್ತಾ ಹೋಗೋಣ, ಚೀಫ್ ಮಿನಿಸ್ಟರ್, ಮುಖ್ಯಮಂತ್ರಿಗಳ ಬಗ್ಗೆ ನೋಡ್ತಾ ಹೋಗೋಣ. ಪ್ರೆಸಿಡೆಂಟ್ ನಮ್ಮ ಮುಖ್ಯಮಂತ್ರಿಗಳು ನಮ್ಮ ರಾಜ್ಯದ ಯಾರಿದ್ದಾರೆ ಅನ್ನೋದು ಕೂಡ ನಾನು ಇಲ್ಲಿ ಏನ್ ಮಾಡಿದ್ದೀನಿ, ಪಿಕ್ಚರ್ ಅನ್ನ ಇಲ್ಲಿ ಹಾಕಿದ್ದೀನಿ. ಶ್ರೀ ಸಿದ್ದರಾಮಯ್ಯ ಅವರು ಇದ್ದಾರೆ, ಅವರ ಪಿಕ್ಚರ್ ಅನ್ನು ಕೂಡ ನಾನು ಇಲ್ಲಿ ಹಾಕಿದ್ದೀನಿ ಸ್ಟೂಡೆಂಟ್ಸ್. ಓಕೆ, ಸೊ ಇವರೇ ಹೆಡ್ ಆಗಿರ್ತಾರೆ ನೋಡಿ, ಹೆಡ್ ಆಫ್ ದ ಸ್ಟೇಟ್ ಗವರ್ನಮೆಂಟ್, ರಾಜ್ಯ ಸರ್ಕಾರದ ಮುಖ್ಯಸ್ಥರು ಅವರೇ ಆಗಿರ್ತಾರೆ. ಸೊ ಅವರ ಒಂದು ಏನು ಪರ್ಸನಲ್ ಚಾರ್ಮ್ ಇದೆಯಲ್ವಾ, ಪರ್ಸನಲ್ ಚಾರ್ಮ್ ಅಂತಂದ್ರೆ ಅವರ ಒಂದು ಏನು ನಡತೆ ಮತ್ತೆ ಅವರ ಒಂದು ಡಿಸಿಷನ್ ತಗೊಳ್ತಕ್ಕಂಥ ಪವರ್, ಅವರ ಒಂದು ಕ್ಯಾರೆಕ್ಟರ್, ಇದೆಲ್ಲದ್ರ ಮೇಲೆ ಏನಾಗಿರುತ್ತೆ, ಆ ಸರ್ಕಾರ ಡಿಪೆಂಡ್ ಆಗಿರುತ್ತೆ. ಅವ್ರು ಸ್ಟ್ರಾಂಗ್ ಇದ್ರೆ ಸರ್ಕಾರ ಸ್ಟ್ರಾಂಗ್ ಇರುತ್ತೆ, ಅವರ ವೀಕ್ ಇದ್ರೆ ಸರ್ಕಾರ ಬಿದ್ದೋಗ್ತಕ್ಕಂಥ ಚಾನ್ಸಸ್ ಇರುತ್ತೆ ಅನ್ನೋದನ್ನ ಕೂಡ ಇಲ್ಲಿ ಹೇಳಿದ್ದಾರೆ. ಓಕೆ, ಈಸ್ ದ ರೆಪೋಸಿಟರಿ ಆಫ್ ಆಲ್ ದ ಪವರ್ ಆಫ್ ದ ಸ್ಟೇಟ್. ಓಕೆ, ಎಲ್ಲಾ ಪವರ್ಗೆ ಏನಿರುತ್ತೆ ಒಂದು ಮುಖ್ಯಸ್ಥರಾಗಿರ್ತಾರೆ ಅನ್ನೋದು ಕೂಡ ನಾವು ಇಲ್ಲಿ ನೋಡ್ಬೋದು. ದೆನ್ ಇಸ್ ದ ಹೆಡ್ ಆಫ್ ದ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್, ಆ ಒಂದು ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಏನಿರ್ತಾರೆ ಅದಕ್ಕೆ ಮುಖ್ಯಸ್ಥರಾಗಿರ್ತಾರೆ. ದ ಲೆಜಿಸ್ಲೇಚರ್ ಆಫ್ ದ ಲೀಡರ್ ಆಫ್ ದ ಮೆಜಾರಿಟಿ ಪಾರ್ಟಿ ಇನ್ ದ ಲೆಜಿಸ್ಲೇಚರ್. ಸೊ ಅಂದ್ರೆ ನೋಡಿ, ಏನು ಎಲೆಕ್ಷನ್ಸ್ ಅಲ್ಲಿ ಎರಡು ಪಕ್ಷಗಳು ಬರುತ್ತೆ, ಒಂದು ಮೆಜಾರಿಟಿ ತಗೊಂಡಿರ್ತಕ್ಕಂಥ ಪಕ್ಷ, ಇನ್ನೊಂದು ಸೆಕೆಂಡ್ ಬಂದಿರ್ತಕ್ಕಂಥದ್ದು ಅಪೋಸಿಷನ್ ಪಾರ್ಟಿ ಆಗುತ್ತೆ. ಯಾವ ಪಕ್ಷ ಹೈಯೆಸ್ಟ್ ಮೆಜಾರಿಟಿ ತಗೊಂಡಿರ್ತಕ್ಕಾರೋ ಅವರು ಸರ್ಕಾರವನ್ನು ರಚಿಸ್ತಾರೆ, ಆ ಒಂದು ಸರ್ಕಾರ ರಚಿಸ್ತಕ್ಕಂಥ ಪಕ್ಷದ ಲೀಡರ್ ಆಗಿರ್ತಾರೆ ಇವರು. ಓಕೆ, ಆ ಪಕ್ಷದ ಏನಾಗಿರ್ತಾರೆ, ಲೀಡರ್ ಆಗಿರ್ತಾರೆ. ಓಕೆ, ದ ಚೀಫ್ ಮಿನಿಸ್ಟರ್ ಶುಡ್ ಬಿ ಅ ಮೆಂಬರ್ ಆಫ್ ಎನಿ ಒನ್ ಆಫ್ ದ ಟೂ ಹೌಸಸ್. ಯಾವುದು, ಲೆಜಿಸ್ಲೇಟಿವ್ ಅಸೆಂಬ್ಲಿ ಅಥವಾ ಲೆಜಿಸ್ಲೇಟಿವ್ ಕೌನ್ಸಿಲ್ ಇರುತ್ತಲ್ವಾ, ಈ ಎರಡು ಸದನಗಳ ಎಲ್ಲಿಂದ ಬೇಕಾದ್ರೂ ಅವರು ಚೀಫ್ ಮಿನಿಸ್ಟರ್ ಆಗಿ ಬರ್ಬೋದು. ಓಕೆ, ಚೀಫ್ ಮಿನಿಸ್ಟರ್ ಎಲ್ಲಿಂದ ಬೇಕಾದ್ರೂ ಅವರು ಬರ್ಬೋದು. ಓಕೆ, ಅವರು ಲೋಕಸಭೆ ಏನು ವಿಧಾನಸೌಧದಿಂದಲೇ ಬರಬೇಕು, ವಿಧಾನ ಪರಿಷತ್ತಿಂದ ಬರಬಾರ್ದು, ಆ ರೀತಿ ಏನಿಲ್ಲ. ವಿಧಾನಸೌಧ ಅಥವಾ ವಿಧಾನ ಪರಿಷತ್ ಎರಡರಿಂದಲೂ ಕೂಡ ಯಾವ್ದಾರ ಒಂದು ಸದನದ ಅವ್ರು ಏನಾಗಿರ್ಬೇಕು, ಮೆಂಬರ್ ಆಗಿರ್ಬೇಕು. ಕ್ಲಿಯರ್ ಇರಲಿ, MLA ಆಗ್ಲಿ MLC ಆಗ್ಲಿ ಅಟ್ ಎ ಟೈಮ್ ಒಂದು ಮೆಂಬರ್ ಆಗ್ಲಿಕ್ಕೆ ಮಾತ್ರ ಸಾಧ್ಯ. ನಾನು ಅಟ್ ಎ ಟೈಮ್ MLAನೂ ಆಗ್ತೀನಿ, MLCನೂ ಆಗ್ತೀನಿ, ನಾಟ್ ಪಾಸಿಬಲ್. ಓಕೆ, ಈವನ್ ದೋಸ್ ಹೂ ಆರ್ ನಾಟ್ ಮೆಂಬರ್ಸ್ ಆಫ್ ದ ಐದರ್ ಹೌಸ್ ಕ್ಯಾನ್ ಬಿಕಮ್ ದ ಚೀಫ್ ಮಿನಿಸ್ಟರ್. However, he has to become the member of however he has to become the member of the however he has to become the member of any one house within 6 months if governor is the nominal executive while
ಕ್ಯಾಬಿನೆಟ್ ಹೆಡೆಡ್ ಬೈ ದ ಚೀಫ್ ಮಿನಿಸ್ಟರ್ ಇಸ್ ದ ರಿಯಲ್ ಎಕ್ಸಿಕ್ಯೂಟಿವ್. ಸೊ ಅಂದ್ರೆ ನಾನು ಹೇಳಿದೆ ನೋಡಿ, ಚೀಫ್ ಮಿನಿಸ್ಟರ್ ಆಗ್ಬೇಕು ಅಂತಂದ್ರೆ ಏನಾಗಿರ್ಬೇಕು, ಇವೆರಡರಲ್ಲಿ ಯಾವ್ದಾರ ಒಂದ್ರದ್ದು ಮೆಂಬರ್ ಆಗಿರ್ಬೇಕು. ಓಕೆ, ಬಟ್ ಇವೆರಡರ ಮೆಂಬರ್ ಆಗದೆ ಇದ್ದವರು ಸಿಎಂ ಆಗ್ಬೋದಾ ಅಂತಂದ್ರೆ 100% ಆಗ್ಬೋದು. ಯಾರೋ ಒಬ್ರು ವ್ಯಕ್ತಿ ಇದಾರೆ, ಈಗ ಬಿ ಅಂತ ಯಾರೋ ಒಬ್ರು ವ್ಯಕ್ತಿ ಇದಾರೆ, ಇವರು ಇವೆರಡರದ್ದು ಮೆಂಬರ್ ಅಲ್ಲ. ಓಕೆ, ಮೆಂಬರ್ ಅಲ್ಲ, ಬಟ್ ಅದು ಕೂಡ ಇವ್ರನ್ನ ಚೀಫ್ ಮಿನಿಸ್ಟರ್ ಆಗ್ಬೋದು. ಓಕೆ, ಹಿ ಕ್ಯಾನ್ ಬಿಕಮ್ ಅ ಚೀಫ್ ಮಿನಿಸ್ಟರ್. ಬಟ್ ರಿಮೆಂಬರ್, ಅವ್ರು ಯಾವಾಗ ಚೀಫ್ ಮಿನಿಸ್ಟರ್ ಆಗ್ತಾರಲ್ವಾ, ಅದಾಗಿ ವಿತಿನ್ 6 ಮಂತ್ ಒಳಗಡೆ, ಆ 6 ಮಂತ್ ಒಳಗಡೆ ಅವ್ರು ಚೀಫ್ ಮಿನಿಸ್ಟರ್ ಆದಂತ 6 ಮಂತ್ ಒಳಗಡೆ ಅವ್ರು ಏನಾಗ್ಬೇಕು, ಈ ಎರಡರಲ್ಲಿ ಯಾವ್ದಾರ ಒಂದು ಏನಾಗ್ಬೇಕು, ಮೆಂಬರ್ ಆಗ್ಬೇಕು, ಜಾಯಿನ್ ಆಗಲೇಬೇಕು ವಿತಿನ್ 6 ಮಂತ್ ಒಳಗಡೆ. ಓಕೆ, ಅವಾಗ್ಲೂ ಕೂಡ 6 ತಿಂಗಳು ಆದ್ಮೇಲೆ ಅವ್ರು ಮೆಂಬರ್ ಆಗ್ಲಿ ಅಂತಂದ್ರೆ ಅವರಲ್ಲಿ ಮತ್ತೆ ಕ್ಯಾನ್ಸಲ್ ಆಗ್ತಾರೆ. ಅವರ ಸಿಎಂ ಅವರ ಎಲ್ಲಾದ್ರಿಂದ ಅವರು ಕ್ಯಾನ್ಸಲ್ ಆಗಿ ಹೋಗ್ಬೇಕಾಗುತ್ತೆ. ಓಕೆ, ಈವನ್ ಮಿನಿಸ್ಟರ್ಸ್ಗೂ ಕೂಡ ಅದೇ ರೀತಿ ಬರುತ್ತೆ. ಯಾರೋ ಒಬ್ಬ ವ್ಯಕ್ತಿ ಎಲೆಕ್ಷನ್ ಅಲ್ಲಿ ಗೆದ್ದೇ ಇಲ್ಲ, ಅವರು ಮೆಂಬರು ಆಗಿಲ್ಲ, ವಿಧಾನಸೌಧದ ಮೆಂಬರು ಆಗಿಲ್ಲ, ವಿಧಾನ ಪರಿಷತ್ ಮೆಂಬರು ಆಗಿಲ್ಲ ಅನ್ನೋರು ಕೂಡ ಯಾರಾಗ್ಬೋದು, ಮೆಂಬರ್ ಆಗ್ಬೋದು, ಸಾರಿ ಮಿನಿಸ್ಟರ್ ಆಗ್ಬೋದು. ಬಟ್ 6 ತಿಂಗಳೊಳಗಡೆ ಅವರು ಕೂಡ ಏನಾಗ್ಬೇಕಾಗುತ್ತೆ, ಆ ಮಿನಿಸ್ಟರ್ ಆಗಿ 6 ತಿಂಗಳೊಳಗಡೆ ಅವ್ರು ಏನಾಗ್ಬೇಕು, ಅಲ್ಲಿ ಮೆಂಬರ್ ಆಗ್ಬೇಕು ಅವರು ವಿಧಾನಸಭೆಗೆ ಅಥವಾ ವಿಧಾನ ಪರಿಷತ್ಗೆ. ಇಲ್ಲಾಂದ್ರೆ ಅವ್ರ ಸೀಟ್ ಕೂಡ ಏನಾಗುತ್ತೆ, ಕ್ಯಾನ್ಸಲ್ ಆಗುತ್ತೆ. ಆ 6 ಮಂತ್ ಡ್ಯೂರೇಷನ್ ಅನ್ನೋದು ವೆರಿ ಇಂಪಾರ್ಟೆಂಟ್ ಸ್ಟೂಡೆಂಟ್, ನೆನಪಿರ್ಲಿ. ಸೊ ಇಲ್ಲಿ ಮತ್ತೆ ಏನ್ ಹೇಳಿದಾರಪ್ಪ ಅಂತಂದ್ರೆ, ಗವರ್ನರ್ ನಾಮಿನಲ್ ಹೆಡ್ ಆಫ್ ದ ನಾಮಿನಲ್ ಹೆಡ್ ಆಗಿರ್ತಾರೆ, ನಾಮಿನಲ್ ಎಕ್ಸಿಕ್ಯೂಟಿವ್ ಹೆಡ್ ಆಗಿರ್ತಾರೆ. ದ ರಿಯಲ್ ಪವರ್ ಯಾರ ಜೊತೆ ಇರುತ್ತೆ, ಸಿಎಂ ಪ್ಲಸ್ ಇಸ್ ಮುಖ್ಯಮಂತ್ರಿಗಳು ಮತ್ತೆ ಅವರ ಮಂತ್ರಿಮಂಡಲಕ್ಕೆ ಇರುತ್ತೆ ಅನ್ನೋದು ಇಲ್ಲಿ ಹೇಳಿದ್ದಾರೆ. ಓಕೆ, ಸೊ ಇವರ ಫಂಕ್ಷನ್ಸ್ ಏನು, ಚೀಫ್ ಮಿನಿಸ್ಟರ್ಸ್ಗೆ ಏನೇನ್ ಪವರ್ ಇರುತ್ತೆ, ಹಾಗಾದ್ರೆ ಚೀಫ್ ಮಿನಿಸ್ಟರ್ಸ್ಗೆ ಏನೇನ್ ಪವರ್ ಇರುತ್ತಪ್ಪ ಅಂತಂದ್ರೆ ನೋಡಿ, ಫಸ್ಟ್ ಥಿಂಗ್, ಈ ರೆಕಮೆಂಡ್ಸ್ ದ ಗವರ್ನರ್ ಫಾರ್ ದ ಫಾರ್ಮೇಶನ್ ಆಫ್ ದ ಕ್ಯಾಬಿನೆಟ್. ಅವರ ಮಂತ್ರಿ ಮಂಡಲವನ್ನ ರಚನೆ ಮಾಡ್ಲಿಕ್ಕೆ ರೆಕಮೆಂಡ್ ಮಾಡ್ತಾರೆ. ಯಾರ್ಯಾರು ಯಾವ್ಯಾವ ಮಂತ್ರಿಗಳಾಗ್ಬೇಕು, ಯಾರ್ಯಾರಿಗೆ ಯಾವ್ಯಾವ ಇದನ್ನ ಕೊಡ್ಬೇಕು ಅನ್ನೋದನ್ನ ಕೂಡ, ಯಾವ್ಯಾವ ಮಂತ್ರಿ ಪೋರ್ಟ್ಫೋಲಿಯೋ ಕೊಡ್ಬೇಕು ಅನ್ನೋದನ್ನ ಮುಖ್ಯಮಂತ್ರಿಗಳು ಡಿಸೈಡ್ ಮಾಡ್ತಾರೆ, ಗವರ್ನರ್ ತಿಳಿಸ್ತಾರೆ. ಈ ರೆಕಮೆಂಡ್ಸ್ ಟು ದ ಗವರ್ನರ್ ಟು ಅಲೋಕೇಟ್ ಪೋರ್ಟ್ಫೋಲಿಯೋಸ್ ಟು ದ ಮಿನಿಸ್ಟರ್ಸ್ ಅಂಡ್ ಚೇಂಜ್ ದ ಪೋರ್ಟ್ಫೋಲಿಯೋಸ್ ಅಲೋಕೇಟೆಡ್ ಟು ದ ಮಿನಿಸ್ಟರ್ಸ್. ಅಂದ್ರೆ ಒಬ್ಬೊಬ್ಬರಿಗೆ ಒಂದೊಂದು ಮಂತ್ರಿ ಸ್ಥಾನ ಕೊಟ್ಟಿರ್ತಾರಲ್ಲ, ಒಬ್ರು ಶಿಕ್ಷಣ ಮಂತ್ರಿ, ಆರೋಗ್ಯ ಮಂತ್ರಿ, ಮತ್ತೆ ಪಶುಸಂಗೋಪನೆಯ ಮಂತ್ರಿ, ಈ ರೀತಿ ಕೊಟ್ಟಿರ್ತಾರಲ್ಲ, ಅದನ್ನ ಕೊಡ್ತಕ್ಕಂಥದ್ದು. ಮತ್ತೆ ಅದರಿಂದ ಒಬ್ಬರಿಗಿಂತ ಒಬ್ಬರಿಗೆ ಏನ್ ಮಾಡ್ತಕ್ಕಂಥದ್ದು, ಚೇಂಜ್ ಮಾಡ್ತಕ್ಕಂಥದ್ದು ಕೂಡ ಪವರ್ ಯಾರಿಗಿರುತ್ತೆ, ಸಿಎಂಗೆ ಇರುತ್ತೆ ಅನ್ನೋದು ಕೂಡ ನಮ್ಗೆ ಇಲ್ಲಿ ಗೊತ್ತಿರಬೇಕು. ಚೇಂಜ್ ದ ಪೋರ್ಟ್ಫೋಲಿಯೋ ಅಂತಂದ್ರೆ ಅದೇನೆ, ಆ ಒಂದು ಖಾತೆಗಳನ್ನ ಬದಲಾವಣೆ ಮಾಡ್ತಕ್ಕಂಥದ್ದು. ಓಕೆ, ಹಿ ಕ್ಯಾನ್ ರೆಕಮೆಂಡ್ ಟು ದ ಗವರ್ನರ್ ಟು ರಿಮೂವ್ ದೋಸ್ ಮಿನಿಸ್ಟರ್ಸ್ ಹೂ ಆರ್ ನಾಟ್ ಲಾಯಲ್ ಟು ದ ಗವರ್ನಮೆಂಟ್. ಓಕೆ, ಯಾವ ಮಿನಿಸ್ಟರ್ಗಳು, ಮಂತ್ರಿಗಳು ಸರ್ಕಾರಕ್ಕೆ ಲಾಯಲ್ ಆಗಿರೋದಲ್ವಾ, ಸರ್ಕಾರದ ವಿರುದ್ಧ ಮಾತಾಡ್ತಾರಲ್ವಾ, ಸರ್ಕಾರ ವಿರುದ್ಧ ಮಾತಾಡೋದು, ಸಿಎಂ ವಿರುದ್ಧ ಮಾತಾಡೋದು, ಸರ್ಕಾರಕ್ಕೆ ಅಪಪ್ರಚಾರ ತರೋದು, ಅವ್ರನ್ನ ಏನ್ ಮಾಡಿ, ಕ್ಯಾನ್ಸಲ್ ಮಾಡಿ ಅಂತ ರೆಕಮೆಂಡ್ ಮಾಡ್ತಾರೆ ಗವರ್ನರ್ಗೆ. ಓಕೆ, ಅದಾದ ನಂತರ ಹೆಡ್ ಆಫ್ ದ ಗವರ್ನಮೆಂಟ್, ಈ ಪ್ಲೇಸ್ ಅ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ದ ಫಾರ್ಮುಲೇಷನ್ ಆಫ್ ಪಾಲಿಸೀಸ್. ಈ ಒಂದು ಸರ್ಕಾರದ ಒಂದು ಪಾಲಿಸಿ, ಒಂದು ಯಾವುದೇ ಹೊಸ ಆಕ್ಟ್ ತರಬೇಕು ಅಂತಂದ್ರೂ ಕೂಡ ಏನ್ ಮಾಡ್ತಾರೆ, ಇವ್ರ ಪಾತ್ರ ಬಹಳ ಮುಖ್ಯವಾಗಿರುತ್ತೆ. ಓಕೆ, ಸೊ ಇವ್ರದೇ ರೋಲ್ ಜಾಸ್ತಿ ಇರುತ್ತೆ ಅಲ್ಲಿ ಅನ್ನೋದು ಕೂಡ ನಾವಿಲ್ಲಿ ತಿಳ್ಕೊಬಹುದು. ಆಸ್ ದ ಹೆಡ್ ಆಫ್ ದ ಕ್ಯಾಬಿನೆಟ್ ಆಗಿರ್ತಾರೆ ಇವರು. ಈ ಕ್ಯಾನ್ ಸಮನ್ ಪೋಸ್ಟ್ಪೋನ್ ಇಟ್ಸ್ ಮೀಟಿಂಗ್. ಓಕೆ, ಆಲ್ರೆಡಿ ಹೇಳಿದೀನಿ, ಆ ಒಂದು ವಿಧಾನಸಭೆಯ ಅಧಿವೇಶನಗಳನ್ನ ಕಟ್ ಮಾಡ್ಬೋದು, ಪೋಸ್ಟ್ಪೋನ್ ಮಾಡ್ತಕ್ಕಂಥ ಅಧಿಕಾರ ಇರುತ್ತೆ. ಸೊ ದೆನ್ ಸ್ಪೀಕರ್ಗೆ ಹೇಳ್ಬಿಟ್ಟು, ಓಕೆ, ಇಸ್ ದ ಪವರ್ ಟು ಕೋಆರ್ಡಿನೇಟ್ ಅಂಡ್ ಸೂಪರ್ವೈಸ್ ದ ವರ್ಕಿಂಗ್ ಆಫ್ ಆಲ್ ದ ಡಿಪಾರ್ಟ್ಮೆಂಟ್ಸ್. ಎಲ್ಲ ಇವರ ಅಂಡರ್ ಬರ್ತಕ್ಕಂಥ ಎಲ್ಲ ಮಿನಿಸ್ಟರ್ಸ್ಗಳು ಇರ್ತಾರಲ್ವಾ, ಬೇರೆ ಬೇರೆ ಡಿಪಾರ್ಟ್ಮೆಂಟ್, ಅವ್ರೆಲ್ಲರೂ ಕೂಡ ಕೋಆರ್ಡಿನೇಟ್ ಆಗಿ ಏನ್ ಮಾಡೋದು, ಕೋಆರ್ಡಿನೇಟ್ ಆಗಿ ವರ್ಕ್ ಮಾಡ್ಲಿಕ್ಕೆ ಇವ್ರು ಏನ್ ಮಾಡ್ಬೋದು, ಆ ಒಂದು ಪವರ್ಸ್ ಇವರಿಗೆ ಇರುತ್ತೆ, ಕೋಆರ್ಡಿನೇಟ್ ವರ್ಕ್ ಮಾಡ್ಲಕ್ಕಂತ ಅಧಿಕಾರ ಇವರಿಗೆ ಇರುತ್ತೆ ಅನ್ನೋದು ಕೂಡ ಇಲ್ಲಿ ಹೇಳಿದ್ದಾರೆ. ದೆನ್ ನೆಕ್ಸ್ಟ್, ಹಿ ಹ್ಯಾಸ್ ದ ಪವರ್ ಟು ರೆಕಮೆಂಡ್ ದ ಗವರ್ನರ್ ಟು ಡಿಸಾಲ್ವ್ ದ ಲೆಜಿಸ್ಲೇಟಿವ್ ಅಸೆಂಬ್ಲಿ ಬಿಫೋರ್ ದ ಎಕ್ಸ್ಪೈರಿ ಆಫ್ ಇಟ್ಸ್ ಟರ್ಮ್. 5 ವರ್ಷ ಇವರಿಗೆ ಏನಿರುತ್ತೆ, ಅಧಿಕಾರ ಇರುತ್ತೆ. ಬಟ್ ಇವರಿಗೆ 3 ವರ್ಷ ಆದ್ಮೇಲೆ ಅನ್ಸುತ್ತೆ, ಯಾಕೋ ಕೆಲವು ಟೈಮು ಬೇಡ, ನಾವು ಚುನಾವಣೆಗೆ ಹೋಗೋಣ, ಇನ್ನು 2 ವರ್ಷ ಬೇಡ ಅಂತ. ಅಂತ ಟೈಮಲ್ಲಿ ಏನ್ ಮಾಡ್ತಾರೆ ಇವರು, ರೆಕಮೆಂಡ್ ಮಾಡ್ತಾರೆ, ಗವರ್ನರ್ಗೆ ರೆಕಮೆಂಡ್ ಮಾಡ್ಬಿಟ್ಟು, ಸೊ ಹೇಳ್ತಾರೆ, ನೀವು ಲೆಜಿಸ್ಲೇಟಿವ್ ಅಸೆಂಬ್ಲಿನ ಡಿಸಾಲ್ವ್ ಮಾಡಿ, ವಿಸರ್ಜನೆಗೊಳಿಸ್ಬಿಟ್ಟು ಹೊಸ ಎಲೆಕ್ಷನ್ಗೆ ಹೋಗಿ ಅಂತ ಹೇಳ್ಬಿಟ್ಟು ಅವರು ಇಲ್ಲಿ ಹೋಗ್ತಕ್ಕಂಥ ಪವರ್ ಇವರಿಗೆ ಇರುತ್ತೆ. ಓಕೆ, ಸೊ ಈ ಆಕ್ಟ್ ಆಸ್ ದ ಲಿಂಕ್ ಬಿಟ್ವೀನ್ ದ ಗವರ್ನರ್ ಅಂಡ್ ದ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್. ಏನು, ಆ ಒಂದು ಗವರ್ನರ್ ಮತ್ತೆ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಮತ್ತೆ ಏನಾಗಿರ್ತಾರೆ, ಇವರು ಲಿಂಕ್ ಆಗಿ, ಕನೆಕ್ಷನ್ ಆಗಿ ವರ್ಕ್ ಮಾಡ್ತಾರೆ. ಓಕೆ, ಇದು ನಿಮಗೆ ಕ್ಲಿಯರ್ ಆಗಿರ್ಲಿ. ಅಂದ್ರೆ ವಿಚಾರಗಳನ್ನ ವಿನಿಮಯ, ಆ ಮಂತ್ರಿ ಮಂಡಲದಲ್ಲಿ ತಗೊಳ್ತಕ್ಕಂಥ ವಿಚಾರಗಳನ್ನ ಗವರ್ನರ್ ತಿಳಿಸೋದು, ಗವರ್ನರ್ ಹತ್ರ ಏನೋ ಒಂದು ವಿಚಾರಗಳನ್ನ ಮಂತ್ರಿ ಮಂಡಲ ತಿಳಿಸ್ತಕ್ಕಂಥ ಕೆಲಸವನ್ನ ಇವ್ರು ಮಾಡ್ತಾರೆ. ಓಕೆ, ಈ ಆಕ್ಟ್ ಆಸ್ ದ ಅಡ್ವೈಸರ್ ಟು ದ ಗವರ್ನರ್ ಅಂಡ್ ರೆಕಮೆಂಡ್ಸ್ ಟು ದ ಗವರ್ನರ್ ರಿಗಾರ್ಡಿಂಗ್ ದ ಅಪಾಯಿಂಟ್ಮೆಂಟ್ ಆಫ್ ವೇರಿಯಸ್ ಪೋಸ್ಟ್. ಬೇರೆ ಬೇರೆ ಪೋಸ್ಟ್ ಗಳನ್ನು ಏನು ನಾನು ಆಗ್ಲೇ ಹೇಳಿದೀನಿ, ಸ್ಟೇಟ್ ಪಬ್ಲಿಕ್ ಸರ್ವಿಸ್ ಕಮಿಷನ್, ಬೇರೆ ಬೇರೆ ಆಯೋಗಗಳ ಮೆಂಬರ್ಸ್ ಅನ್ನ
ಏನ್ ಮಾಡ್ತಾರೆ, ಮೆಂಬರ್ಸ್ನ ಆಯ್ಕೆ ಮಾಡ್ಲಿಕ್ಕೆ, ಅಪಾಯಿಂಟ್ ಮಾಡ್ಲಿಕ್ಕೆ ಏನ್ ಮಾಡ್ತಾರೆ ಇವರು ಸಲಹೆ ಮಾಡ್ತಾರೆ. ಮತ್ತೆ ಅದೇ ರೀತಿ ಬೇರೆ ಬೇರೆ ಪೋಸ್ಟ್ಗಳನ್ನು ಆಯ್ಕೆ ಮಾಡ್ಲಿಕ್ಕೆ ಹೆಲ್ಪ್ ಮಾಡ್ತಾರೆ ಅನ್ನೋದು ಕೂಡ ನಾನು ಇಲ್ಲಿ ಹೇಳಿದ್ದೀನಿ ಸ್ಟೂಡೆಂಟ್ಸ್. ಓಕೆ, ಸೊ ಇಲ್ಲಿ ನೋಡಿ ಚೀಫ್ ಮಿನಿಸ್ಟರ್ಸ್ ಆಫ್ ಕರ್ನಾಟಕ ಲೀಸ್ಟ್ ಕೊಟ್ಟಿದ್ದೀನಿ ನಾನು ನಿಮ್ಮ ಬುಕ್ಸ್ ಅಲ್ಲಿ ಇರ್ತಕ್ಕಂಥದ್ದೇ. ನೋಡಿ, ಮೊದಲ ಮುಖ್ಯಮಂತ್ರಿ ಕರ್ನಾಟಕದ ಶ್ರೀ ಕೆ.ಸಿ. ರೆಡ್ಡಿ ಅವರು 25 ಅಕ್ಟೋಬರ್ 1947 ಇಂದ 30 ಮಾರ್ಚ್ 1952 ವರೆಗೆ ಇತ್ತು ಅವರ ಅಧಿಕಾರಾವಧಿ. ಸೊ ಏನೋ ನೇಮ್ ಆಫ್ CM ಅಂತಿದೆ. ಸೊ ಇದನ್ನ ನಾನು ಇಲ್ಲಿ ಕೊಟ್ಟಿದ್ದೀನಿ. ಏನೋ ನಿಮ್ ಬುಕ್ಸ್ ಅಲ್ಲಿ ಏನಿದೆ ಇನ್ಫಾರ್ಮೇಶನ್ ಅದನ್ನೇ ನಾನು ಇಲ್ಲಿ ಕೊಟ್ಟಿದ್ದೀನಿ. ಸೊ ಇದ್ರ ಪ್ರಕಾರ ನೀವೇನ್ ಮಾಡಿ ಅದನ್ನ ನೋಡ್ಕೊಂಡು ಹೋಗಿ, ಎಲ್ಲ ಒಂದು ನೋಡ್ಕೊಂಡು ಹೋಗ್ಬೋದು ನೀವು. ಓಕೆ, ಎಲ್ಲ ಒಂದು ನೀವು ಬೇರೆ ಬೇರೆ ಇಲ್ಲಿ ಏನು ಲೀಸ್ಟ್ ಕೊಟ್ಟಿದ್ದಾರೆ ನಿಮ್ ಬುಕ್ಸ್ ಅಲ್ಲಿ ಇರ್ತಕ್ಕಂಥ ಕೊಟ್ಟಿದ್ದೀನಿ. ಸೊ ಅದನ್ನ ಕೂಡ ನೀವು ನೋಡ್ತಾ ಹೋಗಿ. ಓಕೆ, ಶ್ರೀ ಸಿದ್ದರಾಮಯ್ಯ ಅವರು ಪ್ರೆಸಿಡೆಂಟ್ ಇರ್ತಕ್ಕಂಥವ್ರು, ಅದು ಕೂಡ ನೀವು ಇಲ್ಲಿ ನೋಡ್ತಾ ಹೋಗ್ಬೋದು ಸ್ಟೂಡೆಂಟ್ಸ್. ಓಕೆ, ಸೊ ದೆನ್ ದಿಸ್ ಇಸ್ ಆಲ್ ಅಬೌಟ್ ಟುಡೇ ಕ್ಲಾಸ್ ಸ್ಟೂಡೆಂಟ್ಸ್. ಐ ಹೋಪ್ ನಿಮಗೆ 3 ಮಾರ್ಕ್ ಕ್ವಶನ್ಸ್ ಬರುತ್ತೆ ಎಕ್ಸಾಮ್ ಅಲ್ಲಿ, ಮತ್ತೆ 2 ಮಾರ್ಕ್ಸ್ ಕ್ವಶನ್ಸ್ ಬರುತ್ತೆ. ಮತ್ತೆ ಐ ಹೋಪ್ ನಿಮಗೆ ಕ್ಲಾಸ್ ತುಂಬಾ ಇಷ್ಟ ಆಗಿದೆ, ಮತ್ತೆ ಏನೋ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ವೆರಿ ಈಸಿ ಚಾಪ್ಟರ್. ಯೂನಿಯನ್ ಗವರ್ನಮೆಂಟ್ ಮತ್ತೆ ಸ್ಟೇಟ್ ಗವರ್ನಮೆಂಟ್ ಕೆಲವೊಂದು 60% ಸೇಮ್ ಇದೆ ಟಾಪಿಕ್ಸ್, ಕೆಲವೊಂದು ಟರ್ಮ್ಸ್ ಗಳಷ್ಟೇ ಚೇಂಜ್ ಆಗೋದು. ಓಕೆ, ತುಂಬಾ ಸುಲಭ ಇದೆ, ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ ಸ್ಟೂಡೆಂಟ್ಸ್. ಇದೇ ರೀತಿ ಸ್ಟಡಿ ಮಾಡಿ, ಎಲ್ಲ ಕ್ಲಾಸ್ಗಳನ್ನು ಸುಲಭ ಕಂಪ್ಲೀಟ್ ಮಾಡೋಣ ಸ್ಟೂಡೆಂಟ್ಸ್. ಆಲ್ ದ ಬೆಸ್ಟ್ ಫಾರ್ ಯುವರ್ ಸ್ಟಡೀಸ್. ಆಲ್ ದ ಬೆಸ್ಟ್ ಫಾರ್ ಯುವರ್ ಸ್ಟಡೀಸ್. ಚೆನ್ನಾಗಿ ಓದಿ, ಸ್ಟಡಿ ಮಾಡಿ. ಓಕೆ, ಎಕ್ಸಾಮ್ಗೆ ಈಗಲಿಂದಲೇ ಪ್ರಿಪೇರ್ ಆಗಿ ಸ್ಟೂಡೆಂಟ್ಸ್. ಬೈ ಸ್ಟೂಡೆಂಟ್ಸ್, ಬೈ. ಆಲ್ ದ ಬೆಸ್ಟ್ ಫಾರ್ ಯುವರ್ ಸ್ಟಡೀಸ್. ಥ್ಯಾಂಕ್ ಯು. ಬೈ.